ಹಾಯ್ ಸ್ನೇಹಿತರೆ, ನಮಸ್ತೆ. ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ ಇವತ್ತು ಆವರ್ತಕ ಕೋಷ್ಟಕ ಎಂಬ ಒಂದು ಟಾಪಿಕ್ ಒಂದಿಗೆ ನಿಮ್ಮೊಂದಿಗೆ ನಾನಿದ್ದೀನಿ. ಧಾತುಗಳ ಆವರ್ತನೀಯ ವರ್ಗೀಕರಣ, ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪೂರಕ ಮಾಹಿತಿ ಮತ್ತು ಅನ್ವಯದೊಂದಿಗೆ ನಿಮ್ಮೊಂದಿಗೆ ಗಿರೀಶ್ ಕೆವಿ ಇದ್ದೀನಿ. ಸೊ ನೋಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನನ್ನು ಒತ್ತೋದ್ರ ಮೂಲಕ ಎಲ್ಲ ನೋಟಿಫಿಕೇಷನ್ಗಳನ್ನು ಪಡ್ಕೊಳ್ಳಿ, ನಿರಂತರ ನಮ್ಮ ಸಂಪರ್ಕದಲ್ಲಿರಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ನನ್ನ ಟಾಪಿಕ್ಗೆ ಇವತ್ತು ನಾನು ಬರ್ತಾ ಇದ್ದೀನಿ ಪೀರಿಯಾಡಿಕ್ ಟೇಬಲ್. ಸೊ ಪೀರಿಯಾಡಿಕ್ ಟೇಬಲ್ ಭಾಳಷ್ಟು ಒಂದು ಡೀಪ್ ಆದಂಥ ಕಾನ್ಸೆಪ್ಟ್, ಕೆಮಿಸ್ಟ್ರಿ ರಾಸಾಯನಶಾಸ್ತ್ರದ ಒಂದು ಕಾನ್ಸೆಪ್ಟನ್ನು ನಿಮ್ಮ ಮುಂದೆ ಸರಳವಾಗಿ ಸುಲಭವಾಗಿ ಅನಾಲಿಸಿಸ್ ಮಾಡೋಕ್ಕೆ ನಾನು ನಿಮ್ಮೊಂದಿಗೆ ಬಂದಿದ್ದೀನಿ. ಆವರ್ತಕ ಕೋಷ್ಟಕ ಅಂದರೆ ಏನು ಸ್ನೇಹಿತರೆ? ಮೊದಲನೇದಾಗಿ, ಒಂದೇ ರೀತಿಯ ರಾಸಾಯನಿಕ ಗುಣಗಳನ್ನು ಹೊಂದಿರುವಂತಹ ಒಂದು ಧಾತುಗಳನ್ನು ಒಂದೇ ಕಡೆಗೆ ಜೋಡಿಸುವಂತಹ ಒಂದು ವ್ಯವಸ್ಥೆಯನ್ನು ಆವರ್ತಕ ಕೋಷ್ಟಕ ಅಂತೇಳಿ ಕರಿತೀವಿ. ಸೊ ಏನನ್ನ ಆವರ್ತಕ ಕೋಷ್ಟಕ ಅಥವಾ ಪೀರಿಯಾಡಿಕ್ ಟೇಬಲ್ ಅಂದರೆ ಒಂದೇ ರೀತಿಯ ರಾಸಾಯನಿಕ ಗುಣಗಳನ್ನು ಹೊಂದಿರುವಂತಹ ಒಂದು ಧಾತುಗಳನ್ನು ಒಂದೇ ಕಡೆಗೆ ಸಿಗುವಂತೆ ಒಂದು ಜೋಡಿಸುವಂತಹ ಒಂದು ಅತ್ಯದ್ಭುತವಾದ ವ್ಯವಸ್ಥೆಯೇ ಆವರ್ತಕ ಕೋಷ್ಟಕ ಅಥವಾ ಪೀರಿಯಾಡಿಕ್ ಟೇಬಲ್. ಮುಂದಿನ ಸ್ಲೈಡ್ಗೆ ಹೋದರೆ, ಆವರ್ತಕ ಕೋಷ್ಟಕದ ಪ್ರಯೋಜನಗಳು ಏನೇನು, ಯಾಕೆ ನಾವು ಆವರ್ತಕ ಕೋಷ್ಟಕವನ್ನು ಅಥವಾ ಪೀರಿಯಾಡಿಕ್ ಟೇಬಲ್ ಅನ್ನು ಸ್ಟಡಿ ಮಾಡಬೇಕು? ನೋಡಿ, ರಸಾಯನಶಾಸ್ತ್ರದ ಅಧ್ಯಯನದ ಸರಳೀಕರಣ. ವಿ ಹ್ಯಾವ್ ಟು ಸ್ಟಡಿ ದ ಕೆಮಿಸ್ಟ್ರಿ ಇನ್ ದ ಸಿಂಪ್ಲೆಸ್ಟ್ ಫಾರ್ಮ್. ಮೊದಲನೇದಾಗಿ, ಒಂದು ಧಾತುವಿನ ಸ್ಥಾನವನ್ನು ಆಧರಿಸಿ ಧಾತುಗಳ ಗುಣಲಕ್ಷಣಗಳನ್ನು ಊಹಿಸಬಹುದು. ವಿ ಹ್ಯಾವ್ ಟು ಡಿಫೈನ್ ದ ಎಲಿಮೆಂಟ್ ಪ್ಲೇಸ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಕೆಮಿಕಲ್ ಎಲಿಮೆಂಟ್ ಈಸ್ ಟು ಬಿ ಡಿಫೈನ್ಡ್. ಅದು ಸಾಧ್ಯ ಇದೆ. ಗುಣಗಳ ಆಧಾರದ ಮೇಲೆ ಧಾತುಗಳ ಸ್ಥಾನ. ನೋಡಿ, ಇಲ್ಲಿ ಏನ್ ಮಾಡಿದೀವಿ, ಆವರ್ತಕ ಕೋಷ್ಟಕದಲ್ಲಿ ರಾಸಾಯನಿಕ ಒಂದೇ ರೀತಿಯ ರಾಸಾಯನಿಕ ಗುಣಗಳನ್ನು ಹೊಂದಿರುವಂತಹ ಧಾತುಗಳನ್ನು ಒಂದು ಕಡೆ ಜೋಡಿಸಿದೀವಿ. ಮುಂದೆ ನಿಮಗೆ ಈ ಒಂದು ವಿಶೇಷ ಯಾವ ರೀತಿ ಇದೆ ಅಂತೇಳಿ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಹೋಗ್ತೀನಿ. ನೋಡಿ, ಮೊದಲನೇದಾಗಿ ವರ್ಗೀಕರಣ. ದ ಇಂಪಾರ್ಟೆನ್ಸ್ ಆಫ್ ಕ್ಲಾಸಿಫಿಕೇಶನ್. ವರ್ಗೀಕರಣ ನೋಡಿ ಸ್ನೇಹಿತರೆ, ಯಾಕೆ ವರ್ಗೀಕರಣವನ್ನು ಮಾಡಬೇಕು ಅಂತೇಳಿ ಒಂದು ಪ್ರಶ್ನೆ ಇದೆ. ನೋಡಿ, ವರ್ಗೀಕರಣಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ. ಈಗ ಒಂದು ಮೆಡಿಕಲ್ ಶಾಪ್ ಇದೆ. ಮೆಡಿಕಲ್ ಶಾಪಲ್ಲಿ ಔಷಧಿಗಳನ್ನೆಲ್ಲ ನಾವೇನು ಮಾಡಿದ್ದೀವಿ, ಒಂದೇ ಕಡೆ ಗುಡ್ಡೆ ಹಾಕ್ಬಿಟ್ಟಿದ್ದೀವಿ. ಯಾರೋ ಒಬ್ಬ ಹಾರ್ಟ್ ಪೇಷಂಟ್ಗೆ ಒಂದು ಔಷಧಿ ಅವಶ್ಯಕತೆ ಇದೆ. ಸಡನ್ ಆಗಿ ಆ ಪೇಷಂಟ್ ಮೆಡಿಕಲ್ ಶಾಪಿಗೆ ಬರ್ತಾನೆ, ನನಗೆ ಈ ಔಷಧಿಯ ಅವಶ್ಯಕತೆ ಇದೆ ಅಂದಾಗ ನಾವು ಒಂದೇ ಕಡೆ ಆ ಎಲ್ಲ ಔಷಧಿಗಳನ್ನು ಗುಡ್ಡೆ ಹಾಕೊಂಡು ಔಷಧಿಯನ್ನು ಹುಡ್ಕೋ ತನಕ ಅವನ ಜೀವ ಹಾರಿ ಹೋಗುವ ಸಾಧ್ಯತೆ ಇದೆ. ಅಥವಾ ಆ ಒಂದು ವ್ಯವಸ್ಥಿತವಾಗಿ ನಾವು ಇದನ್ನ ನೋಡಿ, ಎಲ್ಲ ಔಷಧಿಗಳನ್ನ ಅವುಗಳ ಒಂದು ಇಂಪಾರ್ಟೆನ್ಸ್ ಮೇಲೆ ಜೋಡಿಸಿದ್ರೆ ಅಲ್ಲಿ ವರ್ಗೀಕರಣ ಆಗಿ ಈಸಿಯಾಗಿ ಯಾವ ಒಂದು ಮೆಡಿಸಿನ್ ಎಲ್ಲಿ ಇದೆ ಅಂತೇಳಿ ನಾವು ಗುರುತಿಸೋಕೆ ಸಾಧ್ಯತೆ ಇದೆ. ಅಂದ್ರೆ ಇಲ್ಲಿ ಒಂದು ಆವರ್ತಕ ಕೋಷ್ಟಕದ ಒಂದು ಮಹತ್ವ ಅಂದ್ರೆ ಅಧ್ಯಯನವನ್ನ ವ್ಯವಸ್ಥಿತ ಮತ್ತು ಸುಗಮವಾಗುವಂತೆ ಮಾಡುವಂತ ಕೆಲಸ. ಇನ್ನೂ ಒಂದು ಸರಳ ಉದಾಹರಣೆಗೆ ಹೋಗ್ಬೇಕು ಅಂದ್ರೆ, ನೋಡಿ, ಈ ಶಾಲೆಯಲ್ಲಿ 1ರಿಂದ 10ನೇ ತರಗತಿಗಳ ಬೇರೆ ಬೇರೆ ಸೆಕ್ಷನ್ಸ್ ಗಳನ್ನ ಮಾಡಿದ್ದಾರೆ ವಿದ್ಯಾರ್ಥಿಗಳೇ, ಅಲ್ವಾ ಸ್ನೇಹಿತರೆ? ನೋಡಿ, ಎಲ್ಲ ಒಂದು ವಿದ್ಯಾರ್ಥಿಗಳನ್ನ ಒಂದೇ ಕೊಠಡಿಯಲ್ಲಿ ಕೂರಿಸಿ ಅಷ್ಟು ಜನ ಶಿಕ್ಷಕರು ಏಕಕಾಲದಲ್ಲಿ ಒಂದು ಪಾಠವನ್ನ ಮಂಡಿಸ್ತಾ ಹೋದ ಅಂದ್ರೆ ಯಾವ ಮಕ್ಕಳು ಯಾವ ಪಾಠವನ್ನ ಕೇಳಬೇಕು ಅನ್ನೋದು ತುಂಬಾ ಗೊಂದಲಮಯ. ಈ ಗೊಂದಲಮಯ ಯಾಕೆ ಸೃಷ್ಟಿ ಆಯಿತು ಅಂದ್ರೆ ವರ್ಗೀಕರಣ ಇಲ್ಲ. ಅದೇ ರೀತಿಯಲ್ಲಿ ಏನಾಗಿದೆ, ಎಲ್ಲ ಎಲಿಮೆಂಟ್ಸ್ ಅಂದ್ರೆ ಧಾತುಗಳನ್ನ ಒಂದೇ ಕಡೆ ನಾವು ಸೇರಿಸ್ಬಿಟ್ಟಿದೀವಿ. ಅವಾಗ ಅಲ್ಲಿ ವರ್ಗೀಕರಣ ಇಲ್ಲ. ಈ ಧಾತುವಿನ ರಾಸಾಯನಿಕ ಗುಣಲಕ್ಷಣ ಏನು, ಈ ಧಾತುವಿನ ಯಾಕೆ ಇಲ್ಲಿ ಇಡಬೇಕು, ಈ ಧಾತುವಿನ ಸ್ಪೆಷಾಲಿಟಿ, ಇದು ಸಾಲಿಡ್ಡ, ಘನವಸ್ತುವ, ದ್ರವ ವಸ್ತುವ, ಅನಿಲ ವಸ್ತುವ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ಅಂದ್ರೆ, ವರ್ಗೀಕರಣ ಇಲ್ಲ ಅಂದ್ರೆ ಅದೊಂದು ಸಿಸ್ಟಮ್ಯಾಟಿಕ್ ಸ್ಟಡಿ ಆಗೋದಿಲ್ಲ. ಹಾಗಾಗಿ ನಾವು ಸೈನ್ಸ್ ಅನ್ನ ಇಟ್ಸ್ ಎ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ನಾಲೆಡ್ಜ್ ಅಂತೇಳಿ ಕರಿತಾ ಇದ್ದೀವಿ. ಅದೇ ರೀತಿ ಅಧ್ಯಯನವನ್ನ ಸುವ್ಯವಸ್ಥಿತ, ಸುಗಮವಾಗುವಂತೆ, ಸರಳವಾಗುವಂತೆ, ಸಿಗುವಂತೆ ಮಾಡುವಂತಹ ಒಂದು ಕೆಲಸ ವರ್ಗೀಕರಣ ಮಾಡುತ್ತೆ. ಕ್ಲಾಸಿಫಿಕೇಶನ್ ಮಾಡೋದ್ರಿಂದ ನಾವು ಎಲಿಮೆಂಟ್ಸ್ಗಳನ್ನು ಈಸಿಯಾಗಿ ಕೆಮಿಕಲ್ ನೇಚರ್ನ ಮೇಲೆ ಐಡೆಂಟಿಫಿಕೇಶನ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಮೊದಲನೇದಾಗಿ ಆ ಒಂದು ನೋಡಿ, ಇಲ್ಲಿ ಒಂದು ಪೀರಿಯಾಡಿಕ್ ಟೇಬಲ್ ಅನ್ನುವಂಥದ್ದು ಒಂದು ಸಮುದ್ರದ ರೀತಿ ಇರುವಂತಹ ಟಾಪಿಕ್. ಅದನ್ನು ತುಂಬ ಸರಳವಾಗಿ ನಾನು ಪ್ರಯೋಗಾತ್ಮಕವಾಗಿ ನಿಮಗೆ ಕಲಿಸೋಕೆ ಹೋಗ್ತಾ ಇದ್ದೀನಿ. ಒಂದೊಂದೇ ಫಂಡಮೆಂಟಲ್ಗಳ ಜೊತೆಯಲ್ಲಿ ಆ ಒಂದು ಟಾಪಿಕ್ ಅನ್ನು ಡಿಸ್ಕಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಮೊಟ್ಟ ಮೊದಲನೇದಾಗಿ ಈ ಸ್ಟೋರಿ ಯಾವ ರೀತಿ ಹೋಗುತ್ತೆ ಅಂದ್ರೆ, ಭೌತಿಕ ಸ್ಥಿತಿಯ ಆಧಾರವಾಗಿ ವರ್ಗೀಕರಣವನ್ನ ಮಾಡಬೇಕು ಅಂತೇಳಿ ವಿಜ್ಞಾನಿಗಳ ತಲೆಯಲ್ಲಿ ಒಂದು ಕಾನ್ಸೆಪ್ಟ್ ಬಂತು ಸ್ನೇಹಿತರೆ. ಭೌತಿಕ ಸ್ಥಿತಿ ಅಂದ್ರೆ ಏನು? ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಆಗಿ
ಎಲಿಮೆಂಟ್ಸ್ ಅಂದರೆ ಧಾತುಗಳನ್ನು ವರ್ಗೀಕರಣ ಮಾಡಬೇಕು. ಸೊ ಸಾಲಿಡ್, ಲಿಕ್ವಿಡ್, ಗ್ಯಾಸ್. ಸೊ ಈ ರೀತಿ ವರ್ಗೀಕರಣ ಮಾಡೋದು ಅಷ್ಟೊಂದು ಸಮರ್ಥನೀಯ, ಎಫೆಕ್ಟಿವ್ ಆಗಿ ಜಸ್ಟಿಫಿಕೇಶನ್ ಕೊಡೋದ್ರಲ್ಲಿ ಆ ಒಂದು ರಸಾಯನಶಾಸ್ತ್ರಜ್ಞರು ಫೇಲ್ ಆಗ್ತಾರೆ. ಸೊ ಅವರಿಗೆ ಒಂದು ಎಫೆಕ್ಟಿವ್ನೆಸ್ ಆಗಿ ಇನ್ನೊಂದು ಸಮರ್ಥನೀಯವಾಗಿ ಭೌತಿಕ ಸ್ಥಿತಿಯ ಆಧಾರವಾಗಿ ವರ್ಗೀಕರಣ ಮಾಡೋದು ಗೊಂದಲಕ್ಕೆ ಈಡಾಗುತ್ತೆ. ಹಾಗಾಗಿ ಭೌತಿಕ ಸ್ಥಿತಿಯ ಆಧಾರವಾಗಿ ಧಾತುಗಳನ್ನು ವರ್ಗೀಕರಣ ಮಾಡೋದು ಸಮರ್ಥನೀಯವಲ್ಲ ಅಂತೇಳಿ ವಿಜ್ಞಾನಿಗಳು ಅಭಿಪ್ರಾಯವನ್ನು ಪಡ್ತಾರೆ. ಸೊ ಮುಂದಿನ ಒಂದು ಸ್ಲೈಡ್ಗೆ ಹೋದ ಅಂದರೆ, ಸೊ ಧಾತುಗಳನ್ನು ಅವ್ರು ಏನು ಮಾಡಿದ್ರು, ಭೌತಿಕ ಸ್ಥಿತಿಯ ಆಧಾರವಾಗಿ ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಅಂತೇಳಿ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಲ್ಲ. ಸೊ ಮುಂದೆ ಏನಾಯಿತು, ಧಾತುಗಳನ್ನು ಲೋಹ ಮತ್ತು ಅಲೋಹಗಳು ಎಂದು ರಾಸಾಯನಿಕ ಲಕ್ಷಣಗಳ ಆಧಾರದ ಮೇಲೆ ವರ್ಗೀಕರಣ ಮಾಡೋಕ್ಕೆ ಬಂದರು ಸ್ನೇಹಿತರೆ. ಸೊ ನೋಡಿ, ನಿಮಗೆಲ್ಲ ಗೊತ್ತಿದೆ ಲೋಹಗಳು. ಸೊ ನಿಮಗೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮೆಟಲ್ಸ್ ಗೊತ್ತಿದೆ. ಲೋಹಗಳು ಒಳೆಯುತ್ತವೆ. ಇಟ್ಸ್ ಅ ವೆರಿ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ಅತಿ ಉತ್ತಮವಾದಂತಹ ಉಷ್ಣವಾಹಕಗಳು ಮತ್ತು ಎಲೆಕ್ಟ್ರಿಸಿಟಿ ಅಂದರೆ ಸೊ ಕರೆಂಟನ್ನು ತನ್ನ ಮೂಲಕ ಹಾದು ಹೋಗೋಕೆ ಬಿಡುವಂತಹ ವಸ್ತುಗಳು ಲೋಹಗಳಾಗಿದೆ. ಅಲೋಹಗಳಿಗೆ ಬಂದ ಅಂದರೆ ಅಲೋಹಗಳು ಇದಕ್ಕೆ ಲೋಹಗಳಿಗೆ ಇರುವಂತಹ ಕ್ಯಾರೆಕ್ಟರಿಸ್ಟಿಕ್ಸ್ಗೆ ಅಪೋಸಿಟ್ ಆಗಿದೆ. ಅಲೋಹಗಳು ಸೊ ಒಳೆಯುವುದಿಲ್ಲ, ಅದ್ರ ಮೂಲಕ ಕರೆಂಟ್ ಪಾಸ್ ಆಗೋದಿಲ್ಲ. ಸೊ ಈ ರೀತಿಯ ಒಂದು ಧಾತುಗಳನ್ನು ಲೋಹ ಮತ್ತು ಅಲೋಹಗಳು ಎಂಬ ರಾಸಾಯನಿಕ ಒಂದು ಲಕ್ಷಣದ ಆಧಾರವಾಗಿ ವರ್ಗೀಕರಿಸಲು ಸಾಧ್ಯವಿದೆ ಅನ್ನುವಂತಹ ಒಂದು ಜಸ್ಟಿಫಿಕೇಶನ್ಗೆ ವಿಜ್ಞಾನಿಗಳು ಬರ್ತಾರೆ ಸ್ನೇಹಿತರೆ. ಸೊ ಮುಂದೆ ಏನಾಯಿತು, ಸೊ ಈ ಎಲ್ಲ ಒಂದು ಚರ್ಚೆ ವೈಜ್ಞಾನಿಕವಾಗಿ ವಿಜ್ಞಾನಿಗಳಲ್ಲಿ ಮೂಡಿರುವಂತಹ ಸಮಯದಲ್ಲಿ ವಿಲಿಯಂ ಪ್ರೌಚ್ ಅವರು 1815ರಲ್ಲಿ ಧಾತುಗಳನ್ನು ಅಂದರೆ ಎಲಿಮೆಂಟ್ಸನ್ನು ಪರಮಾಣು ರಾಶಿ ಅಂದರೆ ದ್ರವ್ಯ ರಾಶಿಯ ಆಧಾರದ ಮೇಲೆ ವರ್ಗೀಕರಣ ಮಾಡಬಹುದು ಎಂಬುವಂಥ ಒಂದು ಅದ್ಭುತ ಸಲಹೆಯನ್ನು ವಿಲಿಯಂ ಪ್ರೌಟ್ ಕೊಡ್ತಾರೆ. ಸೊ ವಿಲಿಯಂ ಪ್ರೌಟ್ ಏನು ಮಾಡಿದ್ರು, ಎಲಿಮೆಂಟ್ಸ್ ಕ್ಯಾನ್ ಬಿ ಅರೇಂಜ್ಡ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ಮಾಸ್. ಅಂದರೆ ಸೊ ಧಾತುಗಳನ್ನು ಪರಮಾಣು ದ್ರವ್ಯ ರಾಶಿಯ ಆಧಾರದ ಮೇಲೆ ವರ್ಗೀಕರಣವನ್ನು ಮಾಡಿ ಈ ಒಂದು ಅದ್ಭುತ ಸಲಹೆ 1815ರಲ್ಲಿ ವಿಲಿಯಂ ಪ್ರೌಟ್ ಅವರು ಕೊಡ್ತಾರೆ. ಈ ಒಂದು ಅದ್ಭುತ ಸಲಹೆಯ ಆಧಾರದ ಮೇಲೆ ವಿಜ್ಞಾನಿಗಳು ಆವರ್ತಕ ಕೋಷ್ಟಕದ ಒಂದು ಡಿಸೈನ್ಗೆ ಅಂದರೆ ವಿನ್ಯಾಸಕ್ಕೆ ಒಂದು ತಳಹದಿಯಾಗಿದೆ. ಸೊ ಮುಂದೆ ಏನು ಮಾಡ್ತಾರೆ ವಿಜ್ಞಾನಿಗಳು ನೋಡಿ, ಈ ಒಂದು ವಿಜ್ಞಾನವನ್ನು ಕಲಿಯೋಕ್ಕಿಂತ ಮುಂಚೆ ಪರಮಾಣು ಸಂಖ್ಯೆ ಅಂದರೆ ಏನು ಅಂತ ತಿಳ್ಕೋಬೇಕು. ಸ್ವಲ್ಪ ಫಂಡಮೆಂಟಲ್ಸ್ಗೆ ಹೋಗೋಣ. ನೋಡಿ, ಪರಮಾಣು ಸಂಖ್ಯೆ ಫಾರ್ ಎಕ್ಸಾಂಪಲ್ ಇಲ್ಲಿ ಎಕ್ಸ್ ಅಂತಿದೆ, ಇಲ್ಲಿ ಝಡ್ ಇದೆ, ಎ ಇದೆ. ಒಂದು ಎಲಿಮೆಂಟ್, ಒಂದು ಧಾತುವನ್ನು ನಾನು ಎಕ್ಸ್ ಅಂತೇಳಿ ಗುರುತಿಸಿದ್ರೆ ಪರಮಾಣು ಸಂಖ್ಯೆಯನ್ನ ನಾನು ಝಡ್ ಅಂತ ಹೇಳಿ ಕರಿತೀನಿ. ಪರಮಾಣು ದ್ರವ್ಯರಾಶಿ, ಇದನ್ನು ನಾನು ಪರಮಾಣು ದ್ರವ್ಯರಾಶಿ ಅಂತ ಹೇಳಿ ಕರಿತೀನಿ. ಪರಮಾಣು ಸಂಖ್ಯೆ ಮತ್ತು ಪರಮಾಣು ದ್ರವ್ಯರಾಶಿ ಇದೆ, ಇದು ಒಂದು ಧಾತು. ಸೊ ಪರಮಾಣು ಸಂಖ್ಯೆ ಅಂದ್ರೆ ಮೂಲ ವಸ್ತು ಅಥವಾ ಧಾತುಗಳಲ್ಲಿರುವ ಪ್ರೋಟಾನ್ಗಳ ಒಟ್ಟು ಸಂಖ್ಯೆಯನ್ನ ಪರಮಾಣು ಸಂಖ್ಯೆ, ಅಟಾಮಿಕ್ ನಂಬರ್ ಆಫ್ ಪ್ರೋಟಾನ್ಸ್ ಇನ್ ಆನ್ ಆಟಮ್. ಸೊ ಮೂಲ ವಸ್ತುವಿನಲ್ಲಿರುವಂತಹ ಪ್ರೋಟಾನ್ಗಳ ಒಟ್ಟು ಸಂಖ್ಯೆಯನ್ನ ಪರಮಾಣು ಸಂಖ್ಯೆ ಅಂತೇಳಿ ಕರಿತವೆ. ಈ ಪ್ರೋಟಾನ್ಗಳು ಮೂಲ ವಸ್ತುವಿನಲ್ಲಿ ಎಷ್ಟು ಪ್ರೋಟಾನ್ಗಳಿರುತ್ತೋ ಅಷ್ಟೇ ಸಂಖ್ಯೆಯ ಎಲೆಕ್ಟ್ರಾನ್ಗಳು ಕೂಡ ಇರುತ್ತೆ ಸ್ನೇಹಿತರೆ. ಸೊ ಅದೇ ರೀತಿ ಪರಮಾಣು ದ್ರವ್ಯರಾಶಿ. ಸೊ ಪರಮಾಣು ದ್ರವ್ಯರಾಶಿ ಅಂದರೆ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್, ಸೊ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಸಂಖ್ಯೆಯನ್ನು ಪರಮಾಣು ದ್ರವ್ಯರಾಶಿ ಅಂತೇಳಿ ಸೊ ನಾವಿಲ್ಲಿ ಕರಿತಾ ಹೋಗ್ತೀವಿ. ಸೊ ಅಟಾಮಿಕ್ ಮಾಸ್ ಅಂತೇಳಿ ಕರೀತಾರೆ. ಸೊ ಮೊಟ್ಟ ಮೊದಲನೇದಾಗಿ ಡೋಬರೈನರ್ ಅನ್ನುವಂತಹ ವಿಜ್ಞಾನಿ ಆವರ್ತಕ ಕೋಷ್ಟಕವನ್ನು ಡಿಸೈನ್ ಮಾಡೋಕ್ಕೆ ಸೊ ಬರ್ತಾನೆ. ಡೋಬರೈನರ್ ಅವನು ಒಂದು ತ್ರಿವಳಿ ನಿಯಮವನ್ನು ಡೋಬರೈನರ್ ಫಸ್ಟ್ ಕೊಡ್ತಾನೆ. ತ್ರಿವಳಿ ನಿಯಮ ಏನು ಹೇಳುತ್ತೆ, ಸದೃಶ ತ್ರಿವಳಿಗಳ ಪೈಕಿ ಮಧ್ಯದ ಧಾತುವಿನ ಪರಮಾಣು ರಾಶಿಯು ಉಳಿದ ಹಗುರ ಮತ್ತು ಭಾರ ಧಾತುಗಳ ಪರಮಾಣು ಸರಿಸುಮಾರುಗಳ ಸರಾಸರಿ. ನೋಡಿ, ಆತ ಏನ್ ಮಾಡ್ತಾನೆ ಅಂದ್ರೆ ಒಂದು 3 ಧಾತುಗಳನ್ನ ಪರಮಾಣು ದ್ರವ್ಯ ರಾಶಿಯ ಏರಿಕೆ ಕ್ರಮದಲ್ಲಿ ಬರೆದಿದನಂತೆ. ಮಧ್ಯದಲ್ಲಿರುವಂತಹ ಒಂದು ಧಾತುವಿನ ಪರಮಾಣು ದ್ರವ್ಯರಾಶಿ ಎಷ್ಟಿರುತ್ತೆ ಅಂದರೆ ಮೊದಲನೇ ಧಾತು ಮತ್ತು 3ನೇ ಧಾತುವಿನ ಮೀನ್ ಆವರೇಜ್ ಪರಮಾಣು ದ್ರವ್ಯರಾಶಿಯನ್ನ ಕೂಡಿ 2ರಿಂದ ಡಿವೈಡ್ ಮಾಡಿದಾಗ ಬರುವಂತಹ ಒಂದು ಸರಾಸರಿಗೆ ಡೋಬರೈನರ್ನ ಒಂದು ಪರಮಾಣು ರಾಶಿ ಸಮನಾಗಿದೆ. ಸೊ ನೋಡಿ, ಇಲ್ಲಿ ಈ ಒಂದು ಕಾನ್ಸೆಪ್ಟ್ ಅನ್ನು ನಿಮಗೆ ತುಂಬಾ ಸರಳವಾಗಿ ಎಕ್ಸ್ಪ್ಲೈನ್ ಮಾಡೋಕೆ ನಾನು ನಿಮಗೆ ಒಂದು ಎಕ್ಸಾಂಪಲ್ ಅನ್ನು ತಗೊಂಡಿದ್ದೀನಿ ಸ್ನೇಹಿತರೆ. ಈ ಕೆಳಗಿನ ಮೊದಲನೇ ಮತ್ತು 3ನೇ ಧಾತುವಿನ
ಪರಮಾಣು ದ್ರವ್ಯರಾಶಿಯನ್ನ ನಿಮಗೆ ನೀಡಲಾಗಿದೆ. ಮಧ್ಯದ ಧಾತುವಿನ ಪರಮಾಣು ರಾಶಿಯನ್ನ ಕಂಡುಹಿಡಿಯಿರಿ. ಇದು ಡೋಬರೈನರ್ನ ತ್ರಿವಳಿಯ ಅನ್ವಯದ ಒಂದು ಆಧಾರದ ಮೇಲೆ. ಸೊ ಡೋಬರೈನರ್ ಏನ್ ಹೇಳಿದ್ರು? ಸೊ ಪರಮಾಣು ದ್ರವ್ಯರಾಶಿಯ ಆಧಾರವಾಗಿ 3 ಧಾತುಗಳನ್ನು ತಗೊಂಡಿದ್ವಿ ನೋಡಿ. ಮೊದಲನೇ ಧಾತು ಕ್ಯಾಲ್ಸಿಯಂ ಆಗಿದೆ, ಅದರ ಒಂದು ಪರಮಾಣು ದ್ರವ್ಯರಾಶಿ 40. ಸ್ಟ್ರಾನ್ಸಿಯಂನ ಪರಮಾಣು ದ್ರವ್ಯರಾಶಿಯನ್ನ ನಾನು ಕಂಡುಹಿಡಿಬೇಕಾಗಿದೆ. ಸೊ ಮೂರನೇದಾಗಿ ಬೇರಿಯಂನ ಪರಮಾಣು ದ್ರವ್ಯರಾಶಿ 137 ಇದೆ. ಸೊ ಈಗ ಸ್ನೇಹಿತರೆ, ಕ್ಯಾಲ್ಸಿಯಂನ ಪರಮಾಣು ರಾಶಿ 40 ಪ್ಲಸ್ ಬೇರಿಯಂನ ಪರಮಾಣು ದ್ರವ್ಯರಾಶಿ 137 ಡಿವೈಡೆಡ್ ಬೈ 2. ಸೊ ಈಗ ಕೂಡಿದಾಗ ಇಲ್ಲಿ ಏನಾಯ್ತು? 177 ಆಯಿತು. ಡಿವೈಡೆಡ್ ಬೈ 2 ಅಂದರೆ ಇದು 88.5. ಸೊ ಇದು ಈ ಒಂದು 88.5 ಅನ್ನೋದು ಏನಾಗಿದೆ? ಸ್ಟ್ರಾನ್ಸಿಯಂನ ಪರಮಾಣು ದ್ರವ್ಯರಾಶಿಯಾಗಿದೆ. ನೋಡಿ ಎಷ್ಟು ಸುಲಭವಾಗಿ ಡೋಬರೈನರ್ ಅವರು ತ್ರಿವಳಿಗಳನ್ನು ರೂಪಿಸಿದ್ದಾರೆ. ಸೊ ಒಂದೇ ರೀತಿಯ ರಾಸಾಯನಿಕ ಗುಣಗಳನ್ನು ಹೊಂದಿರುವಂತಹ ಪರಮಾಣು ದ್ರವ್ಯರಾಶಿಯನ್ನ ಸಂಬಂಧಿಸಿದಂತೆ 3 ಪರಮಾಣು ಒಂದು ಧಾತುಗಳನ್ನು ಒಂದ್ ಕಡೆ ಜೋಡಿಸ್ತಾನೆ. ಅದಕ್ಕೆ ಅವನು ತ್ರಿವಳಿಗಳು ಅಂತೇಳಿ ಕರೀತಾನೆ. ಸೊ ಮಧ್ಯದಲ್ಲಿರುವಂತಹ ಧಾತುಗಳ ಪರಮಾಣು ದ್ರವ್ಯರಾಶಿ ಎಷ್ಟಿರುತ್ತೆ ಅಂದ್ರೆ ಮೊದಲನೇ ಧಾತು ಮತ್ತು ಮೂರನೇ ಧಾತುವಿನ ಪರಮಾಣು ದ್ರವ್ಯರಾಶಿಯ ಸರಾಸರಿಗೆ ಅಂದ್ರೆ ಮೀನ್. ಫಸ್ಟ್ ನೋಡಿ 40 ಇದೆ ಪರಮಾಣು ದ್ರವ್ಯರಾಶಿ, ಅದನ್ನ 137 ಪರಮಾಣು ದ್ರವ್ಯರಾಶಿ ಎರಡನ್ನ ಕೂಡಬೇಕು. ಸರಾಸರಿ ಅಂದ್ರೆ 2 ಎಲಿಮೆಂಟ್ಸ್ ಇರೋದ್ರಿಂದ 2 ಡಿವೈಡೆಡ್ ಬೈ 2, 2ರಿಂದ ನಾವೇನ್ ಮಾಡಬೇಕು ಸ್ನೇಹಿತರೆ? ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿದಾಗ 177 ಆಡ್ ಆದಾಗ ಬರುತ್ತೆ. ಡಿವೈಡೆಡ್ ಬೈ 2 ಮಾಡಿದ್ರೆ 88.5 ಅನ್ನುವಂತಹ ಒಂದು ಉತ್ತರ ಸ್ಟ್ರಾನ್ಸಿಯಂನ ಪರಮಾಣು ದ್ರವ್ಯರಾಶಿ. ಈ ರೀತಿಯ ಪ್ರಶ್ನೆಗಳನ್ನ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಲ್ಲಿ ಸ್ನೇಹಿತರೆ ಕೇಳ್ತಾ ಇರ್ತಾರೆ. ಹಾಗಾಗಿ ಪರಮಾಣು ದ್ರವ್ಯರಾಶಿಯನ್ನ ಕಂಡುಹಿಡಿಯೋದ್ರಲ್ಲಿ ಡೋಬರೈನರ್ನ ತ್ರಿವಳಿಗಳ ಒಂದು ಲೆಕ್ಕವನ್ನ ತುಂಬಾ ಚೆನ್ನಾಗಿ ಕಲ್ತ್ಕೋಬೇಕಾಗತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಗಮನಿಸಬಹುದು. ಮುಂದೆ ನೋಡಿ, ಇನ್ನೊಂದು ಪ್ರಶ್ನೆ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಯಾವ ರೀತಿ ಕೇಳಿದ್ರು? ಈ ಕೆಳಗಿನಲ್ಲಿ ಯಾವುದು ಡೋಬರೈನರ್ನ ತ್ರಿವಳಿಗಳಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ 4 ಪ್ರಶ್ನೋತ್ತರಗಳಿಗೆ ಒಂದು ವಸ್ತುನಿಷ್ಠ ಉತ್ತರಗಳು ನಮ್ಮೊಂದಿಗಿದೆ. ಮೊದಲನೇ ಉತ್ತರ ಕ್ಯಾಲ್ಸಿಯಂ, ಸ್ಟ್ರಾನ್ಸಿಯಂ, ಬೇರಿಯಂ. ಎರಡನೇದು ಹೈಡ್ರೋಜನ್, ಸೋಡಿಯಂ, ಕ್ಯಾಲ್ಸಿಯಂ. ಮೂರನೇದು ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ. ನಾಲ್ಕನೇದು ನೈಟ್ರೋಜನ್, ಫಾಸ್ಫರಸ್, ಕ್ಲೋರಿನ್. ನೋಡಿ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕಂಡುಹಿಡಿಯಬೇಕು ಅಂದ್ರೆ ನೀವೇನ್ ಮಾಡ್ಬೇಕಾಗತ್ತೆ? ಕ್ಯಾಲ್ಸಿಯಂನ ಪರಮಾಣು ದ್ರವ್ಯರಾಶಿ ಬೇರಿಯಂನ ಪರಮಾಣು ದ್ರವ್ಯರಾಶಿಯನ್ನ ಕೂಡಬೇಕಾಗತ್ತೆ. ಆ ಒಂದು ದ್ರವ್ಯರಾಶಿಯನ್ನ 2ರಿಂದ ಡಿವೈಡ್ ಮಾಡಿದ್ರೆ ಸ್ಟ್ರಾನ್ಸಿಯಂ ಅದು ಯಾವ ರೀತಿ ಬರುತ್ತೆ ಅಂತೇಳಿ ಚೆಕ್ ಮಾಡಬೇಕಾಗತ್ತೆ. ಅಥವಾ ಹೈಡ್ರೋಜನ್ನು, ಕ್ಯಾಲ್ಸಿಯಂ ಮತ್ತು ಸೋಡಿಯಂ ಅನ್ನ ಪರಮಾಣು ದ್ರವ್ಯರಾಶಿಗಳು ತಿಳ್ಕೊಂಡಿರ್ಬೇಕು ವಿದ್ಯಾರ್ಥಿಗಳೇ. ಮತ್ತು ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂನ ಪರಮಾಣು ದ್ರವ್ಯರಾಶಿಯನ್ನ ತಿಳ್ಕೊಂಡು ಈ ಒಂದು ಸರಳವಾದ ಪ್ರಶ್ನೆಗೆ ಸರಿಯಾದ ಉತ್ತರ ಕ್ಯಾಲ್ಸಿಯಂ, ಸ್ಟ್ರಾನ್ಸಿಯಂ, ಬೇರಿಯಂ ಅಂತೇಳಿ ಒಂದು ಮ್ಯಾಥಮ್ಯಾಟಿಕಲಿ ನಾವು ಕ್ಯಾಲ್ಕುಲೇಷನ್ ಮಾಡಿ ಸರಿಯಾದ ಉತ್ತರವನ್ನು ತಾಳೆ ಹಾಕಬಹುದು. ಇದು ನಮಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಲ್ಲಿ ಅಪ್ಲಿಕೇಬಲ್ ಆಗಿ ಡೋಬರೈನರ್ನ ತ್ರಿವಳಿಗಳ ಬಗ್ಗೆ ಪ್ರಶ್ನೆಯನ್ನು ನಾವು ಊಹಿಸಬಹುದು ಸ್ನೇಹಿತರೆ. ಮುಂದಿನದಾಗಿ ಡೋಬರೈನರ್ ಧಾತುಗಳನ್ನ ಅವುಗಳ ಯಾವ ಒಂದು ಏರಿಕೆ ಕ್ರಮದಲ್ಲಿ ಜೋಡಿಸಿದ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಪರಮಾಣು ಸಂಖ್ಯೆಯ ಆಧಾರವಾಗಿ ಜೋಡಿಸಿದ್ನೋ, ಪರಮಾಣು ದ್ರವ್ಯರಾಶಿಯ ಆಧಾರವಾಗಿ ಜೋಡಿಸಿದ್ನೋ, ಅಣುಗಳ ರೂಪದಲ್ಲಿ ಜೋಡಿಸಿದನೋ, ಪರಮಾಣು ಸಂಖ್ಯೆ ಮತ್ತು ರಾಶಿಯ ರೂಪದಲ್ಲಿ ಜೋಡಿಸಿದನೋ ಅಂತೇಳಿ ಕೇಳ್ತಾ ಇದ್ದಾರೆ. ನಾನು ಈಗ ತಾನೇ ಹೇಳಿದೆ, ಇಲ್ಲಿ ಎಲ್ಲ ಒಂದು ಎಲಿಮೆಂಟ್ಸ್ ಅನ್ನ ಪರಮಾಣು ದ್ರವ್ಯ ರಾಶಿಯನ್ನ ಸಂಬಂಧಿಸಿದಂತೆ ನೀವು ಆಯ್ಕೆ ಮಾಡಿ ಜೋಡಿಸಿ ಅಂತೇಳಿ ವಿಲಿಯಂ ಪ್ರೌಟ್ ರವರು ಒಂದು ಅತ್ಯದ್ಭುತವಾದ ಸಲಹೆಯನ್ನ ಡೋಬರೈನರ್ ಅವರಿಗೆ ಕೊಟ್ಟಿದ್ರು. ಆ ಒಂದು ಸಲಹೆಯ ಆಧಾರವಾಗಿ ಡೋಬರೈನರ್ ಧಾತುಗಳನ್ನ ಪರಮಾಣು ದ್ರವ್ಯರಾಶಿಯ ಒಂದು ಸರಳವಾಗಿ ಕನ್ಸಿಡರ್ ಮಾಡಿ ಜೋಡಿಸಿದ್ರು. ಹಾಗಾಗಿ ಈ ಒಂದು ಅತ್ಯದ್ಭುತವಾದ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪರಮಾಣು ದ್ರವ್ಯರಾಶಿ ಸರಿಯಾದ ಉತ್ತರ ಆಗಿದೆ. ನೋಡಿ, ಈ ಡೋಬರೈನರ್ ಇಷ್ಟೆಲ್ಲ ಒಳ್ಳೊಳ್ಳೆ ವಿಚಾರಗಳನ್ನ ಚರ್ಚೆ ಮಾಡಿದ್ರು ಕೂಡ ಡೋಬರೈನರ್ನ ಒಂದು ತ್ರಿವಳಿ ನಿಯಮದ ವಿಫಲತೆಗೆ ಕಾರಣವೇನು ಅಂತೇಳಿ ಕೇಳ್ತಾ ಇದ್ದಾರೆ. ಡೋಬರೈನರ್ನ ತ್ರಿವಳಿ ನಿಯಮ ವಿಫಲತೆ ಅಥವಾ ಡಿಸ್ಅಡ್ವಾಂಟೇಜಸ್ ಆಗಿ ಇವತ್ತು ನಾವು ಕನ್ಸಿಡರ್ ಮಾಡ್ತಾ ಇಲ್ಲ. ಯಾಕೆ ಈ ವಿಫಲತೆಯನ್ನ ಕಾಣ್ತು ಅನ್ನುವಂಥ ಕುತೂಹಲಕ್ಕೆ ಉತ್ತರ ಏನಿದೆ ಅಂದ್ರೆ,
ತ್ರಿವಳಿ ನಿಯಮ ಗೊತ್ತಿರುವ ಎಲ್ಲ ಧಾತುಗಳ ವರ್ಗೀಕರಣಕ್ಕೆ ಸಹಾಯವನ್ನು ಮಾಡಲಿಲ್ಲ. ನೋಡಿ, ಈ ಒಂದು ತ್ರಿವಳಿ ನಿಯಮ ಕೆಲವೊಂದು ಎಲಿಮೆಂಟ್ಸ್ಗಳಿಗೆ ಮಾತ್ರ ಸೀಮಿತ ಆಗಿತ್ತು. ಜಾಸ್ತಿ ಎಲಿಮೆಂಟ್ಸ್ಗಳಿಗೆ ತ್ರಿವಳಿ ನಿಯಮ ಅನ್ವಯ ಆಗಲಿಲ್ಲ. ಸೊ ಯಾವಾಗ ಹೆಚ್ಚು ಧಾತುಗಳ ಒಂದು ಕ್ಲಾಸಿಫಿಕೇಶನ್ಸ್ಗೆ ತ್ರಿವಳಿ ನಿಯಮ ನಮಗೆ ವಿಫಲತೆಯನ್ನು ಕಾಣ್ತೋ, ಡೋಬರೈನನ್ನ ತ್ರಿವಳಿ ನಿಯಮ ವಿಫಲಗೊಂಡಿತು ಸ್ನೇಹಿತರೆ. ಸೊ ಈ ವಿಫಲತೆಯ ನಂತರ ಪೀರಿಯಾಡಿಕ್ ಟೇಬಲನ್ನು ವಿಲಿಯಂ ಪ್ರೌಟ್ನ ಒಂದು ಸಲಹೆಯ ಆಧಾರದ ಮೇಲೆ ಧಾತುಗಳ ವರ್ಗೀಕರಣ ಪ್ರಥಮ ಪ್ರಯತ್ನವನ್ನ ಮಾಡಿದವನು ಡೋಬರೈನರ್. ಇಲ್ಲಿ ಪ್ರಶ್ನೆ ಯಾವ ರೀತಿ ಬರುತ್ತೆ, ವಿಲಿಯಂ ಪ್ರೌಟ್ ಬಗ್ಗೆ ಒಂದು ಪ್ರಶ್ನೆಯನ್ನು ನಾವು ಊಹಿಸ್ಕೋಬಹುದು. ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಆಧಾರದ ಮೇಲೆ ವರ್ಗೀಕರಣ ಮಾಡಬಹುದೆಂದು ಸಲಹೆ ನೀಡಿದ ರಸಾಯನಶಾಸ್ತ್ರಜ್ಞ ಯಾರು? ಏನು, ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಆಧಾರದ ಮೇಲೆ ವರ್ಗೀಕರಣ ಮಾಡಬಹುದು ಎಂಬ ಒಂದು ಅತ್ಯದ್ಭುತವಾದ ಸಲಹೆಯನ್ನ ನೀಡಿದ ರಸಾಯನಶಾಸ್ತ್ರಜ್ಞ ಯಾರು ಅಂದ್ರೆ ವಿಲಿಯಂ ಪ್ರೌಟ್. ಈ ಒಂದು ಕೀರ್ತಿಗೆ ಅವರು ಪಾತ್ರರಾಗಿದ್ದಾರೆ. ಅದೇ ರೀತಿ ಧಾತುಗಳ ವರ್ಗೀಕರಣದ ಪ್ರಪ್ರಥಮ ಪ್ರಯತ್ನವನ್ನ ಮಾಡಿದ ರಸಾಯನಶಾಸ್ತ್ರಜ್ಞ ಕೆಮಿಸ್ಟ್ ಯಾರು ಅಂದ್ರೆ ಡೋಬರೈನರ್. ಇದು ನಾವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡುವಂತಹ ಪ್ರಶ್ನೆಯಾಗಿದೆ. ಹಾಗಾಗಿ ಸರಳವಾಗಿ ಈ ಒಂದು ಮಾಹಿತಿಯನ್ನ ಕಲೆ ಹಾಕ್ತಾ ಹೋಗಿ, ಪಾಯಿಂಟ್ಸ್ ಅನ್ನ ಮಾಡ್ತಾ ಹೋಗಿ, ನಿಮ್ಮ ಒಂದು ಮುಂದಿನ ಸಕ್ಸೆಸಿವ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅನುಕೂಲಕರವಾಗುವಂತೆ ಯೂಸ್ ಆಗತ್ತೆ. ಮುಂದಿನದಾಗಿ ಈ ಒಂದು ಡೋಬರೈನರ್ನ ತ್ರಿವಳಿ ನಿಯಮದ ವಿಫಲತೆಯ ನಂತರ ಪೀರಿಯಾಡಿಕ್ ಟೇಬಲ್ ಅಂದರೆ ಆವರ್ತಕ ಕೋಷ್ಟಕವನ್ನ ಮುಂದೆ ವಿಶೇಷವಾಗಿ ಕಂಡುಹಿಡಿಯುವಂತಹ ಪ್ರಯತ್ನವನ್ನ ಮಾಡಿದ ಮತ್ತೊಬ್ಬ ವಿಜ್ಞಾನಿ ಯಾರು ಅಂದ್ರೆ ನ್ಯೂಲ್ಯಾಂಡ್. ಈ ನ್ಯೂಲ್ಯಾಂಡ್ ಏನ್ ಮಾಡಿದ್ರು, ಅಷ್ಟಕ ನಿಯಮವನ್ನ ಅವರು ಪ್ರಪೋಸ್ ಮಾಡ್ತಾರೆ. ಅಷ್ಟಕ ನಿಯಮ, ನ್ಯೂಲ್ಯಾಂಡ್ನ ಅಷ್ಟಕ ನಿಯಮ. ಇವರು ಕೂಡ ನ್ಯೂಲ್ಯಾಂಡ್ ಕೂಡ ಏನ್ ಮಾಡ್ತಾರೆ, ಧಾತುಗಳನ್ನ ಅವುಗಳ ಪರಮಾಣು ದ್ರವ್ಯ ರಾಶಿಯ ಏರಿಕೆ ಕ್ರಮದಲ್ಲಿ ಬರೆದಾಗ ಪ್ರತಿ ಮೊದಲನೇ ಧಾತು 8ನೇ ಧಾತುವಿನೊಂದಿಗೆ ಸಿಮಿಲಾರಿಟಿ, ರಾಸಾಯನಿಕವಾಗಿ ಒಂದೇ ರೀತಿಯ ಗುಣವನ್ನು ಹೋಲುತ್ತದೆ. ತುಂಬಾ ಸುಲಭವಾಗಿದೆ. ಅಷ್ಟಕ ಅಂದ್ರೆ 8 ಎಲಿಮೆಂಟ್ಸ್ಗಳನ್ನು ಕನ್ಸಿಡರ್ ಮಾಡಿದ್ದಾರೆ. ಅಷ್ಟಕ ನಿಯಮ. ನೋಡಿ, ವರ್ಡಲ್ಲೇ ನಮಗೆ ಉತ್ತರ ಇದೆ. ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಜೋಡಿಸಿದಾಗ ಅಂದ್ರೆ ಬರೆದಾಗ ಪ್ರತಿ 8ನೆಯ ಧಾತು, ದ ಫಸ್ಟ್ ಎಲಿಮೆಂಟ್ ಈಸ್ ಸಿಮಿಲರ್ ಟು ದ 8th ಎಲಿಮೆಂಟ್ ಹ್ಯಾವಿಂಗ್ ದ ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್. ಅಂದ್ರೆ ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಜೋಡಿಸಿದಾಗ ಪ್ರತಿ 8ನೇ ಧಾತು ಮೊದಲನೇ ಧಾತುವಿನೊಂದಿಗೆ ರಾಸಾಯನಿಕ ಗುಣಗಳಲ್ಲಿ ಸಾಮ್ಯತೆಯನ್ನ ಹೊಂದಿದೆ. ಇದು ನ್ಯೂಲ್ಯಾಂಡ್ನ ಅಷ್ಟಕ ನಿಯಮ. ನೋಡಿ, ನ್ಯೂಲ್ಯಾಂಡ್ ಅಷ್ಟಕ ನಿಯಮದಲ್ಲಿ ಅವರು ಏನು ಮಾಡ್ತಾರೆ ಅಂದರೆ 8 ಎಲಿಮೆಂಟ್ಸ್ಗಳನ್ನು ಅರೇಂಜ್ ಮಾಡಿ ಅವರು ಪಾಶ್ಚಿಮಾತ್ಯ ಸಂಗೀತದ ನೋಡಿ, ನಾವು ಸಾ ರಿ ಗ ಮ ಪ ದ ನಿ ಸಾ, ಅಲ್ಲಿ ಅದೇ ರೀತಿ ಪಾಶ್ಚಿಮಾತ್ಯ ಸಂಗೀತದಲ್ಲಿ ಡೋ ರೇ ಮ ಸಾ ಲಾ ಟಿ ಅನ್ನುವಂತಹ ಸಾ ರಿ ಗ ಮ ಪ ದ ನಿ ಸಾ ಅನ್ನುವಂತಹ ಈ ಒಂದು ಪಾಶ್ಚಿಮಾತ್ಯ ಸಂಗೀತ ಸ್ವರಗಳಿಗೆ ಎಲಿಮೆಂಟ್ಸ್ಗಳನ್ನು ಕಂಪೇರ್ ಮಾಡುವಂತಹ ಪ್ರಯತ್ನ ನ್ಯೂಲ್ಯಾಂಡ್ ರವರು ಮಾಡ್ತಾರೆ. ಆದರೂ ಕೂಡ ನ್ಯೂಲ್ಯಾಂಡ್ನ ಅಷ್ಟಕ ನಿಯಮ ಏನಾಯಿತು, ವಿಫಲತೆಯನ್ನು ಕಾಣ್ತು. ಯಾಕೆ ವಿಫಲತೆಯನ್ನು ಕಾಣ್ತು ಅಂದರೆ, ಆವರ್ತಕ ಕೋಷ್ಟಕದಲ್ಲಿ ಆ ಒಂದು ನ್ಯೂಲ್ಯಾಂಡ್ ಪ್ರಕಾರ ಆವರ್ತದ ವಿಸ್ತಾರ 8 ಅಂತೇಳಿ ನ್ಯೂಲ್ಯಾಂಡ್ ಜಸ್ಟಿಫಿಕೇಶನ್ ಅನ್ನು ಕೊಟ್ಟಿದ್ರು. ಆದರೆ ಈ ಒಂದು ಆವರ್ತಕ ಕೋಷ್ಟಕದ ಆವರ್ತ ಕೇವಲ 8 ಆಗಿರಲಿಲ್ಲ ಸ್ನೇಹಿತರೆ. ಇದು 8 ಆಗಿತ್ತು, 18 ಆಗಿತ್ತು, 32 ಆಗಿತ್ತು. ಈ ರೀತಿ ವಿಭಿನ್ನವಾದ ಒಂದು ಪೀರಿಯಾಡಿಕ್ ಟೇಬಲ್ ಅಲ್ಲಿ ಆವರ್ತದ ಒಂದು ವಿಸ್ತಾರ ಇತ್ತು. ಈ ಒಂದು ಆವರ್ತದ ವಿಸ್ತಾರ ನ್ಯೂಲ್ಯಾಂಡ್ ರವರ ವಿಸ್ತಾರ 8ಕ್ಕೆ ಸೀಮಿತವಾಗಿತ್ತು. ಮತ್ತು ಯಾವುದೇ ಧಾತುವನ್ನ ನ್ಯೂಲ್ಯಾಂಡ್ ರವರು ಪಾಶ್ಚಿಮಾತ್ಯ ಸಂಗೀತಕ್ಕೆ ಕಂಪೇರ್ ಮಾಡುವಂತಹ ಪ್ರಯತ್ನ ರಸಾಯನಶಾಸ್ತ್ರದಲ್ಲಿ ಅವಶ್ಯಕವಾಗಿ ಇರಲಿಲ್ಲ. ಈ ಒಂದು ವಾದವನ್ನ ವಿಜ್ಞಾನಿಗಳು ಸಮರ್ಥನೀಯವಾಗಿ ಬೆಂಬಲಿಸಲಿಲ್ಲ. ಹಾಗಾಗಿ ನ್ಯೂಲ್ಯಾಂಡ್ನ ಅಷ್ಟಕ ನಿಯಮ ವಿಫಲತೆಯನ್ನ ಕಾಣಿತು.
ಸೊ ಈ ನ್ಯೂಲ್ಯಾಂಡ್ನ ಅಷ್ಟಕ ನಿಯಮದ ವಿಫಲತೆಯ ನಂತರ ಧಾತುಗಳ ರಾಸಾಯನಿಕ ಲಕ್ಷಣಗಳು ಮತ್ತು ಪರಮಾಣು ದ್ರವ್ಯರಾಶಿಗೆ ಒಂದು ಅದ್ಭುತವಾದ ಸಾಮ್ಯತೆ ಇದೆ ಅನ್ನುವಂತಹ ಒಂದು ವಿಚಾರದ ಅನಾಲಿಸಿಸ್ ಕ್ಯಾಚ್ ಅನ್ನು ಮಾಡಿದಂತಹ ಡಿಮಿಟ್ರಿ ಮೆಂಡಲೀವ್. ಸೊ ಅವ್ರು ಏನು ಮಾಡ್ತಾರೆ, ಮೆಂಡಲೀವ್ನ ಆವರ್ತಕ ನಿಯಮ ನೀವೆಲ್ಲ ಓದಿರ್ಬೋದು. ಇವತ್ತು ಸ್ಟ್ಯಾಂಡರ್ಡ್ ಪೀರಿಯಾಡಿಕ್ ಟೇಬಲ್ ಅನ್ನ ನಮ್ಮ ಮುಂದೆ ಜೋಡಿಸಿದಂಥ ವಿಜ್ಞಾನಿ ಡಿಮಿಟ್ರಿ ಮೆಂಡಲೀವ್. ಸೊ ಮೆಂಡಲೀವ್ನ ಆವರ್ತಕ ಕೋಷ್ಟಕವನ್ನು ನಾವು ಸ್ಟ್ಯಾಂಡರ್ಡ್ ಆಗಿ ಆವರ್ತಕ ಕೋಷ್ಟಕದ ಪಿತಾಮಹ ಅಂತೇಳಿ ಡಿಮಿಟ್ರಿ ಮೆಂಡಲೀವನ್ನ ಸೊ ನಾವು ಕನ್ಸಿಡರ್ ಮಾಡ್ತೀವಿ. ಅದನ್ನು ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಕೇಳ್ತಾರೆ. ಆವರ್ತಕ ಕೋಷ್ಟಕದ ವಿನ್ಯಾಸ ಮಾಡಿದ ಆವರ್ತಕ ಕೋಷ್ಟಕದ ಪಿತಾಮಹ ಯಾರು ಅಂತ ಅಂದರೆ ಸೊ ಅಲ್ಲಿ ಆಪ್ಷನಲ್ಲಿ ಮೆಂಡಲೀವ್ ಇತ್ತು ಅಂದರೆ ಮೆಂಡಲೀವನ್ನು ಗುರುತಿಸಬೇಕು. ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಮೋಸ್ಲೆ ಅವರ ಹೆಸರಿತ್ತು ಅಂದರೆ ಮೋಸ್ಲೆ ಅವರನ್ನ ಗುರುತಿಸಬೇಕು. ಮೋಸ್ಲೆ ಅವರ ಹೆಸರು ಇಲ್ಲ ಅಂದರೆ ನಾವು ಮೆಂಡಲೀವನ್ನು ಗುರುತಿಸಬೇಕು. ನೋಡಿ, ಇಲ್ಲಿ ಮೆಂಡಲೀವ್ ಅವರು ಸೊ ಎಲಿಮೆಂಟ್ಸ್ಗಳ ಬಗ್ಗೆ ತುಂಬ ಅಧ್ಯಯನವನ್ನು ಮಾಡಿ ಸೊ ಅವರು ಒಂದು ಸ್ಪೆಷಲ್ ಆದಂತಹ ಆವರ್ತಕ ನಿಯಮವನ್ನು ಕೊಡೋಕೆ ಮೆಂಡಲೀವ್ ಅವರು ಬಂದಿದ್ದಾರೆ. ಸೊ ಮೆಂಡಲೀವ್ ಅವರು ಏನು ಹೇಳ್ತಾರೆ, ಧಾತುಗಳ ಗುಣಗಳು ಅವುಗಳ ಪರಮಾಣು ರಾಶಿಯ ಆರೋಹಣ ಅಂದರೆ ಏರಿಕೆ ಕ್ರಮದಲ್ಲಿ ಬರೆದಾಗ ನಿರ್ದಿಷ್ಟ ಅಂತರದಲ್ಲಿ ಪುನರಾವರ್ತನೆ ಆಗುತ್ತದೆ. ದ ಪೀರಿಯಾಡಿಸಿಟಿ ಈಸ್ ಟು ಬಿ ರಿಪೀಟೆಡ್ ಇನ್ ಪರ್ಟಿಕ್ಯುಲರ್ ಸೆಷನ್. ಇಲ್ಲಿ ಏನಾಗ್ತದೆ, ಎಲಿಮೆಂಟ್ಸ್ ಕ್ಯಾನ್ ಬಿ ಅರೇಂಜ್ಡ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ಮಾಸ್. ಅಟಾಮಿಕ್ ಮಾಸ್ ಅನ್ನ ನೋಡಿ, ಎಲ್ಲ ವಿಜ್ಞಾನಿಗಳು ಮಾಡಿರುವಂತಹ ಒಂದು ಕೆಲಸ ಏನು ಅಂದರೆ ಪರಮಾಣು ದ್ರವ್ಯ ರಾಶಿಯನ್ನ ಏರಿಕೆ ಕ್ರಮದಲ್ಲಿ ಬರಿತಾ ಹೋಗ್ತಾ ಇದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಮುಂದೆ ಯಾಕೆ ಅಂತ ಹೇಳ್ತೀನಿ, ಯಾಕೆ ಇಂಪಾರ್ಟೆನ್ಸ್ ಇಷ್ಟು ಕೊಟ್ಟು ಹೇಳ್ತಾ ಇದ್ದೀನಿ. ಪರಮಾಣು ದ್ರವ್ಯರಾಶಿ, ಪರಮಾಣು ದ್ರವ್ಯರಾಶಿ. ಸೊ ಮುಂದೆ ಮಾಸ್ಲೆ ಅವರು ಪರಮಾಣು ದ್ರವ್ಯರಾಶಿ ಬರೋದಿಲ್ಲ. ಸೊ ಯಾಕೆ ಚರ್ಚೆ ಮಾಡೋಣ. ಅದ್ಭುತವಾದ ಒಂದು ವಿಚಾರ ನಮ್ಮ ಜೊತೆಯಲ್ಲಿದೆ. ಸೊ ನೋಡಿ, ಇಲ್ಲಿ ಏನಾಯ್ತು, ಸೊ ಮೆಂಡಲೀವ್ ಅನ್ನ ಪೀರಿಯಾಡಿಕ್ ಟೇಬಲ್ ನಮ್ಮ ಜೊತೆ ಇದೆ. ಸೊ ಇಲ್ಲಿ ಸೊ ಮೆಂಡಲೀವ್ ಸೊ ವಿಜ್ಞಾನಿಯ ಒಂದು ಫೋಟೋ ಕೂಡ ನಿಮ್ಮ ರೆಫರೆನ್ಸ್ಗಾಗಿ ಹಾಕಿದ್ದೀವಿ. ಸೊ ಮೆಂಡಲೀವ್ ಅವರು ಒಂದು ಸ್ಟ್ಯಾಂಡರ್ಡ್ ಪೀರಿಯಾಡಿಕ್ ಟೇಬಲ್ ಅನ್ನ ಪರಮಾಣು ದ್ರವ್ಯ ರಾಶಿಯ ಆಧಾರದ ಮೇಲೆ ಜೋಡಿಸಿರ್ತಾರೆ. ಸೊ ಕೆಲವೊಂದು ಎಲಿಮೆಂಟ್ಸ್ಗಳನ್ನ ಖಾಲಿ ಬಿಟ್ಟಿರ್ತಾರೆ. ಅಂದರೆ ಅವ್ರ ಪ್ರಕಾರ ಇಲ್ಲಿ ಏನಾಯಿತು, ಇನ್ನೂ ಕೆಲವೊಂದು ರಿಸರ್ಚ್ ಆಗಬೇಕಾಗಿದೆ ಅನ್ನುವಂತಹ ಒಂದು ವಿಚಾರ ಮೆಂಡಲೀವ್ ಮಂಡಿಸಿರ್ತಾರೆ. ಹಾಗಾಗಿ ಫಾದರ್ ಆಫ್ ಪೀರಿಯಾಡಿಕ್ ಟೇಬಲ್, ಆವರ್ತಕ ಕೋಷ್ಟಕದ ಪಿತಾಮಹ ಅನ್ನುವಂತಹ ಒಂದು ಕೀರ್ತಿ ಮೆಂಡಲೀವ್. ಒಂದು ಸ್ಟ್ಯಾಂಡರ್ಡ್ ಪೀರಿಯಾಡಿಕ್ ಟೇಬಲ್ಗೆ ಒಂದು ಹೊಸ ವಿನ್ಯಾಸವನ್ನ ಕೊಟ್ಟ ರಸಾಯನಶಾಸ್ತ್ರಜ್ಞ ಡಿಮಿಟ್ರಿ ಮೆಂಡಲೀವ್ ಆಗಿದ್ದಾರೆ. ಸೊ ನೋಡಿ, ಮುಂದೆ ಏನಾಯಿತು. ಸೊ ಮೆಂಡಲೀವ್ ಆವರ್ತಕ ಕೋಷ್ಟಕದ ಅನುಕೂಲತೆಗಳನ್ನು ಫಸ್ಟ್ ತಿಳ್ಕೊಳ್ಳೋಣ, ನಂತರ ವಿಪುಲತೆಗಳನ್ನು ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಧಾತುಗಳನ್ನು ಆವರ್ತ ಮತ್ತು ವರ್ಗಗಳಲ್ಲಿ ಜೋಡಿಸಿದ. ವೆರಿ ಗುಡ್. ಇಲ್ಲೇನು ಮಾಡ್ತಾನೆ, ಆವರ್ತ ಪೀರಿಯಡ್ಸ್ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳನ್ನು ಧಾತುಗಳನ್ನು ಅಡ್ಡ ಸಾಲಿನಲ್ಲಿ ಕಂಬ ಸಾಲಿನಲ್ಲಿ ನೋಡಿ, ಆರಿಜಾಂಟಲ್ ರೋಸ್ ಅಲ್ಲಿ ವರ್ಟಿಕಲ್ ಕಾಲಮ್ಸ್ಗಳಲ್ಲಿ ಎಲಿಮೆಂಟ್ಸ್ಗಳನ್ನು ಮೊಟ್ಟ ಮೊದಲನೇದಾಗಿ ಜೋಡಿಸಿದ ಕೀರ್ತಿ ಮೆಂಡಲೀವ್ ಅವರಿಗೆ ಸಲ್ಲುತ್ತೆ. ಹಾಗಾಗಿ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಅನ್ನು ನಾವು ಮೆಂಡಲೀವನ್ನ ಇಟ್ಕೊಂಡಿದ್ದೀವಿ. ಎರಡನೇದಾಗಿ ಒಂದೇ ರೀತಿಯ ರಾಸಾಯನಿಕ ಸಾಮ್ಯ ಅಂದರೆ ಸಿಮಿಲಾರಿಟಿ ಇರುವಂತಹ ಧಾತುಗಳನ್ನು ಒಂದು ಗ್ರೂಪ್ನಲ್ಲಿ ಒಂದು ಪರ್ಟಿಕ್ಯುಲರ್ ವರ್ಗದಲ್ಲಿ ಇಡಲಾಗಿತ್ತು. ಅಂದರೆ ಆತ ಸಿಮಿಲಾರಿಟಿಯನ್ನು ಗಳಿಸ್ತಾ. ನೋಡಿ, ಇಲ್ಲಿ ಒಂದು ಹಾಸ್ಟೆಲಲ್ಲಿ ಒಂದೇ ಊರಿನ ವಿದ್ಯಾರ್ಥಿಗಳು ಒಂದೇ ರೂಮಲ್ಲಿ ಇರ್ತಾರೆ. ಯಾಕೆ? ಸೊ ನಾವೆಲ್ಲ ಒಂದೇ ಊರಿನ ವಿದ್ಯಾರ್ಥಿಗಳು, ನಮ್ಮಲ್ಲಿ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತೇಳಿ. ಸೊ ಇಲ್ಲಿ ನೋಡಿ, ಇಲ್ಲಿ ಇದೇ ಒಂದು ಎಕ್ಸಾಂಪಲ್ ಅನ್ನು ಗಮನಿಸಿ, ಒಂದೇ ರೀತಿಯ ಕೆಮಿಕಲ್ ಎಲಿಮೆಂಟ್ಸ್ಗಳನ್ನು ಒಂದೇ ವರ್ಗದಲ್ಲಿ ಇಡುವಂತಹ ಒಂದು ವಿಶೇಷ. ಸೊ ಅದನ್ನು ನೋಡಿ, ಕೋಷ್ಟಕದಲ್ಲಿ ಕೆಲವು ಸ್ಥಾನಗಳನ್ನು ಖಾಲಿ ಬಿಟ್ಟಿದ್ರು. ಯಾಕೆ ಖಾಲಿ ಬಿಟ್ಟಿದ್ರು ಅಂದರೆ ಈ ಎಲಿಮೆಂಟ್ಸ್ಗಳು ಇನ್ನೂ ಪತ್ತೆ ಆಗಿಲ್ಲ ಅನ್ನುವಂತಹ ವಿಶೇಷವಾದಂತಹ ಒಂದು ವಿವರಣೆಯನ್ನು ಮೆಂಡಲೀವ್ ಅವರು ಕೊಡ್ತಾರೆ. ಸೊ ನೋಡಿ, ಎಂಥ ಅದ್ಭುತ ಕಲ್ಪನೆಯನ್ನು ಒಂದು ಪೀರಿಯಾಡಿಕ್ ಟೇಬಲ್ಗೆ ನಮಗೆ ಮೆಂಡಲೀವ್ ಕೊಟ್ಟರು. ಇಷ್ಟೆಲ್ಲ ಒಳ್ಳೆಯ ವಿಚಾರಗಳನ್ನು ಕೊಟ್ಟ ಮೆಂಡಲೀವ್ ಪೀರಿಯಾಡಿಕ್ ಟೇಬಲ್ಲು ಕೂಡ ವಿಫಲತೆಯನ್ನು ಕಾಣುತ್ತಂತೆ. ಕ್ಯೂರಿಯಸ್, ಯಾಕೆ? ನೋಡಿ, ಮೆಂಡಲೀವ್ ಪೀರಿಯಾಡಿಕ್ ಟೇಬಲಲ್ಲಿ ಆಗಿರುವಂತಹ ಒಂದು ಸಮಸ್ಯೆ ಏನು ಅಂದರೆ ಎಲಿಮೆಂಟ್ಸ್ ಧಾತುಗಳನ್ನು ಪರಮಾಣು ದ್ರವ್ಯರಾಶಿಯ ಏರಿಕೆ ಕ್ರಮದಲ್ಲಿ ಬರೆದಾಗ ಕಾರ್ಬನ್ ಅನ್ನುವಂತಹ ಒಂದು ಧಾತು ಕಾಂಪಿಟೇಷನ್ಗೆ ಬರುತ್ತೆ ಮೆಂಡಲೀವ್ ಹತ್ರ. ನೋಡಿ, ನಾನು ಒಂದೇ ರೀತಿಯ ಪರಮಾಣು ಸಂಖ್ಯೆ 6 6 6 6 11 12 13 14 ದ್ರವ್ಯರಾಶಿಯನ್ನು ಹೊಂದಿದ್ದೇನೆ. ನೋಡಿ, ಕಾರ್ಬನ್ ಐಸೋಟೋಪ್ಸ್ ಅಲ್ಲಿ
ಕಾರ್ಬನ್ 611, ಕಾರ್ಬನ್ 612, ಕಾರ್ಬನ್ 613, ಕಾರ್ಬನ್ 614. ನೋಡಿ ಪರಮಾಣು ದ್ರವ್ಯರಾಶಿ ಬೇರೆ ಬೇರೆ ಇದೆ. ನನಗೆ 4 ಪ್ಲೇಸ್ ಕೊಡಿ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಅಂತೇಳಿ ಕಾರ್ಬನ್ ಕಾಂಪಿಟೇಷನ್ಗೆ ಬಂತು. ಸೊ ನಿಮ್ಗೆಲ್ಲ ಗೊತ್ತಿದೆ ವಿದ್ಯಾರ್ಥಿಗಳೇ, ಸ್ನೇಹಿತರೆ, ಇಲ್ಲಿ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಕಾರ್ಬನ್ಗೆ ಒಂದೇ ಸ್ಥಾನ ಕೊಟ್ಟಿದ್ದೀವಿ ನಾವು ಇವತ್ತು. ನೋಡಿ ಇಲ್ಲಿ ಕಾರ್ಬನ್ಗೆ 4 ಸ್ಥಾನಗಳ ಕಾಂಪಿಟೇಷನ್ ಮೆಂಡಲಿಯುನ ಆವರ್ತಕ ಕೋಷ್ಟಕದ ವಿಫಲತೆಗೆ ಕಾರಣವಾಗಿದೆ. ಅದೇ ರೀತಿ ಐಸೋಟೋಪ್ಸ್ ಆಫ್ ಫಾಸ್ಫರಸ್ ಇದೆ, ಐಸೋಟೋಪ್ಸ್ ಆಫ್ ಯುರೇನಿಯಂ ಇದೆ, ಐಸೋಟೋಪ್ಸ್ ಆಫ್ ಹೈಡ್ರೋಜನ್ ಇದೆ. ಈ ಎಲ್ಲ ಒಂದು ಧಾತುಗಳಿಗೆ ಪರಮಾಣು ದ್ರವ್ಯರಾಶಿಯನ್ನ ಕನ್ಸಿಡರ್ ಮಾಡಿದರೆ 1 ಪ್ಲೇಸು, 2 ಪ್ಲೇಸು, 3 ಪ್ಲೇಸು, 4 ಪ್ಲೇಸ್ಗಳನ್ನ ಒಂದೇ ಒಂದು ಧಾತು ಎಲಿಮೆಂಟ್ಸ್ಗೆ ನಾವು ಕೊಡ್ತಾ ಹೋದ ಅಂದ್ರೆ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಸಿಮಿಲರ್ ಎಲಿಮೆಂಟ್ಸ್ಗಳು ತುಂಬುತ್ತವೆ. ಸಿಮಿಲರ್ ಎಲಿಮೆಂಟ್ಸ್ಗಳನ್ನ ಒಂದೇ ಎಲಿಮೆಂಟ್ಸ್ ಅನ್ನ ಪದೇ ಪದೇ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಇಟ್ಟರೆ ಏನಂತಾರೆ, ಪೀರಿಯಾಡಿಕ್ ಟೇಬಲ್ನ ಸರಿಯಾಗಿ ಡಿಸೈನ್ ಮಾಡಿಲ್ಲ ಅನ್ನುವಂತಹ ಒಂದು ಚರ್ಚೆ ವೈಜ್ಞಾನಿಕವಾಗಿ ವಿಜ್ಞಾನಿಗಳಲ್ಲಿ ಬಲವಾಗಿ ಮೂಡುತ್ತೆ. ಹಾಗಾಗಿ ಪರಮಾಣು ದ್ರವ್ಯರಾಶಿಯನ್ನ ಕನ್ಸಿಡರ್ ಮಾಡಿದ್ರೆ ಇಷ್ಟೆಲ್ಲ ಸಮಸ್ಯೆಗಳು ಬರುತ್ತೆ. ಸಮಸ್ಥಾನಿಗಳ ಒಂದು ಸಮಸ್ಯೆಯನ್ನ ಮೆಂಡಲಿಯುನ ಪೀರಿಯಾಡಿಕ್ ಟೇಬಲ್ಲು ಉತ್ತರ ಕೊಡೋಕೆ ವಿಫಲತೆಯನ್ನ ಕಾಣಿತು. ಹಾಗಾಗಿ ಮೆಂಡಲಿಯು ಆವರ್ತಕ ಕೋಷ್ಟಕ ವಿಫಲತೆಯನ್ನ ಕಂಡ್ರೂ ಕೂಡ ಒಂದು ಆಧುನಿಕ ಆವರ್ತಕ ಕೋಷ್ಟಕವನ್ನು ಡಿಫರೆಂಟ್ ಆಗಿ ಒಂದು ಸ್ಟ್ಯಾಂಡರ್ಡ್ ಆಗಿ ವಿನ್ಯಾಸಗೊಳಿಸಿದ ಕೀರ್ತಿ ಡಿಮಿಟ್ರಿ ಮೆಂಡಲಿಯು ಅವರಿಗೆ ಸಲ್ಲುತ್ತೆ. ಹಾಗಾಗಿ ಆವರ್ತಕ ಕೋಷ್ಟಕದ ಪಿತಾಮಹ ಅಂತೇಳಿ ಡಿಮಿಟ್ರಿ ಮೆಂಡಲಿಯು ಅವರನ್ನ ನಾವು ಇವತ್ತು ಕೂಡ ಕನ್ಸಿಡರ್ ಮಾಡಿದ್ದೇವೆ ಸ್ನೇಹಿತರೆ. ಸೊ ನಮ್ಮ ಮುಂದಿನ ಸ್ಲೈಡ್ಗೆ ಹೋದ್ರೆ ಆಧುನಿಕ ಆವರ್ತಕ ಕೋಷ್ಟಕದ ಪಿತಾಮಹ ಮೋಸ್ಲೆ. ಹೌದು, ಇಲ್ಲಿ ನೋಡಿ ಮೋಸ್ಲೆ ಮೆಂಡಲಿಯು ಸರ್ ಈಗ ತಾನೇ ಆಧುನಿಕ ಆವರ್ತಕ ಕೋಷ್ಟಕದ ಪಿತಾಮಹ ಮೆಂಡಲಿಯು ಅನ್ರಿ, ಈಗ ನೋಡಿದ್ರೆ ಮೋಸ್ಲೆ ಅಂತ ಇದ್ದೀರಲ್ಲ ಸರ್, ಯಾಕೆ? ಹೌದು, ಮೆಂಡಲಿಯು ಅನ್ನ ನಾವು ಸ್ಟ್ಯಾಂಡರ್ಡ್ ಆಗಿ ಕನ್ಸಿಡರ್ ಮಾಡಿದೀವಿ. ಆದರೆ ನಾವು ಇವತ್ತು ಬಳಸುವಂತಹ ಪೀರಿಯಾಡಿಕ್ ಟೇಬಲ್ ಆವರ್ತಕ ಕೋಷ್ಟಕ ಇರುವಂಥದ್ದು ಮೋಸ್ಲೆ ಅವರು ರಚಿಸಿರುವಂತಹ ಆವರ್ತಕ ಕೋಷ್ಟಕವನ್ನು ನಾವು ಇವತ್ತು ಫಾಲೋ ಮಾಡ್ತಾ ಇದ್ದೀವಿ. ಸೊ ಎಲ್ಲಿ ಆಪ್ಷನ್ಸ್ ಅಲ್ಲಿ ಮೋಸ್ಲೆ ಅವರ ಹೆಸರು ಇಲ್ಲ ಅಂದ್ರೆ ನಾವು ಮೆಂಡಲಿಯವನ್ನ ಗುರುತಿಸಬೇಕಾಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಮೋಸ್ಲೆ ಅವರು ಏನ್ ಮಾಡಿದ್ರು, ಸೊ ಅವರು ಮೆಂಡಲಿಯು ಪೀರಿಯಾಡಿಕ್ ಟೇಬಲ್ ಅಲ್ಲಿ ಬಹಳಷ್ಟು ದೋಷಗಳು ಆ ಒಂದು ಪೀರಿಯಾಡಿಕ್ ಟೇಬಲ್ನ ವಿಫಲತೆಗೆ ಹೆಚ್ಚಾಗಿ ಎದ್ದು ಕಾಣ್ತಾ ಇರುವಂತಹ ವಿಫಲತೆಯನ್ನ ಕನ್ಸಿಡರ್ ಮಾಡಿದಂತಹ ಮತ್ತೊಬ್ಬ ವಿಜ್ಞಾನಿ ಮೋಸ್ಲೆ ಅವರು ಪೀರಿಯಾಡಿಕ್ ಟೇಬಲ್ ಅನ್ನ ಡಿಫರೆಂಟ್ ಆಗಿ ಡಿಸೈನ್ ಮಾಡೋಕೆ ಶುರು ಮಾಡ್ತಾರೆ. ಏನ್ ಮಾಡಿದ್ರು ಮೋಸ್ಲೆ? ನೋಡಿ, ಈಗ ನಿಮಗೆ ಒಂದು ಕಲರ್ಫುಲ್ ಆಗಿ ಒಂದು ಪೀರಿಯಾಡಿಕ್ ಟೇಬಲ್ ಕಾಣ್ತಾ ಇದೆ. ಇವತ್ತು ಕೂಡ ನೀವೆಲ್ಲ ಹೈಸ್ಕೂಲ್ ತರಗತಿಗಳಲ್ಲಿ, ಡಿಗ್ರಿ ತರಗತಿಗಳಲ್ಲಿ, BScಯಲ್ಲಿ, PUCಯಲ್ಲಿ, ಕೆಮಿಸ್ಟ್ರಿಯಲ್ಲಿ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅನ್ನ ಎಲ್ಲ ಬ್ರಾಂಚ್ಗಳಲ್ಲೂ ಕೂಡ ಒಂದು ಕೆಮಿಕಲ್ ಎಂಜಿನಿಯರಿಂಗಲ್ಲೂ ಕೂಡ ಪೀರಿಯಾಡಿಕ್ ಟೇಬಲ್ ಇವತ್ತಿಗೂ ಕೂಡ ಅಚ್ಚ ಹಸಿರಾಗಿರುವಂತಹ ಸಮುದ್ರದ ರೀತಿಯಲ್ಲಿ ಇರುವಂತಹ ಕಾನ್ಸೆಪ್ಟ್ ಆಗಿದೆ. ಈ ಒಂದು ಪೀರಿಯಾಡಿಕ್ ಟೇಬಲ್ನ ಬಗ್ಗೆ ಎಷ್ಟು ವಿಚಾರಗಳನ್ನು ಹೇಳಿದ್ರು ಕೂಡ ಕಡಿಮೆ ಆಗುವಂತಹ ವಿಚಾರ, ಅಷ್ಟು ವಿಚಾರಗಳು ನಮ್ಮೊಂದಿಗೆ ಇದೆ. ಸೊ ನಾವು ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವಿಚಾರಗಳನ್ನು ಕೊಡ್ತಾ ಹೋಗ್ತೀವಿ. ಸೊ ಮುಂದೆ ನಾನು ಈ ಒಂದು ಪೀರಿಯಾಡಿಕ್ ಟೇಬಲ್ನ ಡೀಟೇಲ್ಗೆ ಹೋಗ್ತೀನಿ. ಸೊ ಮೊದಲನೇದಾಗಿ ನೆಕ್ಸ್ಟು ಈಗ ಮಾಡ್ರನ್ ಪೀರಿಯಾಡಿಕ್ ಟೇಬಲ್ ಅಥವಾ ಮಾಡ್ರನ್ ಪೀರಿಯಾಡಿಕ್ ಲಾ ಪ್ರಪೋಸ್ಡ್ ಬೈ ಮೋಸ್ಲೆ. ಸೊ ನೋಡಿ, ಇಲ್ಲಿ ಧಾತುಗಳ ಗುಣಗಳು ಅವುಗಳ ಪರಮಾಣು ಸಂಖ್ಯೆಯ ಆವರ್ತನೀಯ ಪುನರಾವರ್ತನೆಗಳಾಗಿದೆ. ವೆರಿ ಗುಡ್. ನೋಡಿ, ಇಲ್ಲಿ ಏನ್ ಹೇಳಿದ್ರು, ಎಲಿಮೆಂಟ್ಸ್ ಇನ್ ದ ಪೀರಿಯಾಡಿಕ್ ಟೇಬಲ್ ಆರ್ ಅರೇಂಜ್ಡ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟಾಮಿಕ್ ನಂಬರ್. ಮೋಸ್ಲೆ ಅವರು ಮಾಡಿದಂಥ ಒಂದು ವಿಶೇಷ ಪ್ರಯತ್ನ ಏನು ಅಂದ್ರೆ, ಧಾತುಗಳನ್ನ ಪರಮಾಣು ಸಂಖ್ಯೆಯ ಆಧಾರದ ಮೇಲೆ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಜೋಡಿಸಿದ್ರು. ಪರಮಾಣು ದ್ರವ್ಯರಾಶಿಯಲ್ಲಿ ಜೋಡಿಸಿದಾಗ ಅದು ಫೇಲ್ಯೂರ್ ಅನ್ನ ಕಾಣ್ತು. ಪರಮಾಣು ದ್ರವ್ಯರಾಶಿಯನ್ನ ನಾವು ಇವತ್ತು ಪೀರಿಯಾಡಿಕ್ ಟೇಬಲ್ ಅಲ್ಲಿ ಕನ್ಸಿಡರ್ ಮಾಡಿಲ್ಲ. ಪರಮಾಣು ಸಂಖ್ಯೆಯ ಏರಿಕೆ ಕ್ರಮದಲ್ಲಿ ನಮ್ಮ ಪೀರಿಯಾಡಿಕ್ ಟೇಬಲ್, ಮೋಸ್ಲೆ ಅವರ ಪೀರಿಯಾಡಿಕ್ ಟೇಬಲ್ ಇದೆ. ಇಲ್ಲಿ ಪೀರಿಯಡ್ಸ್ ಇದೆ ಮತ್ತು ಗ್ರೂಪ್ಸ್ ಇದೆ. ಸೊ ನಾವು ಮುಂದೆ ಏನೇನಿದೆ ತಿಳ್ಕೊಳ್ಳೋಣ. ನೋಡಿ, ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಧಾತುಗಳನ್ನ ಅವುಗಳ ಪರಮಾಣು ಸಂಖ್ಯೆಯ ಏರಿಕೆ ಕ್ರಮದಲ್ಲಿ ಜೋಡಿಸಲಾಗಿದೆ. 18 ಕಂಬಸಾಲುಗಳನ್ನು ಹೊಂದಿದೆ. ನಾವು ಇದನ್ನ ಗ್ರೂಪ್ ಅಂತೀವಿ. ಕಂಬಸಾಲು, ವರ್ಟಿಕಲ್ ಲೈನ್ಸ್ಗಳನ್ನ ಕಂಬಸಾಲು ಅಂತ ಕರಿತೀನಿ. ನಾನು ಅದನ್ನ 18 ಗ್ರೂಪ್ಸ್ ಇದೆ. ಮುಂದೆ ನಾನು ಹೆಚ್ಚಿನ ಮಾಹಿತಿಯನ್ನ ಕೊಡ್ತೇನೆ. 7 ಅಡ್ಡ ಸಾಲಿದೆ, ಅದನ್ನು ನಾನು ಆವರ್ತಗಳು ಅಂತೇಳಿ ಕರಿತೀನಿ. 4 ಬ್ಲಾಕ್ಗಳಾಗಿ ಪೀರಿಯಾಡಿಕ್ ಟೇಬಲ್ ಅನ್ನ ಕ್ಲಾಸಿಫಿಕೇಶನ್ ನಾನು ಮಾಡ್ತಾ ಹೋಗಿದ್ದೀನಿ. ಸೊ ನಾನು ಅಂದ್ರೆ ಮೋಸ್ಟ್ಲಿ ಅವರು ಒಂದು ಕ್ಲಾಸಿಫಿಕೇಶನ್ ಅನ್ನ ನಾನು ಜಸ್ಟಿಫಿಕೇಶನ್ ಕೊಡ್ತಾ ಇದ್ದೀನಿ. ಸೊ ಏನಾಗಿದೆ, ಧಾತುಗಳನ್ನ ಪರಮಾಣು ಸಂಖ್ಯೆಯ ಏರಿಕೆ ಕ್ರಮದಲ್ಲಿ ಜೋಡಿಸಲಾಗಿದೆ.
18 ಕಂಬ ಸಾಲುಗಳಿದೆ, 7 ಅಡ್ಡ ಸಾಲುಗಳಿದೆ, 4 ಬ್ಲಾಕ್ಗಳಾಗಿದೆ. ನೋಡಿ, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಲ್ಲಿ ಕೇಳ್ತಾರೆ. ಸೊ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಇರುವಂತಹ ಕಂಬ ಸಾಲು ಮತ್ತು ಅಡ್ಡ ಸಾಲುಗಳ ಸಂಖ್ಯೆ ಆಪ್ಷನ್ಸ್ ಕೊಡ್ತಾರೆ. 18 7, 7 4, 7 18, 18 4. ಈ ತರ ನಿಮಗೆ ಕನ್ಫ್ಯೂಷನ್ಸ್ ಅನ್ನು ಕೊಡ್ತಾರೆ. ಕಂಬ ಸಾಲು ಅಂದ್ರೆ 18, ಅಡ್ಡ ಸಾಲು ಅಂದ್ರೆ 7 ಅನ್ನುವಂತಹ ಒಂದು ಅದ್ಭುತ ಮಾಹಿತಿ ನಿಮ್ಮೊಂದಿಗೆ ಇರಲಿ. 4 ಬ್ಲಾಕ್ಗಳಾಗಿದೆ. ಹಾಗಾದ್ರೆ ಯಾವ ಯಾವ ಬ್ಲಾಕ್ ಇದೆ? ಸೊ ಮೊದಲನೇದಾಗಿ 4 ಬ್ಲಾಕ್ ಅಲ್ಲಿ ಎಸ್ ಬ್ಲಾಕ್ ಎಲಿಮೆಂಟ್ಸ್, ಎಸ್ ಬ್ಲಾಕಿನ ಧಾತುಗಳು, ಪಿ ಬ್ಲಾಕಿನ ಧಾತುಗಳು, ಡಿ ಬ್ಲಾಕಿನ ಧಾತುಗಳು, ಎಫ್ ಬ್ಲಾಕಿನ ಧಾತುಗಳು. ಸೊ ಈ ರೀತಿ ನಾವು ಆಧುನಿಕ ಆವರ್ತಕ ಕೋಷ್ಟಕವನ್ನು ವಿನ್ಯಾಸ ಮಾಡಿದ ಮೋಸ್ಲೆ ಅವರ ಪೀರಿಯಾಡಿಕ್ ಟೇಬಲ್ ಅಲ್ಲಿ 4 ಬ್ಲಾಕ್ಸ್ ಆಗಿ ಡಿವೈಡ್ ಮಾಡಿದೀವಿ. ಎಸ್ ಬ್ಲಾಕ್ ಎಲಿಮೆಂಟ್ಸ್, ಪಿ ಬ್ಲಾಕ್ ಎಲಿಮೆಂಟ್ಸ್, ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಸೊ ನೋಡಿ, ಸೊ ಮೊದಲನೇದಾಗಿ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತೇಳಿ ವಿಚಾರ ನಮ್ಮೊಂದಿಗಿದೆ. ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂದ್ರೆ ಸ್ನೇಹಿತರೆ, ಸೊ ಪೀರಿಯಾಡಿಕ್ ಟೇಬಲ್ನ ಮೊದಲನೇ ವರ್ಟಿಕಲ್ ಲೈನ್ ಮತ್ತು ಎರಡನೇ ವರ್ಟಿಕಲ್ ಲೈನ್ ಅನ್ನ ನಾನು ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತೇಳಿ ಕರಿತೀನಿ. ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂದ್ರೆ ನೋಡಿ, ಗ್ರೂಪ್ 1 ಅಂಡ್ ಗ್ರೂಪ್ 2 ಇಲ್ಲಿ ಕಾಣ್ತಾ ಇದೆ. ಹೈಡ್ರೋಜನ್, ಲಿಥಿಯಂ, ನಿಯಾನ್, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ, ಫ್ರಾನ್ಸಿಯಂ. ಸೆಕೆಂಡ್ ಬೆರಿಲಿಯಂ, ಮ್ಯಾಗ್ನೀಷಿಯಂ, ಸೀಸಿಯಂ, ಸ್ಟ್ರಾನ್ಸಿಯಂ ಅಂಡ್ ಬೋರಾನ್, ರೆಡಾನ್. ಸೊ ಇದು ಫಸ್ಟ್, ಸೆಕೆಂಡ್. ಈ ಎರಡು ಪೀರಿಯಾಡಿಕ್ ಟೇಬಲ್ ನಲ್ಲಿರುವಂತಹ ಕಂಬ ಸಾಲುಗಳನ್ನ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತೇಳಿ ಕರೀತಾರೆ. ಸೊ ನಿಮ್ಗೆಲ್ಲ ಒಂದು ಕುತೂಹಲ ಇದೆ, ಸರ್ ಇದನ್ನ ಯಾಕೆ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತೇಳಿ ಕರಿತೀವಿ? ಇಲ್ಲಿ ಯಾಕೆ ಇಲ್ಲಿ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ ಅಂದ್ರೆ, ಔಟರ್ ಮೋಸ್ಟ್ ಹೊರ ಕವಚದ ಎಸ್ ಎಲೆಕ್ಟ್ರಾನ್ಸ್ಗಳು ತುಂಬಿರ್ತವೆ. ಔಟರ್ ಮೋಸ್ಟ್ ಶೆಲ್ ಅಲ್ಲಿರುವಂತಹ ಎಸ್ ಎಲಿಮೆಂಟ್ಸ್ಗಳು ತುಂಬಿರೋದ್ರಿಂದ ಇವುಗಳನ್ನು ನಾವು ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಇವುಗಳ ಒಂದು ಜನರಲ್ ಎಲೆಕ್ಟ್ರಾನಿಕ್ ವಿನ್ಯಾಸ ಇಲ್ಲಿ ಏನಿದೆ ಅಂದ್ರೆ NS1 to 2. ಎಸ್ ಬ್ಲಾಕ್ ಎಲಿಮೆಂಟ್ಸ್ ನ ಜನರಲ್ ಎಲೆಕ್ಟ್ರಾನಿಕ್ ವಿನ್ಯಾಸ NS1 to 2. ಸೊ ಪೀರಿಯಾಡಿಕ್ ಟೇಬಲ್ನ ಮೊದಲನೇ ಕಂಬಸಾಲು ಮತ್ತು ಎರಡನೇ ಕಂಬಸಾಲನ್ನ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತೇಳಿ ನಾನು ಕರಿತೀನಿ. ಈ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಔಟರ್ ಮೋಸ್ಟ್ ಎಸ್ ಆರ್ಬಿಟಲ್ಸ್ ಅಂದ್ರೆ ಹೊರ ಕವಚಗಳು ಫಿಲ್ ಆಗಿರುತ್ತೆ. ಅವುಗಳ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ಸ್ ಅನ್ನ ನೀವು ಗಮನಿಸಿದ್ರೆ ವಿದ್ಯಾರ್ಥಿಗಳೇ ಅಥವಾ ಸ್ನೇಹಿತರೆ, ನಿಮಗೆ ಅತ್ಯದ್ಭುತವಾಗಿ ಇದು ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ನೀವು ಐಡೆಂಟಿಫಿಕೇಶನ್ ಮಾಡಬಹುದು. ಸೊ ಮತ್ತೆ ಇಲ್ಲಿ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಮೊದಲನೇ ವರ್ಗವನ್ನ ಕ್ಷಾರೀಯ ಲೋಹಗಳು. ನೋಡಿ ಇಲ್ಲಿ ಅಲ್ಕಲಿ ಮೆಟಲ್. ಸೊ ಅಲ್ಕಲಿ ಅಂದ್ರೆ ಬೇಸಿಕ್ ನೇಚರ್ ಅನ್ನ ಹೊಂದಿದೆ. ನೋಡಿ, ಹೈಡ್ರೋಜನ್, ಲಿಥಿಯಂ, ನಿಯಾನ್, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ ಅಂಡ್ ಫ್ರಾನ್ಸಿಯಂ ಅನ್ನ ಕ್ಷಾರೀಯ ಲೋಹಗಳು ಅಂದ್ರೆ ಆಲ್ಕಲಿ ಮೆಟಲ್ಸ್ ಅಂತೇಳಿ ಕರೀತಾರೆ. ಆಲ್ಕಲಿ ಮೆಟಲ್ಸ್ ಅಂದ್ರೆ ಅವುಗಳು ಬೇಸಿಕ್ ನೇಚರ್ ಅನ್ನ ಹೊಂದಿದೆ ವಿದ್ಯಾರ್ಥಿಗಳೇ. ಸೊ ಅಂದ್ರೆ ಬೇಸಿಕ್ ನೇಚರ್ ಅನ್ನ ಹೊಂದಿರುವಂತಹ ಎಲಿಮೆಂಟ್ಸ್ ಅದು ಆಗಿದೆ ಸ್ನೇಹಿತರೆ. ಎರಡನೇದು ಆಲ್ಕಲೈನ್ ಅರ್ತ್ ಅಂದ್ರೆ ಭೂಕ್ಷಾರೀಯ ಲೋಹಗಳು. ಭೂಕ್ಷಾರೀಯ ಲೋಹಗಳು ಅಂದ್ರೆ ಸೊ ಭೂಮಿಯಲ್ಲಿ ಸಿಗುವಂತಹ ಕ್ಷಾರೀಯ ಅಂದ್ರೆ ಬೇಸಿಕ್ ನೇಚರ್ನ ಇರುವಂತಹ ಎಲಿಮೆಂಟ್ಸ್ ಅಂದ್ರೆ ಆಲ್ಕಲೈನ್ ಅರ್ತ್ ಮೆಟಲ್. ಆಲ್ಕಲೈನ್ ಅರ್ತ್ ಮೆಟಲ್. ಸೊ ಆಲ್ಕಲೈನ್ ಅರ್ತ್ ಮೆಟಲ್ ಅನ್ನುವಂತಹ ಒಂದು ವಿಶೇಷವಾಗಿರುವಂಥದ್ದು ಎರಡನೇ ಪೀರಿಯಡ್ ಆಗಿದೆ. ಇದು ಸೊ ಏನಾಗಿದೆ ಎಸ್ ಬ್ಲಾಕ್ ಎಲಿಮೆಂಟ್ಸ್. ಸೊ ಎಸ್ ಬ್ಲಾಕ್ ಎಲಿಮೆಂಟ್ಸ್ಗಳ ಬಗ್ಗೆ ಕೇಳಿದ್ರೆ ನೀವು ಬರಿಬೇಕು, ಮೊದಲನೇ ಕಂಬಸಾಲು ಮತ್ತು ಎರಡನೇ ಕಂಬಸಾಲು ಅಂದ್ರೆ ಸೊ ಗ್ರೂಪ್ ಇರುವಂತಹ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಇರುವಂತಹ ಎಲಿಮೆಂಟ್ಸ್ ಅನ್ನ ನಾನು ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಯಾಕೆ ಇದನ್ನ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತೇಳಿ ಕರಿತೀವಿ ಅಂದ್ರೆ ಔಟರ್ ಮೋಸ್ಟ್ ಎಸ್ ಆರ್ಬಿಟಲ್ ಯಾವಾಗಲೂ ಫಿಲ್ ಆಗಿರುತ್ತೆ. ಔಟರ್ ಮೋಸ್ಟ್ ನಲ್ಲಿರುವಂತಹ ಎಸ್ ಎಲೆಕ್ಟ್ರಾನ್ಗಳನ್ನ ನೀವು ಎಲೆಕ್ಟ್ರಾನಿಕ್ ವಿನ್ಯಾಸವನ್ನ ಗಮನಿಸಿದಾಗ ಫಿಲಪ್ ಆಗಿರೋದನ್ನ ಕಾಣಬಹುದು. ಮೊದಲನೇ ಒಂದು ಕಂಬಸಾಲವನ್ನು ನಾವು ಕ್ಷಾರೀಯ ಲೋಹಗಳು ಅಂತೇಳಿ ಕರಿತೀವಿ. ಎರಡನೇ ಕಂಬಸಾಲವನ್ನು ನಾನು ಭೂಕ್ಷಾರೀಯ ಲೋಹಗಳು ಅಂದ್ರೆ ಭೂಮಿಯಲ್ಲಿ ಸಿಗುವಂತಹ ಬೇಸಿಕ್ ನೇಚರ್ ಕ್ಷಾರೀಯ ಲೋಹಗಳು ಅಂದ್ರೆ ಆಲ್ಕಲೈನ್ ಅರ್ತ್ ಮೆಟಲ್ ಎನ್ನುವಂತಹ ಒಂದು ವಿಂಗಡಣೆಯನ್ನ ಸೊ ಮಾಡಿದೀವಿ. ಸೊ ಎರಡನೇದಾಗಿ ಎಸ್ ಬ್ಲಾಕ್ ಧಾತುಗಳು. ನೋಡಿ, ಒಂದು ಅದ್ಭುತವಾದ ವಿವರಣೆ ನಮ್ಮ ಜೊತೆಯಲ್ಲಿದೆ. ಆವರ್ತಕ ಕೋಷ್ಟಕದ 1 ಮತ್ತು 2ನೇ ಕಂಬಸಾಲು, ಇಲ್ಲಿ ಅಡ್ಡ ಸಾಲು ಅಂತ ತಪ್ಪಾಗಿದೆ, ಕಂಬಸಾಲನ್ನು ನಾವು ಎಸ್ ಬ್ಲಾಕ್ ಎಲಿಮೆಂಟ್ಸ್ ಎಂದು ಗುರುತಿಸಿದೀವಿ. ಏಕೆಂದರೆ ಹೊರ ಕವಚದ ಎಸ್ ಆರ್ಬಿಟಲ್ ಕೊನೆಯ ಎಲೆಕ್ಟ್ರಾನ್ ಅನ್ನ ತುಂಬಿರುತ್ತೆ ಅಂದ್ರೆ ಔಟರ್ ಮೋಸ್ಟ್ ಎಸ್ ಆರ್ಬಿಟಲ್ ಬೀಯಿಂಗ್ ಫಿಲ್ಡ್ ಅಪ್ ಅನ್ನುವಂತಹ ವಿಚಾರ ಇದೆ. ಮೊದಲನೇ ಅಡ್ಡ ಸಾಲನ್ನ ಆಲ್ಕಲೈನ್
ಅಲ್ಕಲಿ ಮೆಟಲ್ ಅಂತೇಳಿ ಕರಿತೀವಿ. ಸೊ ಎರಡನೇ ಅಡ್ಡ ಸಾಲನ್ನ ಅಲ್ಕಲೈನ್ ಅರ್ತ್ ಮೆಟಲ್. ಸೊ ಮೊದಲನೇ ಅಡ್ಡ ಸಾಲನ್ನ ಕ್ಷಾರೀಯ ಲೋಹಗಳು, ಸಾರಿ ಕಂಬ ಸಾಲಿಲಿ ಅಡ್ಡ ಸಾಲು ಒಂದು ಸಣ್ಣ ಮಿಸ್ಟೇಕ್ ಮಾಡಿಬಿಟ್ಟಿದೀವಿ. ಮೊದಲನೇ ಕಂಬ ಸಾಲನ್ನ ನಾವು ಕ್ಷಾರೀಯ ಲೋಹಗಳು ಅಂತೇಳಿ ಕರೆದಿದ್ದೀವಿ. ಎರಡನೇ ಕಂಬ ಸಾಲನ್ನ ಅಲ್ಕಲೈನ್ ಅರ್ತ್ ಮೆಟಲ್ ಅಂತೇಳಿ ಕರೆದಿದ್ದೀವಿ. ಸೊ ಸಾಮಾನ್ಯ ಎಲೆಕ್ಟ್ರಾನಿಕ್ ವಿನ್ಯಾಸ ns to the power of 1s2 ಅಂದ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಟು ಬಿ ಅಕಾಮಡೇಟೆಡ್ ಇನ್ s ಆರ್ಬಿಟಲ್ ಈಸ್ 2. ಅದ್ಭುತವಾಗಿ ನೋಡಿ, ಎಸ್ ಆರ್ಬಿಟಲ್ ಅಲ್ಲಿ ಅಂದ್ರೆ ಎಸ್ ಕವಚದಲ್ಲಿ ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ಗಳು 2 ತುಂಬೋಕೆ ಸಾಧ್ಯವಾಗಿದೆ. ಸೊ ಹಾಗಾಗಿ ಇದು ಎಸ್ ಬ್ಲಾಕ್ ನ ಧಾತುಗಳು ಅಂತೇಳಿ ಕರೆದ್ವಿ. ಸೊ ಎರಡನೇದಾಗಿ ನಾವು ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತೇಳಿ ಕರಿತಾ ಇದೀವಿ. ಸೊ ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂದ್ರೆ ನೋಡಿ 13ನೇ ವರ್ಗದಿಂದ 18ನೇ ವರ್ಗ. ಸೊ ಇಲ್ಲಿ ಕಾಣ್ತಾ ಇದೆ 13ನೇ ವರ್ಗ ಅಂದ್ರೆ ಬೋರಾನ್ ಫ್ಯಾಮಿಲಿ, ಕಾರ್ಬನ್ ಫ್ಯಾಮಿಲಿ, ನೈಟ್ರೋಜನ್ ಫ್ಯಾಮಿಲಿ, ಆಕ್ಸಿಜನ್ ಫ್ಯಾಮಿಲಿ, ಫ್ಲೂರಿನ್ ಫ್ಯಾಮಿಲಿ ಅಂಡ್ ಹೀಲಿಯಂ ಫ್ಯಾಮಿಲಿ. ಸೊ ನೋಡಿ ಅಲ್ಲಿ 18ನೇ ಗ್ರೂಪ್ ಅನ್ನ ನೋಬೆಲ್ ಎಲಿಮೆಂಟ್ಸ್ ಅಂತೇಳಿ ಕರಿತಾ ಇದೀವಿ. ಸೊ ಇಲ್ಲಿ ಕಾಣಬಹುದು ಸ್ನೇಹಿತರೆ, ನೋಡಿ ಬೋರಾನ್ ಫ್ಯಾಮಿಲಿ, ಬೋರಾನ್, ಅಲ್ಯೂಮಿನಿಯಂ, ಗೇಲಿಯಂ, ಇಂಡಿಯಂ, ಟೈಟೇನಿಯಂ ಅಂಡ್ ಉನೇಲಿಯಂ ಲೈಕ್ ದಟ್ ಒನ್ ಎಲಿಮೆಂಟ್ಸ್ ಇದೆ. ಕಾರ್ಬನ್, ಸಿಲಿಕಾನ್, ಜರ್ಮೇನಿಯಂ, ಟಿನ್, ಲೆಡ್ ಅಂಡ್ Fi like that one. So ನೋಡಿ ಇಲ್ಲಿ ನೈಟ್ರೋಜನ್, ಫಾಸ್ಫರಸ್, ಅಸ್ತಟೈನ್, ಆಂಟಿಮನಿ, ಬಿಸ್ಮತ್ ಅಂಡ್ ಆಕ್ಸಿಜನ್, ಸಲ್ಫರ್, ಸೆಲೇನಿಯಂ, ಟೆರಿಲಿಯಂ, ಪೋಲಿಯಂ ಲೈಕ್ ದಟ್ ಒನ್. ಸೊ ಈ ತರ ನೋಡಿ 13, 14, 15, 16, 17, 18 ಇದನ್ನ 0 ಗ್ರೂಪ್ ಅಂತ ಕರಿತೀವಿ. ನೋಡಿ ಎಲ್ಲ ನೋಬೆಲ್ ಗ್ಯಾಸುಗಳು, ನೋಬೆಲ್ ಅನಿಲಗಳು. ನೋಬೆಲ್ ಅಂದ್ರೆ ಕಂಪ್ಲೀಟ್ಲಿ ಫಿಲ್ಡ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ಸ್ ಅನ್ನ ಹೊಂದಿದೆ. ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಸೆನಾನ್, ರೆಡಾನ್. ಸೊ ಈ ಒಂದು ಎಲಿಮೆಂಟ್ಸ್ ಇದೆ. ಇದು ಪಿ ಬ್ಲಾಕ್ ಎಲಿಮೆಂಟ್ಸ್. ಈ ಪಿ ಬ್ಲಾಕ್ ಎಲಿಮೆಂಟ್ಸ್ ನ ನೋಡಿ ಜನರಲ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಸೊ ಯಾವ ರೀತಿ ಇರುತ್ತೆ? ಜನರಲ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಅಂದ್ರೆ ns 1 to 2, np 1 to 6. ಸೊ ಇದು ಒಂದು ಜನರಲ್ ಎಲೆಕ್ಟ್ರಾನಿಕ್ ವಿನ್ಯಾಸ. ಜನರಲ್ ಎಲೆಕ್ಟ್ರಾನಿಕ್ ವಿನ್ಯಾಸ ns 1 to 2, np 1 to 6 ಆಗಿದೆ. ಸೊ ಇಲ್ಲಿ ಈ ಪಿ ಬ್ಲಾಕ್ ಎಲಿಮೆಂಟ್ಸ್ ನ ಒಂದು ವಿಶೇಷತೆ ಏನು ಅಂದ್ರೆ ಔಟರ್ ಮೋಸ್ಟ್ ಪಿ ಆರ್ಬಿಟಲ್ ತುಂಬಿರುತ್ತೆ. ನೋಡಿ ತುಂಬಾ ಸುಲಭವಾಗಿ ನಾವು ಸ್ನೇಹಿತರೆ ಇದನ್ನ ನಾವು ಮೆಮೊರೈಸ್ ಮಾಡಬಹುದು. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್ ಅನ್ನ ಗಮನಿಸಿ. ಔಟರ್ ಮೋಸ್ಟ್ ಪಿ ಆರ್ಬಿಟಲ್ ಅಲ್ಲಿ ಎಲಿಮೆಂಟ್ಸ್ ಗಳಲ್ಲಿ ಎಲೆಕ್ಟ್ರಾನಿಕ್ ವಿನ್ಯಾಸದಲ್ಲಿ ಪಿ ನಿಂದ ಎಂಡ್ ಆಗಿತ್ತು ಅಂದ್ರೆ ನಾವು ಅದನ್ನ ಪಿ ಬ್ಲಾಕ್ ನ ಧಾತುಗಳು. ಈ ಪಿ ಬ್ಲಾಕ್ ನ ಧಾತುಗಳು ಏನಾಗಿದೆ ಅಂದ್ರೆ ಔಟರ್ ಮೋಸ್ಟ್ ಪಿ ಆರ್ಬಿಟಲ್ ಈಸ್ ಬೀಯಿಂಗ್ ಫಿಲ್ಡ್ ಅಪ್ ಅಂದ್ರೆ ಔಟರ್ ಮೋಸ್ಟ್ ಪಿ ಆರ್ಬಿಟಲ್ಗಳು ಫಿಲ್ ಅಪ್ ಆಗಿರುತ್ತೆ. ಈ ಪಿ ಬ್ಲಾಕ್ ನ ಧಾತುಗಳು ಅಲೋಹಗಳಾಗಿದೆ. ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಕಾಮಡೇಟೆಡ್ ಇನ್ ಪಿ ಆರ್ಬಿಟಲ್ ಈ 6. ನೋಡಿ ಇಲ್ಲಿ ಪಿ ಆರ್ಬಿಟಲ್. ಸೊ ಪಿ ಆರ್ಬಿಟಲ್ ಪಿ ಕವಚ ಅಂದ್ರೆ ಸೊ ಇಲ್ಲಿ ಏನಾಗಿದೆ ನೋಡಿ, ಸೊ 3 ಉಪಕವಚಗಳಿದೆ. ಇದು ಪಿ ಎಕ್ಸ್ ಅಂತೇಳಿ ಕರಿತೀವಿ, ಪಿ ವೈ ಅಂತ ಕರಿತೀವಿ, ಪಿ ಝಡ್ ಅಂತ ಕರಿತೀವಿ. ಇಲ್ಲಿ ಎಸ್ ಇದೆ, ಇದು ಎಸ್. ಸೊ ಪಿ ಎಕ್ಸ್, ಪಿ ವೈ, ಪಿ ಝಡ್. ಸೊ ಅದು ಪಿ ಬ್ಲಾಕ್ ಎಲಿಮೆಂಟ್ಸ್ ನ ಒಂದು ವಿಶೇಷತೆ ಆಗಿದೆ. ಪಿ ಬ್ಲಾಕ್ ಎಲಿಮೆಂಟ್ಸ್ ಅನ್ನ ನಾನು ಟಿಪಿಕಲ್ ಎಲಿಮೆಂಟ್ಸ್ ಅಂತೇಳಿ ಕರಿತೀವಿ. ಪಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಅಲೋಹಗಳು ಜಾಸ್ತಿ ಇರುತ್ತೆ, ತಿಳ್ಕೋಬೇಕು. ಪಿ ಬ್ಲಾಕ್ ಎಲಿಮೆಂಟ್ಸ್ ನ ಒಂದು ಜನರಲ್ ಎಲೆಕ್ಟ್ರಾನಿಕ್ ವಿನ್ಯಾಸ ns 1 to 2, np 1 to 6 ಆಗಿದೆ. ಯಾಕೆ ಅಂದ್ರೆ ನೋಡಿ ಅದು ಪಿ ಬ್ಲಾಕ್ ನ ಔಟರ್ ಮೋಸ್ಟ್ ಶೆಲ್ಲು ಫಿಲ್ ಆಗಿರುತ್ತೆ. ಸೊ ಈ ಪಿ ಬ್ಲಾಕ್ ಎಲಿಮೆಂಟ್ಸ್ ನಲ್ಲಿರುವಂತಹ ಧಾತುಗಳನ್ನ ನಾವು ಟಿಪಿಕಲ್ ಎಲಿಮೆಂಟ್ಸ್ ಅಂತೇಳಿ ಕರಿತೀವಿ. ಇದು ಅಲೋಹಗಳಿಂದ ಅಂದ್ರೆ ನಾನ್ ಮೆಟಲ್ಸ್ಗಳು ಪಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಇದೆ. ಸೊ ಇಲ್ಲಿ ಪಿ ಬ್ಲಾಕ್ ಅಂದ್ರೆ ಪೀರಿಯಾಡಿಕ್ ಟೇಬಲ್ ನಲ್ಲಿ ಸೊ ನಾವು 13ನೇ ವರ್ಗದಿಂದ 18ನೇ ವರ್ಗದ ಧಾತುಗಳನ್ನ ನಾವು ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಗುರುತಿಸಿದೀವಿ. ಅದೇ ರೀತಿ ಡಿ ಬ್ಲಾಕ್ ಎಲಿಮೆಂಟ್ಸ್ ನೋಡಿ ಇಲ್ಲಿ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಸೊ ಮಿಡಲ್ ಆಫ್ ದ ಪೀರಿಯಾಡಿಕ್ ಟೇಬಲ್ ಅಂದ್ರೆ ವಿದ್ಯಾರ್ಥಿಗಳೇ, ಸೊ ಡಿ ಬ್ಲಾಕ್ 3ನೇ ವರ್ಗದಿಂದ 12ನೇ ವರ್ಗ. ಸೊ ಇಲ್ಲಿ ಕಾಣ್ತಾ ಇದೆ. ಸೊ 3ನೇ ವರ್ಗ ಇಲ್ಲಿದೆ ಮಧ್ಯದಲ್ಲಿ, 12ನೇ ವರ್ಗ ಜಿಂಕ್ ಇಲ್ಲಿದೆ. ಇಲ್ಲಿ ಮಿಡಲ್ ಸೊ ಎಸ್ ಬ್ಲಾಕ್ ಇಲ್ಲಿದೆ, ಪಿ ಬ್ಲಾಕ್ ಅಲ್ಲಿದೆ. ಈ ಎಸ್ ಬ್ಲಾಕ್ ಮತ್ತು ಪಿ ಬ್ಲಾಕ್ ನ ನಡುವೆ ಎಲಿಮೆಂಟ್ಸ್ ಗಳನ್ನ ನಾವು 3, 4, 5, 6, 7, 8, 9, 10, 11, 12 ಈ ವರ್ಗದಲ್ಲಿ ಅಂದ್ರೆ ಕಂಬ ಸಾಲಿನಲ್ಲಿ ಬರುವಂತಹ ಒಂದು ಧಾತುಗಳನ್ನ
ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತೇಳಿ ಕರಿತೀವಿ. ಸೊ ಡಿ ಬ್ಲಾಕ್ ಎಲಿಮೆಂಟ್ಸ್ ಅನ್ನ ನಾವು ಏನಂತ ಕರಿತೀವಿ? ಟ್ರಾನ್ಸಿಷನ್ ಎಲಿಮೆಂಟ್ಸ್. ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂದ್ರೆ ಕನ್ನಡದಲ್ಲಿ ಸಂಕ್ರಮಣ ಧಾತುಗಳು. ಸೊ ಇಲ್ಲೂ ಕೂಡ ಔಟರ್ ಮೋಸ್ಟ್ ಡಿ ಆರ್ಬಿಟಲ್ ಫಿಲಪ್ ಆಗಿದೆ. ಸೊ ಇವುಗಳ ಒಂದು ಜನರಲ್ ಎಲೆಕ್ಟ್ರಾನಿಕ್ ವಿನ್ಯಾಸ ಹೀಗಿದೆ. NS1 to 2 ಇದೆ, NP 1 to 6 ಇದೆ, N-1 into D 1 to 10 ಇದೆ. ಇದು ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಡಿ ಬ್ಲಾಕ್ ನ ಒಂದು ಎಲಿಮೆಂಟ್ಸ್ ಬಗ್ಗೆ ನಾವು ಕರಿತೀವಿ. ಸೊ ಈ ಡಿ ಬ್ಲಾಕ್ ನಲ್ಲಿ ಸೊ ಇದು ಎಂತಹ ಎಲಿಮೆಂಟ್ಸ್ಗಳು ಆಗಿದೆ ಅಂದ್ರೆ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂದ್ರೆ ಸಂಕ್ರಮಣ ಧಾತುಗಳು. ಸಂಕ್ರಮಣ ಧಾತುಗಳ ಬಗ್ಗೆ ಸೊ ನೋಡಿ ಬರೆದಿದ್ದೀನಿ ಅಲ್ಲಿ. ಡಿ ಬ್ಲಾಕ್ ಎಲಿಮೆಂಟ್ಸ್ NS1 to 2, NP 1 to 6, N-1 into D ಅಂದ್ರೆ 1 to 10 ಎಲಿಮೆಂಟ್ಸ್ಗಳು. ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಕಾಮಡೇಟೆಡ್ ಇನ್ ಡಿ ಆರ್ಬಿಟಲ್ ಈಸ್ 10. ಸೊ ಡಿ ಅನ್ನು ನಾನು ಟ್ರಾನ್ಸಿಷನ್ ಅಂದ್ರೆ ಸಂಕ್ರಮಣ ಧಾತುಗಳು ಅಥವಾ ಸಂಕ್ರಾಂತಿ ಧಾತುಗಳು ಅಂತಲೂ ಕೂಡ ಕರೀತಾರೆ. ಯಾಕೆ ಅಂತ ನಾನು ಹೇಳ್ತೀನಿ. ಸೊ ನೋಡಿ ಇಲ್ಲಿ ಮತ್ತೆ ಈ ಡಿ ಬ್ಲಾಕ್ ನ ವಿಶೇಷತೆ ಏನು ಅಂದ್ರೆ ಕಲರ್ಡ್ ಎಲಿಮೆಂಟ್ಸ್, ಕಲರ್ಡ್ ಅಯಾನ್ಸ್ಗಳನ್ನ, ಬಣ್ಣದ ಅಯಾನ್ಸ್ಗಳನ್ನ ಕೊಡುವಂತಹ ವಿಶೇಷ ಕಲರ್ಡ್ ಎಲಿಮೆಂಟ್ಸ್, ಕಲರ್ಡ್ ಅಯಾನ್ಸ್ಗಳು ಡಿ ಬ್ಲಾಕ್ ನಲ್ಲಿ ನಾವು ನೋಡಬಹುದು. ನೋಡಿ, ವಾಟ್ ಡು ಯು ಮೆಂಟ್ ಬೈ ಟ್ರಾನ್ಸಿಷನ್ ಎಲಿಮೆಂಟ್ಸ್? ಸೊ ಟ್ರಾನ್ಸಿಷನ್ ಅಂದ್ರೆ ನೋಡಿ, ಪೆನ್ ಅಲ್ಟಿಮೇಟ್ ಶೆಲ್ಸ್ ಆರ್ ಎಂಟಿ ಅಂಡ್ ಅಲ್ಟಿಮೇಟ್ ಶೆಲ್ಸ್ ಆರ್ ಫಿಲ್ಡ್. ನೋಡಿ, ಅಲ್ಟಿಮೇಟ್ ಶೆಲ್ಸ್ ಅಂದ್ರೆ ಎಂಡ್ ಶೆಲ್ಗಳು. ಸೊ ನೋಡಿ, ಒಂದು ಎಲೆಕ್ಟ್ರಾನಿಕ್ ವಿನ್ಯಾಸವನ್ನ ಬರ್ಕೋಬೇಕು ಸ್ನೇಹಿತರೆ. ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಡಿ ಬ್ಲಾಕ್ ಎಲಿಮೆಂಟ್ಸ್ ನ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನ ಬರ್ಕೊಳ್ಳಿ. ಎಂಡ್ ಅಲ್ಲಿರುವಂತಹ ಎಲೆಕ್ಟ್ರಾನ್ಸ್ಗಳು ಫಿಲಪ್ ಆಗಿರುತ್ತೆ. ಪೆನಲ್ಟಿಮೇಟ್ ಅಂದ್ರೆ ಎಂಡಿಂದ ಒಳಗಡೆ ಬರಬೇಕು. ಸೊ ಅಲ್ಟಿಮೇಟ್ ಅಂದ್ರೆ ಎಂಡ್ ಶೆಲ್ಗಳು, ಎಂಡಲ್ಲಿ ಇರುವಂತಹ ಕವಚಗಳು ಎಲೆಕ್ಟ್ರಾನ್ಗಳಿಂದ ತುಂಬಿರುತ್ತೆ. ಒಳ ಕವಚಗಳಲ್ಲಿ ಎಲೆಕ್ಟ್ರಾನ್ಗಳು ಖಾಲಿ ಇರುತ್ತೆ. ವಿಶೇಷವಾಗಿದೆ. ಇದನ್ನೇ ನಾವು ಸಂಕ್ರಮಣ ಧಾತುಗಳು ಅಂದ್ರೆ ಟ್ರಾನ್ಸಿಷನ್. ಯಾವ ಧಾತುಗಳ ಪರಮಾಣುಗಳು ಎಲೆಕ್ಟ್ರಾನ್ಗಳು ತಮ್ಮ ಪೂರ್ವಾಂತಿಮ ಕವಚವನ್ನು ಖಾಲಿ ಬಿಟ್ಟಿದೆ ಅಂದ್ರೆ ಪೆನ್ನಲ್ಟಿಮೇಟ್ ಅಂದ್ರೆ ಒಳ ಕವಚ ಖಾಲಿಯಾಗಿದೆ, ಹೊರಗಿನ ಕವಚ ಆವರಿಸಿಕೊಳ್ಳುತ್ತೆ. ನೋಡಿ, ಹೊರ ಕವಚದಲ್ಲಿ ಎಲೆಕ್ಟ್ರಾನ್ಸ್ಗಳು ತುಂಬುತ್ತೆ. ಪೂರ್ವಾಂತಿಮ ಅಂದ್ರೆ ಅದಕ್ಕಿಂತ ಹಿಂದೆ ಬರಬೇಕು. ಹಿಂದಿನ ಕವಚದಲ್ಲಿ ಎಲೆಕ್ಟ್ರಾನ್ಸ್ಗಳು ಖಾಲಿ ಇದೆ ಅಂದ್ರೆ ಅಲ್ಟಿಮೇಟ್ ಶೆಲ್ಸ್ ಆರ್ ಫಿಲ್ಡ್, ಪೆನಲ್ಟಿಮೇಟ್ ಶೆಲ್ಸ್ ಆರ್ ಎಂಟಿ. ಸೊ ನೋಡಿ, ತುಂಬಾ ಅದ್ಭುತವಾಗಿದೆ. ಅಲ್ಟಿಮೇಟ್ ಅಂದ್ರೆ ಹೊರಗಿನ ಕವಚ, ಪೆನ್ನಲ್ಟಿಮೇಟ್ ಅಂದ್ರೆ ಪೂರ್ವಾಂತಿಮ ಕವಚ ಅಂದ್ರೆ ಒಳ ಕವಚ. ಒಳ ಕವಚ ಏನಾಗಿದೆ? ಖಾಲಿ ಇದೆ. ಹೊರ ಕವಚ ಏನಾಗಿದೆ? ತುಂಬಿದೆ. ಸಾಮಾನ್ಯವಾಗಿ ಒಳ ಕವಚ ತುಂಬಿ ಹೊರ ಕವಚ ಆಮೇಲೆ ತುಂಬಬೇಕಾಯಿತು, ಆದ್ರೆ ಇದರಲ್ಲಿ ಉಲ್ಟಾ. ಸೊ ನೋಡಿ, ಈ ಒಂದು ವಿಶೇಷತೆಯನ್ನು ನಾವು ಟ್ರಾನ್ಸಿಷನ್ ಅಂದ್ರೆ ಸಂಕ್ರಮಣ, ಸಂಕ್ರಾಂತಿ ಧಾತುಗಳು. ಇವುಗಳು ವೇರಿಯಬಲ್ ಆಕ್ಸಿಡೇಷನ್, ವೆಲೆನ್ಸಿ, ಬೇರೆ ಬೇರೆ ಸಂಯೋಗ ಸಾಮರ್ಥ್ಯವನ್ನ ಎಕ್ಸಿಬಿಟ್ ಮಾಡುವಂತಹ ಕೆಪಾಸಿಟಿ ಡಿ ಬ್ಲಾಕಿಗಿದೆ. ಹಾಗಾಗಿ ನಾವಲ್ಲಿ ಮಿಡಲ್ ಆಫ್ ದ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಜೋಡಿಸಿದೀವಿ. ಡಿ ಬ್ಲಾಕ್ ಎಲಿಮೆಂಟ್ಸು ಕಲರ್ಡ್ ಅಂದ್ರೆ ವಿಶೇಷವಾದ ಕಲರ್ಡ್ ಅಯಾನ್ಸ್ಗಳನ್ನ ಒದಗಿಸಿಕೊಡುವಂಥದ್ದನ್ನ ನೋಡ್ಬೋದು. ಸೊ ನೋಡಿ, ಇಲ್ಲಿ ಮುಂದೆ ಉಳಿದಿರುವಂತಹ ಬ್ಲಾಕ್ ಯಾವುದು? ಎಫ್ ಬ್ಲಾಕ್ ಎಲಿಮೆಂಟ್ಸ್. ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂದ್ರೆ ನೋಡಿ, ನಿಮ್ಗೆ ಆಗ್ಲೇ ಗೊತ್ತಾಯ್ತು. ಫಸ್ಟ್ ವರ್ಟಿಕಲ್ ಲೈನು, ಎರಡನೇ ವರ್ಟಿಕಲ್ ಲೈನ್ನ ಎಸ್ ಬ್ಲಾಕ್ ಆಕ್ರಮಿಸ್ಕೊಂಡಿದೆ. ಸೊ ಲಾಸ್ಟ್ ಆ ಕಡೆ ಹೋದ ಅಂದ್ರೆ ಸೊ ಏನಾಗಿದೆ? 13ರಿಂದ 18 ಪಿ ಬ್ಲಾಕ್ ಆಕ್ರಮಿಸ್ಕೊಂಡಿದೆ. ಸೊ ಮಧ್ಯದಲ್ಲಿ ಸರ್ 3ರಿಂದ 12 ಡಿ ಬ್ಲಾಕ್ ಆಕ್ರಮಿಸ್ಕೊಂಡಿದೆ. ಇನ್ನು ಉಳಿದಿರೋದು ಯಾವುದು? ಬಾಟಮ್ ಅಲ್ಲಿ 2 ಲೈನ್ ಇದೆ ವಿದ್ಯಾರ್ಥಿಗಳೇ. ಸೊ ಬಾಟಮ್ ಅಲ್ಲಿ 2 ಲೈನು ಕಾಣ್ತಾ ಇದೆ ಸ್ನೇಹಿತರೆ. ಸೊ ಈ ಬಾಟಮ್ ಅಲ್ಲಿ 2 ಅಡ್ಡ ಸಾಲುಗಳಿದೆ. ಈ 2 ಅಡ್ಡ ಸಾಲುಗಳನ್ನು ನಾವು ಏನಂತ ಕರಿತೀವಿ ಅಂದ್ರೆ ಎಫ್ ಬ್ಲಾಕ್ ಎಲಿಮೆಂಟ್ಸ್, ಎಫ್ ಬ್ಲಾಕ್ ನ ಧಾತುಗಳು. ಈ ಎಫ್ ಬ್ಲಾಕ್ ನ ಧಾತುಗಳನ್ನ ಮೊದಲನೇ ಅಡ್ಡ ಸಾಲನ್ನ ಲ್ಯಾಂಥನೈಡ್ಗಳು ಅಂತೇಳಿ ಕರಿತೀವಿ. ಇಲ್ಲಿ ಲ್ಯಾಂಥನೈಡು, ಲ್ಯಾಂಥನಮ್ ಇಂದ ಲುಟೇಟಿಯಂ ಇಲ್ಲಿ ತನಕ ಇದೆ. ನೆಕ್ಸ್ಟ್ ಆಕ್ಟಿನೈಡ್ ಇಂದ ಅಲ್ಲಿ ಇನ್ನೊಂದು ಎಲಿಮೆಂಟ್, ಲಾಸ್ಟ್ ಎಲಿಮೆಂಟ್ ತನಕನೂ ಕೂಡ ಆಕ್ಟಿನೈಡ್ ಸೀರೀಸ್. ನೋಡಿ, ಮೊದಲನೇ ಅಡ್ಡ ಸಾಲನ್ನ ಲ್ಯಾಂಥನೈಡ್ಸ್ ಅಂತೀವಿ, ಎರಡನೇ ಅಡ್ಡ ಸಾಲನ್ನ ಆಕ್ಟಿನೈಡ್ಸ್ ಅಂತೇಳಿ ಕರೀತಾರೆ. ಹಾಗಾದ್ರೆ ಇವುಗಳನ್ನ ನಾವು ಒಳ ಸಂಕ್ರಮಣ ಧಾತುಗಳು ಅಂದ್ರೆ ಸೊ ಡಿ ಬ್ಲಾಕ್ ಅಲ್ಲಿ ಎಂಡ್ ಶೆಲ್ಗಳು ತುಂಬಿತ್ತು, ಒಳಗಿನ ಪೂರ್ವಾಂತರ ಶೆಲ್ಗಳು ಎಂಟಿ ಇತ್ತು.
ಎಫ್ ಬ್ಲಾಕ್ ಅಲ್ಲಿ ಏನಾಗಿದೆ, ಒಳಗಿನ ಕವಚ ತುಂಬಿದೆ, ಹೊರಗಿನ ಕವಚ ಖಾಲಿ ಇದೆ. ಅಂದ್ರೆ ಒಳ ಸಂಕ್ರಮಣ ಧಾತುಗಳು, ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಕ್ಯೂರಿಯಸ್, ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್, ಇವುಗಳ ಒಂದು ಜನರಲ್ ಎಲೆಕ್ಟ್ರಾನಿಕ್ ವಿನ್ಯಾಸ. ಸೊ ಹೇಗಿರುತ್ತೆ ನೋಡಿ, ಎಫ್ ಬ್ಲಾಕ್ ನಲ್ಲಿ NS 1 to 2, NP 1 to 6, N-1 into D 1 to 10, N-2 into F 1 to 14. This is nothing but electronic configuration of F block elements. ನೋಡಿ, F shell ಅಲ್ಲಿ the maximum number of electrons accommodated in F shell is 14. ಸೊ ನೋಡಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಲ್ಲಿ ಪೀರಿಯಾಡಿಕ್ ಟೇಬಲ್ ನ ಪ್ರಶ್ನೆಗಳನ್ನು ನಾವು 100% ಕಂಡೇ ಕಾಣ್ತೀವಿ. ಹಾಗಾಗಿ ಈ ಒಂದು ಮಾಹಿತಿ ತುಂಬ ಮಹತ್ವಪೂರ್ಣವಾಗಿದೆ. ಯಾವುದೇ ಡಿಗ್ರಿ ಕ್ಲಾಸ್ಗಳಲ್ಲಿ, PUC ಕ್ಲಾಸ್ಗಳಲ್ಲಿ, ಕೆಮಿಕಲ್ ಎಂಜಿನಿಯರಿಂಗ್ಸ್ ಎಲ್ಲೇ ಹೋಗಿ, ಮಾಸ್ಟರ್ ಡಿಗ್ರಿ ಕೆಮಿಸ್ಟ್ರಿ, ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಎಲ್ಲ ಅಪ್ಲಿಕೇಶನ್ ಬ್ರಾಂಚಲ್ಲೂ ಕೂಡ ಕೆಮಿಸ್ಟ್ರಿ ಪೀರಿಯಾಡಿಕ್ ಟೇಬಲ್ ಬಂದೇ ಬರುತ್ತೆ. ಮೂಲ ವಸ್ತುಗಳು, ಧಾತುಗಳು ಬರಲೇಬೇಕು. PhD ಥೀಸಿಸ್ಗಳನ್ನು ಒಂದೊಂದು ಎಲಿಮೆಂಟ್ ಬಗ್ಗೆ ರಿಸರ್ಚ್ ಮಾಡ್ತಾರೆ ಸ್ನೇಹಿತರೆ. ಅಷ್ಟು ಅದ್ಭುತವಾದ ಸಮುದ್ರ, ನಾನೀಗ ತಗೊಂಡಿರೋ ಟಾಪಿಕ್ ಸಮುದ್ರ ರೀತಿಯಲ್ಲಿದೆ. ಅದರಲ್ಲಿ ಸರಳವಾಗಿ ನಿಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನಕ್ಕೆ ನಾನು ಕೈ ಹಾಕಿದ್ದೀನಿ. ಸೊ ನೋಡಿ, ಈ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಈಗ ನಿಮಗೆ ಎಕ್ಸಾಮಿನೇಷನ್ಸ್ ಅಲ್ಲಿ ಏನು ಕೇಳ್ತಾರೆ ಅಂದರೆ ಜನರಲ್ ಎಲೆಕ್ಟ್ರಾನಿಕ್ ವಿನ್ಯಾಸ. ಎಸ್ ಬ್ಲಾಕ್ ಎಲಿಮೆಂಟ್ಸ್ನ ಜನರಲ್ ಎಲೆಕ್ಟ್ರಾನಿಕ್ ವಿನ್ಯಾಸ ಏನು? NS 1 to 2, ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ಟು ಬಿ ಅಕಾಮಡೇಟೆಡ್ ಇನ್ S2, 2. ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಏನು? NS 1 to 2, NP 1 to 6 ಅಂತ ಹೇಳಿದೆ. ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಕಾಮಡೇಟೆಡ್ ಇನ್ ಪಿ ಆರ್ಬಿಟಲ್ ಎಷ್ಟು? 6 ಇದಿದೆ. ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್ NS 1 to 2, NP 1 to 6, N-1 into D 1 to 10 ಅಂತೇಳಿ ಕರೀತಾರೆ. ಸೊ ಅದೇ ರೀತಿ ಎಫ್ ಬ್ಲಾಕು ಕೇಳ್ತಾರೆ. ಸೊ ಮತ್ತೊಮ್ಮೆ ನಾನು ನಿಮಗೆ ಬರೆದು ತೋರಿಸ್ಬಿಡ್ತಾನೆ. ಯಾಕೆ ಅಂದರೆ ಸೊ ನಿಮಗೊಂದು ಕ್ಲಾರಿಟಿಯನ್ನು ಕೊಡೋ ದೃಷ್ಟಿಯಲ್ಲಿದ್ದೀನಿ. ನೋಡಿ, NS 1 to 2 ಎಸ್ ಬ್ಲಾಕ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದರೆ ಎಲೆಕ್ಟ್ರಾನಿಕ್ ವಿನ್ಯಾಸ. NS 1 to 2, NP 1 to 6, ಪಿ ಬ್ಲಾಕ್ ಎಲೆಕ್ಟ್ರಾನಿಕ್ ವಿನ್ಯಾಸ. NS 1 to 2, NP 1 to 6, N-1 into D 1 to 10, ಇದು ಎಫ್ ಬ್ಲಾಕ್, ಡಿ ಬ್ಲಾಕ್. ಅದೇ ರೀತಿ NS 1 to 2, NP 1 to 6, N-1 into D 1 to 10, N-2 into F 1 to 14. ಇದು ಎಫ್ ಬ್ಲಾಕ್ನ ಒಂದು ಎಲೆಕ್ಟ್ರಾನಿಕ್ ವಿನ್ಯಾಸ ಇದೆ. ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಸ್ ಬ್ಲಾಕ್ ಅಲ್ಲಿ 2, P ನಲ್ಲಿ 6, D ನಲ್ಲಿ 10, F ಅಲ್ಲಿ 14. ಈ ಒಂದು ಅದ್ಭುತವಾದ ಮಾಹಿತಿ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಲ್ಲಿ ಕೇಳ್ತಾರೆ. ಶಾರ್ಟ್ಕಟ್ ಅಲ್ಲಿ ಸಿಂಪಲ್ ಆಗಿ ನೋಟ್ಸ್ ಅನ್ನು ಮಾಡ್ಕೊಳ್ಳಿ, ತುಂಬ ಈಸಿಯಾಗಿ ಕಲ್ತ್ಕೊಳ್ಳಿ. ಸೊ ಮುಂದೆ ಎಫ್ ಬ್ಲಾಕ್ ಧಾತುಗಳ ಬಗ್ಗೆ ಒಂದು ಸಣ್ಣ ವಿವರಣೆ ಕೊಟ್ಟಿದ್ದೀನಿ ನಾನು. ಸೊ ಕೆಳಭಾಗದಲ್ಲಿ ಅಂದರೆ ಪೀರಿಯಾಡಿಕ್ ಟೇಬಲ್ನ ಕೆಳಭಾಗದಲ್ಲಿ 2 ಅಡ್ಡ ಸಾಲುಗಳನ್ನು ಜೋಡಿಸಲಾಗಿದೆ. ಇವನ್ನ ಎಫ್ ಬ್ಲಾಕ್ ಅಂತೀವಿ. ಮೊದಲನೇ ಅಡ್ಡ ಸಾಲನ್ನು ನಾವು ಲ್ಯಾಂಥನೈಡ್ ಅಂತೇಳಿ ಕರಿತೀವಿ. ಎರಡನೇ ಅಡ್ಡ ಸಾಲನ್ನು ಆಕ್ಟಿನೈಡ್ ಅಂತೇಳಿ ಕರಿತೀವಿ. ಅಲ್ಲಿ ಆಕ್ಟಿನೈಡ್ ಲ್ಯಾಂಥನೈಡ್ ಬಿಟ್ಟೋಗಿದೆ, ಸೊ ತಪ್ಪಾಗಿ ಭಾವಿಸಬೇಡಿ, ಅದನ್ನು ನೀವು ಫಿಲ್ ಮಾಡ್ಕೊಳ್ಳಿ. ಮೊದಲನೇ ಅಡ್ಡ ಸಾಲನ್ನು ಲ್ಯಾಂಥನೈಡ್ ಅಂತೇಳಿ ಕರಿತೀವಿ, ಎರಡನೇ ಅಡ್ಡ ಸಾಲು ಆಕ್ಟಿನೈಡ್ ಅಂತೇಳಿ ಕರಿತೀವಿ. ಧಾತುಗಳನ್ನು ಇವುಗಳನ್ನು ನಾವು ಎಂಥ ಧಾತುಗಳು ಅಂತ ಕರಿತೀವಿ ಅಂದರೆ ಒಳ ಸಂಕ್ರಮಣ ಧಾತುಗಳು. ಅಲ್ಲೊಂದು ಡ್ಯಾಶ್ ಬಿಟ್ಟಿದ್ವಿ ನಾವು. ಸೊ ನಿಮ್ಗೊಂದು ಮೈಂಡ್ ವರ್ಕ್ ಅನ್ನು ಕೊಟ್ಟಿದ್ವಿ, ಆ ಡ್ಯಾಶ್ ನಮ್ಗೆ ಇಲ್ಲಿ ಕಾಣ್ತಾ ಇಲ್ಲ. ಸೊ ಹಾಗಾಗಿ ನೀವೇನು ಮಾಡಿ, ನೀವು ಆ ಡ್ಯಾಶ್ ಅನ್ನು ಮಾಡ್ಕೊಳ್ಳಿ. ಸೊ ಇಲ್ಲಿ ಡಾರ್ಕ್ನೆಸ್ ಅಲ್ಲಿ ಕಾಣ್ತಾ ಇಲ್ಲ. ಸೊ ಮೊದಲನೇ ಅಡ್ಡ ಸಾಲನ್ನು ಡ್ಯಾಶ್ ಎನ್ನುವರು ಅಂದರೆ ಲ್ಯಾಂಥನೈಡ್ ಎನ್ನುವರು, ಎರಡನೇ ಅಡ್ಡ ಸಾಲನ್ನು ಡ್ಯಾಶ್ ಎನ್ನುವರು ಆಕ್ಟಿನೈಡ್ ಎನ್ನುವರು. ಸೊ ಅದೇ ರೀತಿ ಈ ಒಂದು ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅನ್ನ ಡ್ಯಾಶ್ ಧಾತುಗಳು ಎನ್ನುವರು. ಅಲ್ಲಿ ಡ್ಯಾಶ್ ಕಾಣ್ತಾ ಇಲ್ಲ, ಆ ಡ್ಯಾಶ್ ಅಂದ್ರೆ ಒಳ ಸಂಕ್ರಮಣ ಧಾತುಗಳು ಎಂದು ಕರೀತೇವೆ. ಎಲೆಕ್ಟ್ರಾನ್ಗಳನ್ನ ತುಂಬಿಕೊಳ್ಳುವ ಸಾಮರ್ಥ್ಯ, ಇವುಗಳ ಎಲೆಕ್ಟ್ರಾನಿಕ್ ವಿನ್ಯಾಸ. ಸೊ ನಾನು ಈಗ ತಾನೇ ಚರ್ಚೆ ಮಾಡಿದ್ದೀನಿ, ಅದು ಮತ್ತೊಮ್ಮೆ ಚರ್ಚೆ ಮಾಡುವ ಅಗತ್ಯ ಇಲ್ಲ ಸ್ನೇಹಿತರೆ. ನೋಡಿ,
ಲ್ಯಾಂಥನೈಡ್ ಎಲಿಮೆಂಟ್ಸ್ಗಳ ಬಗ್ಗೆ ಬಂದ ಅಂದರೆ 58ರಿಂದ ಪರಮಾಣು ಸಂಖ್ಯೆ 71ರವರೆಗೆ 47 ಸಬ್ ಕವಚಗಳು ಇದೆಯಂತೆ. ಆಕ್ಟಿನೈಡ್ಸ್ ಧಾತುಗಳು 83ರಿಂದ 103ರವರೆಗೆ ಇವುಗಳನ್ನು ನಾವು ಒಳ ಸಂಕ್ರಮಣ ಧಾತುಗಳು, ಹಾಗಾಗಿ ಪೀರಿಯಾಡಿಕ್ ಟೇಬಲ್ನಲ್ಲಿ ಸಪರೇಟ್ ಆಗಿ ಇವುಗಳನ್ನು ಜೋಡಿಸಲಾಗಿದೆ. ಸೊ ಮುಂದೆ ನಾನು ಎಲೆಕ್ಟ್ರಾನಿಕ್, ಈಗ ನೋಡಿ ಇನ್ನೊಂದಷ್ಟು ವಿಶೇಷವಾದ ಮಾಹಿತಿಯನ್ನು ನಾನು ನನ್ನಲ್ಲಿರುವಂಥ ಮಾಹಿತಿ ನಿಮಗೂ ಕೂಡ ಲಭ್ಯವಾಗಲಿ ಅಂತೇಳಿ ಬಂದಿದ್ದೀನಿ. ಸೊ ಆ ಮಾಹಿತಿಯಲ್ಲಿ ಕೆಲವೊಂದು ಡೆಫಿನೇಷನ್ಸ್ಗೆ ನಾನು ಡೈರೆಕ್ಟ್ ಹೋಗ್ತೀನಿ. ಸೊ ಇಲ್ಲಿ ಏನಿದೆ ಅಂದರೆ, ಸೊ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಕೆಲವು ವಿದ್ಯಾರ್ಥಿಗಳು ಮತ್ತು ಸ್ನೇಹಿತರು ನನ್ನೊಂದಿಗೆ ಬಂದು ಕೇಳಿದ್ರು, ಸರ್ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ತುಂಬ ಸಿಂಪಲ್ ಆಗಿ ಬರೆಯುವಂತಹ ಮೆಥಡ್ಸ್ ಯಾವುದಾದ್ರೂ ಇದ್ದರೆ ಹೇಳ್ಕೊಡಿ ಸರ್ ಅಂತ. ಆದರೆ ಇಲ್ಲಿ ಭಾಳಷ್ಟು ಫಂಡಮೆಂಟಲ್ಗಳು ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಬರೆಯೋಕೆ ಬೇಕಾಗತ್ತೆ. ಆ ಫಂಡಮೆಂಟಲ್ಗಳನ್ನು ಸರಳವಾಗಿ ಹೇಳುವಂಥ ಪ್ರಯತ್ನ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಎಲ್ಲದಕ್ಕೂ ಕೂಡ ಹೆಚ್ಚಿನ ವಿವರಣೆಯನ್ನು ನಾನಲ್ಲಿ ಸ್ಲೈಡ್ಸಲ್ಲಿ ಮಾಡುವಂಥಕ್ಕೆ ಹೋಗಿಲ್ಲ. ಸೊ ಅದನ್ನು ತಪ್ಪಾಗಿ ಭಾವಿಸದೆ ಇಲ್ಲಿ ನನ್ನ ಎಕ್ಸ್ಪ್ಲನೇಷನ್ಸ್ಗೆ ಹೆಚ್ಚಿನ ಒಂದು ಕಾನ್ಸಂಟ್ರೇಷನ್ಸನ್ನು ಕೊಡಿ. ಒಂದು ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು, ಮೊದಲ 30 ಎಲಿಮೆಂಟ್ಸ್ಗಳ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಸರಳವಾಗಿ ಬರೆಯುವ ಟೆಕ್ನಿಕ್ ಅನ್ನು ನಿಮಗೆ ಹೇಳ್ಕೊಡೋಕ್ಕೆ ನಾನು ಹೊರಟಿದ್ದೀನಿ. ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಬರಿಬೇಕು ಅಂದರೆ ಮೊದಲನೇದಾಗಿ ನಾವು ವಿನ್ಯಾಸಕ್ಕೆ ಏನು ಬೇಕು, ಕೆಲವೊಂದು ರೂಲ್ಸ್ಗಳು ಫಾಲೋ ಮಾಡಬೇಕಾಗತ್ತೆ ಸ್ನೇಹಿತರೆ. ಮೊದಲನೇದಾಗಿ ಹುಂಡ್ಸ್ ರೂಲ್ ಆಫ್ ಮ್ಯಾಕ್ಸಿಮಮ್ ಮಲ್ಟಿಪ್ಲಿಸಿಟಿ, ಇದನ್ನು ಫಾಲೋ ಮಾಡಬೇಕು. ಎರಡನೇದಾಗಿ ಆಫ್ ಬೂ ಪ್ರಿನ್ಸಿಪಲ್ ಅಂತೇಳಿ ಇದೆ, ಅದನ್ನು ನಾನು ಫಾಲೋ ಮಾಡಬೇಕು. ಸೊ ಮೂರನೇದಾಗಿ ಏನು ಮಾಡಬೇಕು, N+L ರೂಲ್ ಅಂತೇಳಿ ಫಾಲೋ ಮಾಡಬೇಕು. ಈ 3 ರೂಲ್ಸ್ಗಳು ನನಗೆ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಬರೆಯೋದ್ರಲ್ಲಿ ತುಂಬ ವಿಶೇಷವಾಗಿ ಇದೆ. ಸೊ ಮೊದಲನೇದಾಗಿ ನಾನು ಹುಂಡ್ಸ್ ರೂಲ್ ಆಫ್ ಮ್ಯಾಕ್ಸಿಮಮ್ ಮಲ್ಟಿಪ್ಲಿಸಿಟಿ, ಸೊ ಅದು ನಂತರ ಎಕ್ಸ್ಪ್ಲನೇಷನ್ಸ್ಗೆ ಹೋಗ್ತೇನೆ. ನೋಡಿ, ಹುಂಡ್ಸ್ ರೂಲ್ ಆಫ್ ಮ್ಯಾಕ್ಸಿಮಮ್ ಮಲ್ಟಿಪ್ಲಿಸಿಟಿ, ಹುಂಡ್ಸ್ ರೂಲ್ ಅವ್ರು ಏನು ಹೇಳ್ತಾರೆ, ಎಲೆಕ್ಟ್ರಾನ್ pairing in an orbital is not possible until the orbital of a given set containing at least 1 electron each. ನೋಡಿ, ಸೊ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೀತಿರುವಾಗ ಎಲೆಕ್ಟ್ರಾನ್ ಪೈರಿಂಗ್, ಒಂದು ಎಲೆಕ್ಟ್ರಾನ್ ಪೈರ್ ಆಗಬೇಕು. ಸೊ ಪೈರ್ ಆಗಬೇಕು ಅಂದರೆ ಅಪೋಸಿಟ್ ಸ್ಪಿನ್ ಇರುವಂತಹ 2 ಎಲೆಕ್ಟ್ರಾನ್ಗಳು ನಮ್ಮ ಜೊತೆ ಇರಬೇಕು. ಸೊ ಅಪೋಸಿಟ್ ಸ್ಪಿನ್ ಎಲೆಕ್ಟ್ರಾನ್ ಇರಬೇಕು. ನೋಡಿ, ಸೊ ಒಂದು ಸರಳವಾದ ಎಕ್ಸಾಂಪಲ್ ಅನ್ನು ನಾನು ತಗೊಂಡಿದ್ದೀನಿ. ಸೊ ನೈಟ್ರೋಜನ್ 7, ಇದು ನೋಡಿ 1s2 2s2 2p4, ಅಲ್ಲಿ ಎಷ್ಟಾಯಿತು, 4 4 8 ಆಯಿತು ಅಂದರೆ ಇಲ್ಲಿ 3. ಈಗ ನೈಟ್ರೋಜನ್ನ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ನಾನು ಸರಳವಾಗಿ ಬರೆದು ತೋರಿಸ್ತೀನಿ. ಹುಂಡ್ಸ್ ರೂಲ್ ಇಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ನೋಡಿ, 1s2 ಅಂದರೆ ಎಸ್ ಆರ್ಬಿಟಲ್ ಹೀಗೆ ಬರಿಬೇಕು, ಇಲ್ಲಿ ಎಸ್ ಹೀಗೆ, ಪಿ ನಲ್ಲಿ 3 ಮನೆಗಳಿರುತ್ತೆ, ಒಂದು px py px py pz, ಇಲ್ಲಿ 2 ನೋಡಿ, 1 2, ಸೊ 2s2, ಇಲ್ಲೂ ಕೂಡ 2, ಸೊ 4 ಆಯಿತು. ಇನ್ನು 3, ಸೊ ಒಂದು ಏನು ಮಾಡ್ತೀವಿ, 3 ಎಲೆಕ್ಟ್ರಾನ್ಸ್ಗಳನ್ನು ಶೇರ್ ಮಾಡಬೇಕು. ಸೊ ಎಲ್ಲರೂ ಮಾಡೋದೇನು, ಇಲ್ಲಿ 2 ತುಂಬ್ತಾರೆ. ಸೊ ಇಲ್ಲಿ 2 ತುಂಬಾರ್ದು. ಫಸ್ಟ್ ನಾವೇನು ಮಾಡಬೇಕು, px ಅಲ್ಲಿ 1, py ಅಲ್ಲಿ 1, pz ಅಲ್ಲಿ 1. ನೋಡಿ, ಇಲ್ಲಿ ಹೇಳ್ತಾನೆ. ಈಗ ಹುಂಡ್ಸ್ ರೂಲ್ ನಿಮ್ಗೆ ಅರ್ಥ ಆಗುತ್ತೆ. ಎಲೆಕ್ಟ್ರಾನ್ ಪೈರಿಂಗ್ ಇನ್ ಆನ್ ಆರ್ಬಿಟಲ್, ಒಂದು ಇದು ನೋಡಿ, ಇದು ಆರ್ಬಿಟಲ್ ಕವಚ. ಈ ಕವಚದಲ್ಲಿ ಎಲೆಕ್ಟ್ರಾನ್ ಪೈರ್, ಈಗ ಫಾರ್ ಎಕ್ಸಾಂಪಲ್ ಈಗ ಆಕ್ಸಿಜನ್ ನ ಎಲೆಕ್ಟ್ರಾನ್ ಬರಿಬೇಕು, 8ನೇದಿದೆ, 8ನೇದು ಎಲ್ಲಿ ಬೇಕು, ಇಲ್ಲಿಗೆ ಬರುತ್ತೆ ಸ್ನೇಹಿತರೆ. ನೋಡಿ, ಇಲ್ಲಿಗೆ ಬಂದ್ರೆ ಆಕ್ಸಿಜನ್ ಆಯ್ತು. ಎಲೆಕ್ಟ್ರಾನ್ ಪೈರ್ ಆಗಬೇಕು ಅಂದ್ರೆ ಒಂದು ಆರ್ಬಿಟಲ್ ಅಲ್ಲಿ ಮಿನಿಮಮ್ 1 ಎಲೆಕ್ಟ್ರಾನ್ ಇರಲೇಬೇಕು. ಇದೆ ಹುಂಡ್ಸ್ ರೂಲ್ ಆಫ್ ಮ್ಯಾಕ್ಸಿಮಮ್ ಮಲ್ಟಿಪ್ಲಿಸಿಟಿ. ತುಂಬಾ ಸರಳವಾಗಿದೆ. ಎಲೆಕ್ಟ್ರಾನ್ pairing in an orbital is not possible until the orbital of given set containing at least 1 electron each. ಇಲ್ಲಿ ಹೇಳ್ತಾರೆ, so electron pairing in an orbital is not possible, ಎಲ್ಲಿ ತನಕ, not possible until ಎಲ್ಲಿಯ ತನಕ, ಆರ್ಬಿಟಲ್ ಆಫ್ ಗಿವನ್ ಸೆಟ್, ಆರ್ಬಿಟಲ್ ಆಫ್ ಗಿವನ್ ಸೆಟ್ containing 1 electron each.
ನೋಡಿ, ಒಂದು ಆರ್ಬಿಟಲ್ ಅಲ್ಲಿ ಒಂದು ಎಲೆಕ್ಟ್ರಾನ್ ಇದ್ದ ಅಂದ್ರೆ ಮತ್ತೊಂದು ಎಲೆಕ್ಟ್ರಾನ್ ಅನ್ನ ನಾವು ಜೋಡಿ ಮಾಡೋಕೆ ಸಾಧ್ಯ ಇದೆ. ನೋಡಿ, ಮತ್ತೊಮ್ಮೆ ಹೇಳ್ತೀನಿ, ನೈಟ್ರೋಜನ್ ನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ದೆ ಸ್ನೇಹಿತರೆ. ನಾನು ಇಲ್ಲೇನ್ ಮಾಡಿದೆ, 1s2 2s2 2p3 ಅಂದ್ರೆ ಇಲ್ಲಿ 2 2, ಇನ್ನು 3 ಇದೆ, 3 ಇಲ್ಲಿ px 1 1 1 ಫಸ್ಟ್ ಈ ತರ ಬರಿಬೇಕು. ಸೊ ಒಂದಿತ್ತು ಅಂದ್ರೆ ನೆಕ್ಸ್ಟ್ ಎಲಿಮೆಂಟ್ಸ್ ನೆಕ್ಸ್ಟ್ ಎಲೆಕ್ಟ್ರಾನ್ ಇಲ್ಲಿಗೆ ಬರುತ್ತೆ, ನೆಕ್ಸ್ಟ್ 9 ಬಂತು ಅಂದ್ರೆ ಇಲ್ಲಿಗೆ ಬರುತ್ತೆ, ಅಪೋಸಿಟ್ ಸ್ಪಿನ್. ಈಗ ಫಾರ್ ಎಕ್ಸಾಂಪಲ್ ಆಕ್ಸಿಜನ್ ಅಲ್ಲಿ 8 ಇದೆ ನೋಡಿ, ಇಲ್ಲಿ 2 2 ಆಮೇಲೆ 1 1 1ನ ಬರೆದು 8ನೇ ಒಂದು ಎಲೆಕ್ಟ್ರಾನ್ ನ ಇಲ್ಲಿ ಬರಿಬೇಕು. ಇದೇ ಹುಂಡ್ಸ್ ರೂಲ್. ಸೊ ಆರ್ಬಿಟಲ್ ಕವಚದಲ್ಲಿ ಒಂದು ಎಲೆಕ್ಟ್ರಾನ್ ಇತ್ತು ಅಂದ್ರೆ ಮತ್ತೊಂದು ಎಲೆಕ್ಟ್ರಾನ್ ಅಪೋಸಿಟ್ ಆಗಿರೋದನ್ನ ಜೋಡಿ ಮಾಡಬಹುದು. ಫಸ್ಟಿಗೆ ನಾವು ಜೋಡಿ ಮಾಡುವ ಹಾಗಿಲ್ಲ, ಅಪೋಸಿಟ್ ಸ್ಪಿನ್ ಇರಬೇಕು. ಒಂದು ಆರ್ಬಿಟಲ್ ನಾನು ಹೇಳಿದೆ, ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಕಾಮಡೇಟೆಡ್ ಇನ್ ಎಸ್ ಆರ್ಬಿಟಲ್ ಈಸ್ 2. ಒಂದು ಎಸ್ ಆರ್ಬಿಟಲ್ ಅಲ್ಲಿ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ ತುಂಬಲು ಸಾಧ್ಯವಿದೆ. ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಕಾಮಡೇಟೆಡ್ ಇನ್ ಪಿ ಆರ್ಬಿಟಲ್ ಈಸ್ 6 ಅಂದೆ. ಸೊ ಪಿ ಆರ್ಬಿಟಲ್ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 6 ಅಂತ ಕರೆದೆ. ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಕಾಮಡೇಟೆಡ್ ಇನ್ ಡಿ ಆರ್ಬಿಟಲ್ ಈಸ್ 10 ಅಂದೆ. ಸೊ ಡಿ ಆರ್ಬಿಟಲ್ ಅಂದ್ರೆ ನೋಡಿ, ಇಲ್ಲಿ 5 ಮನೆಗಳಿದೆ, 1 2 3 4 5. ಡಿ ಎಕ್ಸ್ ವೈ, ಡಿ ವೈ ಝೆಡ್, ಡಿ ಎಕ್ಸ್ ಝೆಡ್, ಡಿ ಎಕ್ಸ್ ಸ್ಕ್ವೇರ್ಡ್ ಮೈನಸ್ ವೈ ಸ್ಕ್ವೇರ್ಡ್, ಡಿ ಝೆಡ್ ಸ್ಕ್ವೇರ್ಡ್. ಸೊ ಡಿ ನಲ್ಲಿ 5 ಮನೆಗಳಿರುತ್ತೆ. ಪ್ರತಿ ಮನೆ ಅಂದ್ರೆ ಕವಚದ ಒಂದು ಮ್ಯಾಕ್ಸಿಮಮ್ ಕೆಪಾಸಿಟಿ 2 ಎಲೆಕ್ಟ್ರಾನ್ಗಳು. ಸೊ ಇದು ಎಲೆಕ್ಟ್ರಾನಿಕ್ ವಿನ್ಯಾಸವನ್ನ ಬರೆಯೋಕೆ ನಮಗೆ ಒಂದು ಫಂಡಮೆಂಟಲ್ ರೂಲ್ ಆಗಿದೆ. ಎರಡನೇದಾಗಿ, ಸೊ ವೇರಿಯಸ್ ಆರ್ಬಿಟಲ್ ಅಲ್ಲಿ ನಾನು ಎಲೆಕ್ಟ್ರಾನ್ನ ತುಂಬಬೇಕು. ಯಾವ ರೀತಿ ತುಂಬಬೇಕು, ಅದಕ್ಕೆ ಆಫ್ಬೂ ಪ್ರಿನ್ಸಿಪಲ್ ಅಂತ ಇದೆ. ಸೊ ಅದರ ಬಗ್ಗೆ ನಾನೀಗ ಚರ್ಚೆ ಮಾಡ್ತೇನೆ. ನೋಡಿ, ಆಫ್ಬೂ ಪ್ರಿನ್ಸಿಪಲ್ ಇಲ್ಲಿ 1s 2s 2p 3s 3p 3d 4s 4p 4d 4f ರೈಟ್. 4d ಅಷ್ಟೇ ಇದೆ, 4f ಇಲ್ಲ. ನೆಕ್ಸ್ಟ್ 5s 5p 5d 5f. ನೋಡಿ, ಇಲ್ಲಿ ಏನಿದೆ, ಫಸ್ಟ್ 1s ತುಂಬಬೇಕು, 2s ತುಂಬಬೇಕು, 2p 3s 3p 4s 3d 4p 5s. ನೋಡಿ, ಇಲ್ಲಿ ಏನು ಮಾಡಬೇಕು, ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಬರೀತಿರುವಾಗ ಆಫ್ಬೂನ ಪ್ರಿನ್ಸಿಪಲ್ ಅನ್ನು ನಾನು ಫಾಲೋ ಮಾಡಬೇಕು. ಮೊದಲನೇದಾಗಿ 1s ಇಲ್ಲಿಂದ ಶುರು ಮಾಡ್ಕೋಬೇಕು. ಎರಡನೇದಾಗಿ 2s ಇಲ್ಲಿಂದ ಶುರು ಮಾಡಬೇಕು. 2s ಆದ ತಕ್ಷಣ ನಾನು ಏನು ಮಾಡಬೇಕು, ಇಲ್ಲಿಗೆ ಬರ್ತಾನೆ 2p. ಯಾರೋ ಮಾರ್ಕ್ ನೋಡಿ, 2p ಆದ್ಮೇಲೆ 3s. 3s ಆದ ತಕ್ಷಣ ಮತ್ತೆ ಏನು ಮಾಡ್ತೀನಿ, 3s ಇಲ್ಲಿ 3s ಆಯಿತು. 3s ಆದಮೇಲೆ 3pಗೆ ಬರ್ತಾನೆ, 3p ಆದಮೇಲೆ 4sಗೆ ಬರ್ತಾನೆ. ಯಾಕೆ ಅಂದರೆ ಎನರ್ಜಿ ಲೆವೆಲ್ಸ್ಗಳು ಹಾಗಿರುತ್ತೆ, ಮುಂದೆ ನಾನು ಪರಿಚಯ ಮಾಡಿಕೊಡ್ತೇನೆ. ನೆಕ್ಸ್ಟ್ 4s ಆದ ತಕ್ಷಣ ಸ್ನೇಹಿತರೆ 3dಗೆ ಬರ್ತೀವಿ, 4pಗೆ ಬರ್ತೀವಿ, 5sಗೆ ಬರ್ತೀವಿ. ಈ ರೀತಿ ನಾವು ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಡೆವಲಪ್ ಮಾಡೋಕೆ ಆಫ್ಬೂ ಪ್ರಿನ್ಸಿಪಲ್ಲು ತುಂಬ ಅತ್ಯದ್ಭುತವಾದ ಒಂದು ಡೆವಲಪ್ಮೆಂಟ್ಗೆ ಬಂದಿದೆ. ಮುಂದಿನದಾಗಿ ಒಂದು ಸರಳವಾದ ರೂಲ್ n+l ರೂಲ್ ಇದೆ, ಅದನ್ನು ನಾನು ಹೇಳ್ಕೊಡ್ತೇನೆ. ಇಲ್ಲಿ n+l ರೂಲ್ ನೋಡಿ, ಕ್ವಾಂಟಮ್ ನಂಬರ್ಸ್ ಅಂತ ಬರ್ತವೆ ಸ್ನೇಹಿತರೆ. n ಅಂದ್ರೆ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ಎಲ್ ಅಂದ್ರೆ ಅಸಿಮುಥಲ್ ಕ್ವಾಂಟಮ್ ನಂಬರ್. ಈ ಎರಡು ಕ್ವಾಂಟಮ್ ನಂಬರ್ಸ್ಗಳು ಅಂದ್ರೆ ಕ್ವಾಂಟಮ್ ನಂಬರ್ಸ್ ಅಂದ್ರೆ ಸೈಜ್ ಆಫ್ ದ ಅಟಾಮಿಕ್ ಆರ್ಬಿಟಲ್. ಅಟಾಮಿಕ್ ಆರ್ಬಿಟಲ್ನ ಸೈಜನ್ನು, ಶೇಪನ್ನು, ಅಂದರೆ ಸೈಜ್ ಎಷ್ಟು ದಪ್ಪ ಇದೆ ಅಥವಾ ಎಷ್ಟು ತೆಳ್ಳಗಿದೆ ಅಥವಾ ಶೇಪ್ ಯಾವ ಶೇಪಲ್ಲಿದೆ ಮತ್ತು ಎಲೆಕ್ಟ್ರಾನಿಕ್ ಸ್ಪಿನ್ ಯಾವ ಸ್ಪಿನ್ನನ್ನು ಮಾಡ್ತಾ ಇದೆ, ಮ್ಯಾಗ್ನೆಟಿಕ್ ಪ್ರಾಪರ್ಟಿಗಳ ಬಗ್ಗೆ ಕ್ವಾಂಟಮ್ ಸಂಖ್ಯೆಗಳು ವಿಶೇಷವಾದ ವಿವರಣೆಯನ್ನು ಕೊಡುತ್ತೆ. ಈಗ ಇಲ್ಲಿ ಎನರ್ಜಿ ಲೆವೆಲ್ಸ್ಗಳ ಮೇಲೆ ನಾವು ತುಂಬ್ತೀವಿ. ಸೊ ನಮಗೊಂದು ಡೌಟ್ ಬರುತ್ತೆ. ಸೊ ಏನು ಡೌಟ್ ಬರುತ್ತೆ ಅಂದರೆ, ಸೊ ನಾನೀಗ 4s ಆರ್ಬಿಟಲ್ ಮತ್ತು 3d ಆರ್ಬಿಟಲ್ ಅನ್ನು ಕನ್ಸಿಡರ್ ಮಾಡ್ತಾನೆ. ನೋಡಿ, 4s ಆರ್ಬಿಟಲ್ ಮತ್ತು 3d ಆರ್ಬಿಟಲ್. ಸೊ 4s ಅಲ್ಲಿ ಇಲ್ಲಿ n ವ್ಯಾಲ್ಯೂ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್, ಅಸಿಮುಥಲ್ ಕ್ವಾಂಟಮ್ ನಂಬರ್ ಮತ್ತು n+l ವ್ಯಾಲ್ಯೂ. ಸೊ n ವ್ಯಾಲ್ಯೂ ಬಂದ್ಬಿಟ್ಟು ಇಲ್ಲಿ 4 ಇದೆ,
ಎಲ್ ಅಜಿಮುಥಲ್ ಕ್ವಾಂಟಮ್ ನಂಬರ್ 0 ಇದೆ, ಇಲ್ಲಿ 3 ಇದೆ. ಸೊ ಇಲ್ಲಿ ಸೊ ಡಿ ಅಂದರೆ ಎಸ್ ಅಂದರೆ 0, ಪಿ ಅಂದರೆ 1. ಸೊ ಡಿ ಅಂದರೆ ನೋಡಿ ಎಸ್ ಅಂದರೆ 0, ಪಿ ಅಂದರೆ 1, ಡಿ ಅಂದರೆ 2. ಅಂದರೆ ಇಲ್ಲಿ 2 ಇದೆ. 4 + 0 ಅಂದರೆ 4, 3 + 2 ಅಂದರೆ 5. ಸೊ ಇಲ್ಲಿ ಏನಾಗುತ್ತೆ, ಸೊ 2 ಎಲಿಮೆಂಟ್ಸ್ಗಳಲ್ಲಿ 4s ಆರ್ಬಿಟಲ್ ಈಸ್ ಬೀಯಿಂಗ್ ಫಿಲ್ಡ್ ಫಸ್ಟ್. ನೋಡಿ ಎಸ್ ಆರ್ಬಿಟಲ್ ಯಾಕೆ ಫಸ್ಟ್ ಫಿಲ್ ಆಗುತ್ತೆ? ನಿಮಗೆಲ್ಲ ಒಂದು ಡೌಟ್ ಬರುತ್ತೆ, ಸರ್ 3D ಫಸ್ಟ್ ತುಂಬಬೇಕಲ್ಲ, 4s ಯಾಕೆ ತುಂಬಿತು ಫಸ್ಟು ಅಂದರೆ n ಪ್ಲಸ್ ವ್ಯಾಲ್ಯೂನಲ್ಲಿ ದ ಲೋಯರ್ ವ್ಯಾಲ್ಯೂ ಆಫ್ n + l ಈಸ್ ಆಫ್ ಫಿಲ್ಲಿಂಗ್ ಫಸ್ಟ್. ಲೋಯರ್ ವ್ಯಾಲ್ಯೂ ಫಸ್ಟ್ ಫಿಲ್ ಆಗುತ್ತೆ, ಹೈಯರ್ ವ್ಯಾಲ್ಯೂ ನಂತರ ಫಿಲ್ ಆಗುತ್ತೆ. ಸೊ ಈ ಒಂದು ಥೀಸಿಸ್ ಅಲ್ಲಿ ನಾವು n + l ರೂಲು ಫಸ್ಟ್ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ ಎರಡೂ ಕೂಡ ಒಂದೇ n ಪ್ಲಸ್ ರೂಲ್ ಅನ್ನು ಹೊಂದಿತ್ತು. ಫಾರ್ ಎಕ್ಸಾಂಪಲ್ 3D ಮತ್ತು 4p ನೋಡಿ, 3D ಮತ್ತು 4p ಇಲ್ಲಿ 3 ಇದೆ, ಡಿ ಅಂದರೆ ಸೊ ಡಿ ವ್ಯಾಲ್ಯೂ ಎಷ್ಟು 2. ಸೊ ಇಲ್ಲಿ 4 ಇದೆ, ಪಿ ವ್ಯಾಲ್ಯೂ 1. ನೋಡಿ ಇಲ್ಲಿ ಇಲ್ಲೂ 5 ಆಯಿತು, ಇಲ್ಲೂ 5 ಆಯಿತು. ಹಾಗಾಗಿ ಇಲ್ಲಿ ಯಾವ್ದು ಸರ್ ಫಸ್ಟ್ ತುಂಬಬೇಕು? 3Dನೂ ಇದೆ. ಸೊ ಇಲ್ಲಿ ಲೋಯರ್ ವ್ಯಾಲ್ಯೂ ಆಫ್ n ನೋಡಿ, ಲೋಯರ್ ವ್ಯಾಲ್ಯೂ ಆಫ್ n ಈಸ್ ಆಫ್ ಫಿಲ್ಲಿಂಗ್ ಫಸ್ಟ್. ಸೊ ಹಾಗಾಗಿ 3D ಆರ್ಬಿಟಲು ಫಸ್ಟ್ ಫಿಲ್ ಆಗುತ್ತೆ, 4p ಆರ್ಬಿಟಲು ನೆಕ್ಸ್ಟ್ ಫಿಲ್ ಆಗುತ್ತೆ. ನೋಡಿ ಸ್ನೇಹಿತರೆ, ಸೊ ನಾನಿವತ್ತು ನಿಮ್ಮ ಜೊತೆ ಚರ್ಚೆ ಮಾಡ್ತಿರೋದು ಸಮುದ್ರದಂತಹ ಟಾಪಿಕ್ಕು. ಸೊ ಈ ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ 1 ಕ್ಲಾಸು 2 ಕ್ಲಾಸು ಸಾಲದು. ಸೊ ನಾನು ನಿಮಗೆ ತುಂಬ ಸರಳೀಕರಣ ರೂಪದಲ್ಲಿ ಕೊಡ್ತಾ ಇದ್ದೀನಿ. ಫಂಡಮೆಂಟಲ್ಸ್ಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂತ ಈ ಕ್ಲಾಸ್ ಬಗ್ಗೆ ಕಲಿತಾ ಹೋಗಿ. ನೋಡಿ ಈಗ ಸೊ ನಿಮಗಾಗಿ ನಾನು ಏನು ಮಾಡಿದ್ದೀನಿ, ಒಂದಷ್ಟು ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು, ಸೊ ಒಂದು 30 ಎಲಿಮೆಂಟ್ಸ್ಗಳ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಪಟ್ಟಿ ಮಾಡಿದ್ದೀನಿ. ಮೊದಲನೇದಾಗಿ ಹೈಡ್ರೋಜನ್ ಇದೆ ಸ್ನೇಹಿತರೆ. ಹೈಡ್ರೋಜನ್ನ ಅಟಾಮಿಕ್ ನಂಬರ್ 1. ಸೊ ಹಾಗಾಗಿ ನಾನು 1s 1 ಪವರ್ 1 ಏನೂ ಇಲ್ಲ ಅಂದರೆ ಪವರ್ 1 ಅಂತ ಹೇಳಿ ಬರಿಬೇಕು. ಸೊ ಎರಡನೇ ಎಲಿಮೆಂಟ್ಸು ಹೀಲಿಯಂ. ಹೀಲಿಯಂ ಅನ್ನ ಸಿಂಬಲ್ He ಅಂತ ಕರಿತೀವಿ. ಅದು ಅಟಾಮಿಕ್ ನಂಬರ್ 2. ಇದು 1s2. ನಾನು ಹೇಳಿದೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ದಟ್ ಈಸ್ ಟು ಬಿ ಅಕಾಮಡೇಟೆಡ್ ಇನ್ ಎಸ್ ಆರ್ಬಿಟಲ್. ಎಸ್ ಕವಚದಲ್ಲಿ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಗಳನ್ನು ತುಂಬಲು ಸಾಧ್ಯವಿದೆ. ಹಾಗಾಗಿ 1s2 ಸರಳವಾಗಿ ತಿಳ್ಕೊಳ್ಳಿ. ಇದನ್ನು ನಾವು ಇಲ್ಲಿ 1 ಅಂತ ಬರಿಬಹುದು, ನಿಮ್ಗೆ ಈಸಿಯಾಗಿ. ಇದು 2 ಅಂತ ಬರಿಬಹುದು ಕ್ಯಾಡ್ ಶಾರ್ಟ್ಕಟ್ ಅಲ್ಲಿ. ಅದೇ ರೀತಿ ಲಿಥಿಯಂಗೆ ಬನ್ನಿ, ಅಟಾಮಿಕ್ ನಂಬರ್ 3 ಇದೆ. ಸೊ 3 ಅಂದರೆ 1s2 2s1 ಏನು ಇಲ್ಲ ಪವರ್ ಅಂದರೆ 1 ಅಂತ ಕನ್ಸಿಡರ್ ಮಾಡಿ. ಇದನ್ನು ನಾನು 2,1 ಅಂತ ಬರಿಬಹುದು. ಸೊ ಯಾಕೆ 2,1 ಅಂತ ಬರಿತೀನಿ ಅಂದರೆ ವೇಲೆನ್ಸಿಯನ್ನು ಬರೆಯೋಕೆ, ವೇಲೆನ್ಸಿಯನ್ನು ನೋಡಿ ಬರೆಯೋಕೆ. ಸೊ ಅದು ಮುಂದೆ ತಿಳ್ಕೊಬಹುದು. ನೋಡಿ ನೆಕ್ಸ್ಟ್ ಬೆರಿಲಿಯಂ ನೋಡಿ 4 1s2 2s2 ಅಲ್ಲಿಗೆ ಎಷ್ಟೆಲ್ ತುಂಬ ಆಯಿತು 2 2 ಕಂಪ್ಲೀಟ್ಲಿ ಫಿಲ್ಡ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್. ನೆಕ್ಸ್ಟ್ ಬೋರಾನ್ ಬನ್ನಿ 5 1s2 2s2 2p. ಇಲ್ಲಿ ಇದನ್ನ ಬರೀತಿರುವಾಗ ನಾನೇನು ಮಾಡಬೇಕು, ಆಫ್ಬೂ ಪ್ರಿನ್ಸಿಪಲ್ ಬಿಲ್ಡಿಂಗ್ ಬ್ಲಾಕ್ ಆಫ್ ಎಲಿಮೆಂಟ್ಸ್ಗಳನ್ನು ಹಾಕೊಂಡು ಯಾವ ಶೆಲ್ ಫಸ್ಟ್ ಬರಿಬೇಕು ನೋಡ್ಕೋಬೇಕು ಸ್ನೇಹಿತರೆ. ಇಲ್ಲಿ 5 ಅಂದರೆ 1s2 2s2 2p1 ಅಂತ ಕರಿತೀನಿ. ಸೊ ಕಾರ್ಬನ್ ಅಂದರೆ 6 ನೋಡಿ 1s2 2s2 2p2. ಇದನ್ನು ನಾನು 2 2 2 ಅಂತ ಬರ್ಕೋಬಹುದು. ನೈಟ್ರೋಜನ್ 7 1s2 2s2 2p3 ಹೀಗೆ ಇದನ್ನು ನಾನು 2 2 3. ಆಕ್ಸಿಜನ್ ಅಂದರೆ 8 1s2 2s2 2p4 ನೋಡಿ ಅಲ್ಲಿ 2p ಅಲ್ಲಿ 2 ಮನೆಗಳು ಕಂಪ್ಲೀಟ್ ಆಗಿ ತುಂಬಿದೆ, ಲಾಸ್ಟ್ Z ಮನೆ ಕಂಪ್ಲೀಟ್ ಆಗಿ ತುಂಬಿಲ್ಲ, ಸೊ ಅಲ್ಲಿ ಖಾಲಿ ಇದೆ. ಸೊ ಇಲ್ಲಿ ಫ್ಲೂರಿನಿಗೆ ಬನ್ನಿ, ಹೈಲಿ ರಿಯಾಕ್ಟಿವ್ ಎಲಿಮೆಂಟ್ ಇನ್ ದ ಪೀರಿಯಾಡಿಕ್ ಟೇಬಲ್ ಫ್ಲೂರಿನ್ ಆಗಿದೆ. ಸೊ 9 ಇದೆ 1s2 2s2 2p5 ಅಂತ ಬರೀಬಹುದು. ಅಲ್ಲಿ ಇನ್ನೂ ಒಂದು ಎಲೆಕ್ಟ್ರಾನ್ ಅವಶ್ಯಕತೆ ಇದೆ p ಆರ್ಬಿಟಲ್ ಕಂಪ್ಲೀಟ್ ಆಗೋಕೆ. ನೋಡಿ ನಿಯಾನ್ ಅಂದ್ರೆ 10 1s2 2s2 2p6 ns2 np6 ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್, ಕಂಪ್ಲೀಟ್ಲಿ ಫಿಲ್ಡ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ನಿಯಾನ್. ಅಲ್ಲಿ 1s2 2s2 2p6 ಈ ರೀತಿ ನಾನು ಕಾನ್ಫಿಗರೇಷನ್ ಶಾರ್ಟ್ಕಟ್ ಅಲ್ಲಿ 2, 2, 6 ಈ ರೀತಿ ಬರ್ಕೊಳ್ತಾ ಹೋಗಿ ತುಂಬ ಸುಲಭವಾಗಿ ನೆನ್ಪಿಟ್ಕೋಬಹುದು. ಅದೇ ರೀತಿ ಸೋಡಿಯಂ ಅಟಾಮಿಕ್ ನಂಬರ್ 11 ಇದೆ ನೋಡಿ 1s2 2s2 2p6 3s1 ನೋಡಿ. ಇಷ್ಟುದ್ದ ಬರೆಯೋಕೆ ನನಗೆ ಕಷ್ಟ ಆಗುತ್ತೆ ಸರ್, ಈಸಿಯಾಗಿ ಬರೀರಿ. ನಿಯಾನ್ ಕಾನ್ಫಿಗರೇಷನ್ 3s1 ನಿಯಾನ್ ಬರೆದ್ಬಿಟ್ಟು ಪಕ್ಕದಲ್ಲಿ 3s1 ಅಂತ ಬರಿಬಹುದು ಸ್ನೇಹಿತರೆ. ಅದೇ ರೀತಿ ಮ್ಯಾಗ್ನೀಷಿಯಂ 12 1s2 2s2 2p6 3s2 ಇಲ್ಲಿ ನಿಯಾನ್ 3s1 ನಿಯಾನ್ 3s2. ಸೊ ಇಲ್ಲಿ ಗಮನಿಸ್ತಾ ಹೋಗಿ. ಇದೇ ರೀತಿ ಅಲ್ಯೂಮಿನಿಯಂ ಇದೆ, ಸಿಲಿಕಾನ್ ಇದೆ, ಫಾಸ್ಫರಸ್ ಇದೆ, ಸಲ್ಫರ್ ಇದೆ.
ಸೊ ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಗಮನಿಸಿ ನೋಡಿ, 3p1 ಇದೆ, 3p2 ಇದೆ, 3p3 ಇದೆ, 3p4, 3p5, 3p6 ಗಮನಿಸಿ, ಇಲ್ಲಿ ಬೇಕು ನಿಮಗೆ. ಸೊ ಅದೇ ರೀತಿ ಆರ್ಗಾನ್. ಸೊ ಆರ್ಗಾನ್ ಅಂದರೆ 18 ನೋಡಿ ಇಲ್ಲಿ ಕಂಪ್ಲೀಟ್ ಆಯಿತು. ಸೊ ನೋಡಿ ಎಸ್ ಆರ್ಬಿಟಲ್ ಕಂಪ್ಲೀಟ್ ಆಗಿದೆ. ಸೊ ಎಸ್ ಆರ್ಬಿಟಲ್ ಮತ್ತೆ ಕಂಪ್ಲೀಟ್ ಆಗಿದೆ. ಪಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 2p6 ಇಲ್ಲೂ ಕಂಪ್ಲೀಟ್ ಆಗಿದೆ. ಮತ್ತು ಎಸ್ ಬಂದಿದೆ, ಎನರ್ಜಿ ಲೆವೆಲ್ ಮೇಲೆ ಬರ್ದಿದ್ದೀವಿ. 3p ಬಂದಿದೆ, ಅದು ಕೂಡ ಎನರ್ಜಿ ಲೆವೆಲ್ ಮೇಲೆ ಬರ್ದಿದ್ದೀವಿ. ಸೊ ಪೊಟ್ಯಾಷಿಯಮ್ ಇದೆ 19 ನೋಡಿ ಇಲ್ಲಿ ಪಿ ಆದಮೇಲೆ 4s1 4s2 4s ನೋಡಿ ಇಲ್ಲಿ 3d ಬಂತು. ಸೊ ಇದನ್ನ ನೋಡಿ ಇಲ್ಲಿ 3d ಖಾಲಿ ಇದೆ. ಸೊ ಇದು ಸ್ಕ್ಯಾಂಡಿಯಂ ಗಮನಿಸಿ, ಡಿ ಬ್ಲಾಕ್ ಎಲಿಮೆಂಟ್ ನೋಡಿ. ಟೈಟೇನಿಯಂ ಇದೆ, ಸೊ ಮತ್ತು ವೆನೆಡಿಯಂ ಇದೆ, ಕ್ರೋಮಿಯಂ ಇದೆ, ಮ್ಯಾಗ್ನೀಷಿಯಂ ಇದೆ, ಮ್ಯಾಂಗನೀಸ್ ಇದೆ, ಐರನ್ ಇದೆ, ಸೊ ಮತ್ತು ಕೊಬಾಲ್ಟ್ ಇದೆ, ನಿಕ್ಕಲ್ ಇದೆ, ಜಿಂಕ್ ಇದೆ, ಕಾಪರ್ ಇದೆ. ನೋಡಿ ನಾನು ಆಗಲೇ ಹೇಳಿದೆ ಸ್ನೇಹಿತರೆ, ಸೊ ಈ ಪೀರಿಯಾಡಿಕ್ ಟೇಬಲ್ ಅನ್ನುವಂತಹ ಒಂದು ಕಾನ್ಸೆಪ್ಟು ಒಂದು ಸಮುದ್ರದ ರೀತಿಯಲ್ಲಿ, ಅದನ್ನು ಒಂದೇ ಕ್ಲಾಸಲ್ಲಿ ನಾನು ಎಲ್ಲದನ್ನೂ ಕಲಿತೀನಿ, ಒಂದೇ ಪೀರಿಯಡ್ಡಲ್ಲಿ ಒಂದೇ ಒಂದು ವ್ಯೂ ಅಲ್ಲಿ ಎಲ್ಲದನ್ನೂ ಅಚೀವ್ ಮಾಡ್ಕೊಂಡ್ಬಿಡ್ತೀನಿ ಅಂದರೆ ಸಾಧ್ಯ ಇಲ್ಲ. ಕಠಿಣವಾದ ಪರಿಶ್ರಮ ಮತ್ತು ಹಾರ್ಡ್ ವರ್ಕು ಕೂಡ ಈ ಎಲಿಮೆಂಟ್ಸ್ಗಳನ್ನು ಸರಳವಾದ ರೀತಿಯಲ್ಲಿ ಸುಲಭವಾಗಿ ನೀವು ನೆನಪಿಟ್ಕೋಬಹುದು. ಸೊ ಯಾವುದೇ ರೀತಿಯ ಆಲಸ್ಯ ಮಾಡಬೇಡಿ. ಸೊ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಮತ್ತು ಫಂಡಮೆಂಟಲ್ ಜಾಸ್ತಿ ಇಲ್ಲಿಂದ ಬರೋದ್ರಿಂದ ಸೊ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಸೊ ಹೆಚ್ಚು ಪ್ರಾಕ್ಟೀಸನ್ನು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸಲ್ಲಿ ಬರೆಯೋದ್ರ ಮೂಲಕ ಫಂಡಮೆಂಟಲ್ ಡೆಫಿನೇಷನ್ಸ್ಗಳನ್ನು ರೀಕಾಲ್ ಮಾಡಬೇಕು, ರಿವೈಸ್ ಮಾಡಬೇಕು. ಅಕ್ಯುರೇಸಿ ಅನ್ನೋದು ಒಂದೇ ಒಂದು ವ್ಯೂವಿಂದ, ಒಂದೇ ಒಂದು ಎಕ್ಸ್ಪರಿಮೆಂಟಿಂದ ಸಿಗೋದಿಲ್ಲ ಸ್ನೇಹಿತರೆ. ನೋಡಿ ಅಲ್ಲಿ ಹೇಳ್ತಾರೆ, ಒಬ್ಬ ವಿಜ್ಞಾನಿ ಥಾಮಸ್ ಅಲ್ವಾ ಎಡಿಸನ್, ಸೊ ಅವನಿಗೆ ವಿದ್ಯುತ್ ಬಲ್ಬನ್ನು ಕಂಡದಂಥ ವಿಜ್ಞಾನಿ 10,000 ಪ್ರಯೋಗಗಳನ್ನು ಮಾಡ್ದ ಅಂತ ಯಾರೋ ಒಬ್ಬ ವ್ಯಕ್ತಿ ಆತ ವಿಜ್ಞಾನಿಯನ್ನು ನೋಡಿ ನಗ್ತಾನಂತೆ. 10,000 ಪ್ರಯೋಗಗಳನ್ನು ಮಾಡಿದ್ಯಾ, ನಿನಗೆ ಇನ್ನೂ ಸಕ್ಸಸ್ ಸಿಗ್ಲಿಲ್ವಲ್ಲಪ್ಪ ಅಂತ. ಆತ ಹೇಳ್ತಾನೆ, 10,000 ಒಂದು ಟಂಗ್ಸ್ಟನ್ ಫಿಲಮೆಂಟನ್ನು ನಾನು ಕಂಡುಹಿಡಿಯೋದಕ್ಕಿಂತ ಮುಂಚೆ 10,000 ಪ್ರಯೋಗಗಳನ್ನು ಮಾಡಿದ್ದೀನಿ. ನನಗೆ ಗೊತ್ತಾಯಿತು 10,000 ಪ್ರಯೋಗಗಳಲ್ಲೂ ಕೂಡ ಈ ಎಲಿಮೆಂಟು ಈ ಒಂದು ಬಲ್ಬಲ್ಲಿ ಕೂರಲ್ಲ ಅನ್ನುವಂತಹ ಒಂದು ಅದ್ಭುತವಾದ ಸತ್ಯವನ್ನು ನಾನು ಆಗಲೇ ಕಂಡಿಡ್ಕೊಂಡ್ಬಿಟ್ಟೆ. ಹಾಗಾಗಿ ನಾನು ಯಾವತ್ತೂ ಗೆದ್ದಿದ್ದೀನಿ ಅಂತೇಳಿ ಜಸ್ಟಿಫಿಕೇಶನ್ ಕೊಡ್ತಾನಂತೆ. ಅಂದರೆ ಇಲ್ಲಿ ನಿರಂತರ ಶ್ರಮ ಮತ್ತು ಕಾನ್ಸಂಟ್ರೇಷನ್ ಅಗತ್ಯ ಅನ್ನುವಂಥ ನನ್ನ ವಾದ ಇದೆ. ಸೊ ಮುಂದಿನದಾಗಿ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಇನ್ ದ ಪೀರಿಯಾಡಿಕ್ ಟೇಬಲ್ ಅಂತಿದೆ. ಕೊನೆಯ ಕಾನ್ಸೆಪ್ಟ್ಗೆ ನಾನು ಬಂದಿದ್ದೀನಿ. ಸೊ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸು. ಸೊ ಇಲ್ಲಿ ಎಲಿಮೆಂಟ್ಸ್ ಪೀರಿಯಾಡಿಕ್ ಟೇಬಲನ್ನು ನಾನು ಎಕ್ಸ್ಪ್ಲೈನ್ ಮಾಡಬೇಕು. ಇಲ್ಲಿ ಮೊದಲನೇದಾಗಿ ಅಟಾಮಿಕ್ ಸೈಜ್ ಅಂತ ಇದೆ, ಅಯನೈಸೇಷನ್ ಎನರ್ಜಿ ಅಂತಿದೆ, ಎಲೆಕ್ಟ್ರೋಕೆಮಿಕಲ್ ನೇಚರ್ ಅಂತ ಇದೆ, ಸೊ ಮತ್ತು ಮೆಟಾಲಿಕ್ ನೇಚರ್ ಅಂತ. ಸೊ 4 ಕಾನ್ಸೆಪ್ಟನ್ನು ನಾನು ತಗೊಂಡು ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ. ಸೊ ಇಲ್ಲಿ ಅಟಾಮಿಕ್ ಸೈಜ್ ಅಂದರೆ ಪರಮಾಣುವಿನ ಒಂದು ಸೈಜ್ ಎಷ್ಟಿದೆ. ಸೊ ಪರಮಾಣುವಿನ ಸೈಜ್ ನಾನು ಹೇಗೆ ಹೇಳಬೇಕು, ಒಂದು ಎಲಿಮೆಂಟ್ ಎಷ್ಟು ದಪ್ಪ ಇದೆ, ಪರಮಾಣುವಿನ ಸೈಜು. ಅಟಾಮಿಕ್ ಸೈಜ್ ಅಂದರೆ ಇಲ್ಲಿ ನೋಡಿ ನ್ಯೂಕ್ಲಿಯಸ್ ಇದೆ, ಇದಿದೆ. ಇಲ್ಲಿಂದ ನ್ಯೂಕ್ಲಿಯಸ್ ಇಂದ ಔಟರ್ ಮೋಸ್ಟ್ ಶೆಲ್ಲು ಎಷ್ಟು ದೂರದಲ್ಲಿದೆ, ದಿಸ್ ಈಸ್ ನಥಿಂಗ್ ಬಟ್ ಅಟಾಮಿಕ್ ಸೈಜ್ ಅಂತೇಳಿ ಕರಿತೀವಿ. ಅಟಾಮಿಕ್ ಸೈಜ್ ಅಂದರೆ ದ ಡಿಸ್ಟೆನ್ಸ್ ಬಿಟ್ವೀನ್ ಸೆಂಟರ್ ಆಫ್ ಅನ್ ಆಟಮ್ ಟು ದ ಔಟರ್ ಮೋಸ್ಟ್ ಶೆಲ್. ಅಂದರೆ ಸೆಂಟರ್ ನ್ಯೂಕ್ಲಿಯಸ್ ಬೀಜ ಕೇಂದ್ರದಿಂದ ಹೊರ ಕವಚಕ್ಕೆ ಇರುವ ದೂರ. ನಾವು ಒಂದು ಸರ್ಕಲನ್ನು ಎಳಿತಿರುವಾಗ ರೇಡಿಯಸ್ ತಗೊಂತೀವಿ ಸ್ನೇಹಿತರೆ, ನಿಮಗೆಲ್ಲ ನೆನಪಿದೆ ಮ್ಯಾಥಮೆಟಿಕ್ಸು. 5 ಸೆಂಟಿಮೀಟರ್ನ ಒಂದು ಸರ್ಕಲನ್ನು ಡ್ರಾ ಮಾಡಿ ಸ್ನೇಹಿತರೆ ಅಂದ್ರೆ ನೀವೇನು ಮಾಡ್ತೀರಾ, ಇಮಿಡಿಯೇಟ್ 5 ಸೆಂಟಿಮೀಟರ್ ರೇಡಿಯಸ್ ತಗೊಂಡು ಡ್ರಾ ಮಾಡ್ತೀರಾ. ದ ಸೆಂಟರ್ ಪಾಯಿಂಟನ್ನು ನಾನೀಗ ನ್ಯೂಕ್ಲಿಯಸ್ ಅಂತ ಕರೆದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಸೆಂಟರಿಂದ 5 ಸೆಂಟಿಮೀಟರ್ ರೇಡಿಯಸ್ ಇದೆಯಲ್ಲ, ಆ ಒಂದು ಡಿಸ್ಟೆನ್ಸನ್ನು ಸೈಜ್ ಆಫ್ ಅನ್ ಆಟಮ್ ಅಂತ ಕರಿತೀನಿ. ನನ್ನ ಆಟಮ್ ಸೆಂಟರಲ್ಲಿದೆ, ಆ ಒಂದು ಮಧ್ಯಭಾಗವನ್ನು ನಾನು ಸೆಂಟರ್ ಬೀಜ ಕೇಂದ್ರ ಅಂತ ತಗೊಂಡೆ. ಹೊರ ಕವಚ ಅಂದರೆ ರೇಡಿಯಸ್, ಸರ್ಕಂಫರೆನ್ಸ್ ಇದೆ, ಪರಿಧಿ, ಅಲ್ಲಿಗೆ ಇರುವಂತಹ ದೂರವನ್ನು ನಾನು ಅಟಾಮಿಕ್ ಸೈಜ್ ಅಂತ ಕರಿತಾ ಹೋಗ್ತೀನಿ. ಈ ಅಟಾಮಿಕ್ ಸೈಜು ಏನಾಗುತ್ತೆ, ಸೊ ನಾನು ಪೀರಿಯಾಡಿಕ್ ಟೇಬಲಲ್ಲಿ ಪೀರಿಯಾಡಿಕ್ ಟೇಬಲ್ನಿಂದ ಮೇಲ್ಭಾಗದಿಂದ ಕಂಬಸಾಲಿನಿಂದ ಕೆಳಭಾಗಕ್ಕೆ ಜಾರ್ತಾ ಇದ್ದೀನಿ. ಸೊ ಅಟಾಮಿಕ್ ಸೈಜು ಇನ್ಕ್ರೀಸ್ ಆಗುತ್ತೆ. ನೋಡಿ ಅಟಾಮಿಕ್ ನಂಬರ್, ಈಗ ಪೀರಿಯಾಡಿಕ್ ಟೇಬಲ್ ಎಸ್ ಬ್ಲಾಕ್ ಎಲಿಮೆಂಟ್ ಮೇಲ್ಗಡೆ ಇತ್ತೆ, ಅಲ್ಲಿಂದ ಡೌನಿಗೆ ಬರ್ತಾ ಹೋಗ್ತಾ ಇದ್ದೀನಿ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಲ್ಲಿ ಏನಾಗುತ್ತೆ, ಅಟಾಮಿಕ್ ನಂಬರ್ ಜಾಸ್ತಿ ಆಯಿತು. ಫಾರ್ ಎಕ್ಸಾಂಪಲ್ ಇಲ್ಲಿ ಹೈಡ್ರೋಜನ್ 1 ಇತ್ತು, ನೆಕ್ಸ್ಟ್ ಕೆಳಗಡೆ ಬರೋ ಎಲಿಮೆಂಟು 3, 5, 8 ಈ ಥರ ಎಲ್ಲ ಜಾಸ್ತಿ ಆಯಿತು. ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆದಾಗ ಅಟಾಮಿಕ್ ನಂಬರ್ ಜಾಸ್ತಿ ಆಯಿತು.
ಅಟಾಮಿಕ್ ನಂಬರ್ ಜಾಸ್ತಿ ಆದಾಗ ಅಟಾಮಿಕ್ ಸೈಜು ಜಾಸ್ತಿ ಆಯಿತು. ಸೊ ನಾವು ಕಂಬಸಾಲಿನಿಂದ ಕೆಳಭಾಗಕ್ಕೆ, ಮೇಲ್ಭಾಗದ ಕಂಬಸಾಲಿನಿಂದ ಕೆಳಭಾಗಕ್ಕೆ ಬಂದಾಗ ಅಟಾಮಿಕ್ ಸೈಜು ಇನ್ಕ್ರೀಸಸ್, ಜಾಸ್ತಿ ಆಯಿತು. ಮತ್ತು ಲೆಫ್ಟಿಂದ ರೈಟ್ಗೆ ಹೋದರೆ ಅಂದರೆ ಎಡಭಾಗದಿಂದ ಸೊ ಬಲಭಾಗಕ್ಕೆ, ಸೊ ನಾನು ಲೆಫ್ಟ್ ಸೈಡಿಂದ ರೈಟ್ ಸೈಡ್ಗೆ ಈ ಥರ ಮೂವ್ ಆಗ್ತಾ ಅಂದರೆ ಅಟಾಮಿಕ್ ಸೈಜ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಅಂದರೆ ಇಲ್ಲಿ ಸಿಂಪಲ್ ಅಟಾಮಿಕ್ ಸೈಜು ಪೀರಿಯಾಡಿಕ್ ಟೇಬಲ್ ನೋಡಿ, ಮೇಲ್ಭಾಗದಿಂದ ಕೆಳಭಾಗಕ್ಕೆ ಇನ್ಕ್ರೀಸಸ್. ಇಲ್ಲಿ ಟಾಪ್ ಆಫ್ ದ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಇದ್ದೀನಿ, ಡೌನ್ ಬಾಟಮಿಗೆ ಬರ್ತಾ ಇದ್ದೀನಿ ಅಂದರೆ ಬಾಟಮ್. ಸೊ ಇಲ್ಲಿ ಏನಾಗುತ್ತೆ, ಪರಮಾಣು ಸಂಖ್ಯೆ ಜಾಸ್ತಿ ಆಯಿತು. ಪರಮಾಣು ಸಂಖ್ಯೆ ಜಾಸ್ತಿ ಆದಾಗ ಅಟಾಮಿಕ್ ಸೈಜ್ ಕೂಡ ಜಾಸ್ತಿ ಆಯಿತು. ಅದೇ ನಾನು ಲೆಫ್ಟಿಂದ ರೈಟಿಗೆ ಹೋಗ್ತೀನಿ, ಲೆಫ್ಟ್ ಎಡಭಾಗದಿಂದ ಬಲಭಾಗಕ್ಕೆ ಹೋದ ಅಂದರೆ ಈ ಒಂದು ಅಟಾಮಿಕ್ ಸೈಜು ಡಿಕ್ರೀಸಸ್, ಕಡಿಮೆ ಆಗ್ತಾ ಹೋಯಿತು. ಇಷ್ಟೇ ನನಗೆ ಬೇಕಾಗಿರೋದು. ಸೊ ನಮಗೆ ಎಕ್ಸಾಮಲ್ಲಿ ಏನು ಕೇಳ್ತಾರೆ, ಅಟಾಮಿಕ್ ಸೈಜು ಟಾಪಿಂದ ಬಾಟಮಿಗೆ ಬಂದರೆ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಲೆಫ್ಟಿಂದ ರೈಟ್ಗೆ ಹೋದರೆ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ವೆಲ್, ಸೊ ಎರಡನೇದಾಗಿ ಅಯನೈಸೇಷನ್ ಎನರ್ಜಿ, ಅಯನೀಕರಣ ಶಕ್ತಿ. ಸೊ ನೋಡಿ, ಇದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಅಯನೈಸೇಷನ್ ಎನರ್ಜಿ ಅಂದರೆ ದ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ an electron from an isolated neutral gaseous atom for the purpose of producing positive ion. ನೋಡಿ, ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ. ಒಂದು ಮೆಟಲ್ ಇದೆ ಸ್ನೇಹಿತರೆ, ಈ ಮೆಟಲಿಂದ ನಾನು ಒಂದು ಎಲೆಕ್ಟ್ರಾನ್ ಅನ್ನು ಕಿತ್ಕೋಬೇಕು, ಹೌದಾ? ಸೊ ನನ್ನ ಹತ್ರ ಒಂದು ಮೆಟಲ್ ಇದೆ, ಮೆಟಲಿಂದ ಒಂದು ಎಲೆಕ್ಟ್ರಾನ್ ಅನ್ನು ಕಿತ್ಕೋಬೇಕು. ಸೊ ಮೆಟಲಿಂದ ಎಲೆಕ್ಟ್ರಾನ್ ಕಿತ್ಕೊಳಕ್ಕೆ ಸಾಧ್ಯನಾ? ಸಾಧ್ಯ ಇದೆ. ಹೇಗೆ? ನಾನು ಬೈಂಡಿಂಗ್ ಎನರ್ಜಿ, ನ್ಯೂಕ್ಲಿಯಸ್ಸು ಎಲೆಕ್ಟ್ರಾನ್ಗಳನ್ನು ತನ್ನ ಕಡೆ ಎಳೆದಿಟ್ಕೊಂಡಿದೆ, ಆ ಎನರ್ಜಿಗಿಂತ ಜಾಸ್ತಿ ಎನರ್ಜಿ ಹಾಕ್ತೀನಿ. ಈಗ ನೋಡಿ, ಒಂದು 15 ಕೋಳಿ ಪಿಳ್ಳೆಗಳಿದೆ, ಒಂದು ಕೋಳಿ ಪಿಳ್ಳೆನ ನಾನು ಕದಿಬೇಕು, ಸಾಧ್ಯ ಇದೆ. 15 ಇರೋದ್ರಿಂದ ಒಂದನ್ನು ಕದ್ಬಿಡ್ಬೋದು ನಾನು. ಅಂದರೆ ಅಟಾಮಿಕ್ ಸೈಜ್ ಜಾಸ್ತಿ ಇದೆ, ಅಯನೈಸೇಷನ್ ಎನರ್ಜಿ ಕಡಿಮೆ ಇರಲಿ. ನೋಡಿ, ಅದೇ ಒಂದು ಕೋಳಿಗೆ 2 ಕೋಳಿ ಪಿಳ್ಳೆಗಳಿದೆ ಅಂದರೆ ಒಂದನ್ನು ಕದಿಯಕ್ಕೆ ಹೋದ್ರೆ ಆ ಕೋಳಿ ನನ್ನನ್ನು ಬಿಡೋಲ್ಲ, ಓಡಿಸ್ಕೊಂಬಂದ್ಬಿಡುತ್ತೆ. ನೋಡಿ, ಟ್ರೈ ಮಾಡಿ. ಇಲ್ಲಿ ಏನಾಯಿತು, ಇಲ್ಲೂ ಕೂಡ ನಾನು ಅದೇ ಮಾಡ್ತಾ ಇದ್ದೀನಿ. ಸೊ ಎಲಿಮೆಂಟ್ ಸೈಜು ದೊಡ್ಡದಾಗಿದೆ, ಅವಾಗೇನಾಯಿತು, ಸೊ ದ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಆನ್ ಎಲೆಕ್ಟ್ರಾನ್ ಫ್ರಮ್ ಐಸೋಲೇಟೆಡ್ ನ್ಯೂಟ್ರಲ್ ಗೇಸಿಯಸ್ ಆಟಮ್ ಫಾರ್ ದ ಪರ್ಪಸ್ ಆಫ್ ಪ್ರೊಡ್ಯೂಸಿಂಗ್ ಪಾಸಿಟಿವ್ ಅಯಾನ್. ಪಾಸಿಟಿವ್ ಅಂದರೆ ಧನಾತ್ಮಕ ಅಯಾನುಗಳನ್ನು, ಅಯನೀಕರಣ ಶಕ್ತಿ ಅಂದರೆ ಅಯಾನುಗಳನ್ನು ಪಡೆಯೋಕ್ಕಾಗಿ ನಾನು ಒಂದು ಅಮೌಂಟ್ ಆಫ್ ಎನರ್ಜಿ ಹಾಕಿ ಆಟಮ್ ಇಂದ ಒಂದು ಎಲೆಕ್ಟ್ರಾನ್ ಅನ್ನ ಹೊರಗಡೆ ತೆಗೆದಾಗ ಅಯಾನುಗಳು ಫಾರ್ಮೇಷನ್ ಆಗುತ್ತದೆ. ಈ ಅಯಾನುಗಳ ಫಾರ್ಮೇಷನ್ಕ್ಕೆ ನಮಗೆ ಏನು ಬೇಕು? ಅಯನೀಕರಣ ಶಕ್ತಿ. ಇದನ್ನೇ ನಾನು ಅಯನೀಕರಣ ಶಕ್ತಿ. ಈ ಅಯನೀಕರಣ ಶಕ್ತಿ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಆಟಮ್ ಸೈಜ್ ದೊಡ್ಡದಿದೆ ನೋಡಿ, ನ್ಯೂಕ್ಲಿಯಸ್ ಇಲ್ಲಿದೆ, ಎಲೆಕ್ಟ್ರಾನ್ಗಳು ಹೀಗೆ ದೊಡ್ಡದಾಗಿದೆ, ಅಂದರೆ ಬೈಂಡಿಂಗ್ ಎನರ್ಜಿ ಕಡಿಮೆ ಆಯಿತು. ನೋಡಿ, ಒಬ್ಬ ತಂದೆಗೆ, ಪೇರೆಂಟ್ಸ್ಗೆ 2 ಮಕ್ಕಳಿರ್ತಾರೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಬೆಂಗಳೂರಲ್ಲಿ ಓದ್ತಾ ಇರ್ತಾರೆ ಅವರು ಸ್ನೇಹಿತರೆ. ಸೊ ತಂದೆ ತಾಯಿ ನ್ಯೂಕ್ಲಿಯಸ್ ಅಂತ ಕನ್ಸಿಡರ್ ಮಾಡಿ, ಆ ನ್ಯೂಕ್ಲಿಯಸ್ಗೆ 2 ಮಕ್ಕಳು, 2 ಎಲೆಕ್ಟ್ರಾನ್ಗಳು ಸುತ್ತಾ ಇವೆ ಫ್ಯಾಮಿಲಿಯಲ್ಲಿ. ಎಲ್ಲಿದ್ದಾರೆ ಅವರು? ಬ್ಯಾಂಗ್ಳೂರಲ್ಲಿದ್ದಾರೆ. ತಂದೆ ತುಂಬ ಸ್ಟ್ರಿಕ್ಟ್ ಆಗಿರುವಂಥ ಆಫೀಸರ್. ಫೋನ್ ಮಾಡಿ ಕೇಳ್ತಾನೆ, ಏನು ಮಾಡ್ತಾ ಇದೆಯಾ? ಆಕೆ ಮಗಳು ಏನಂತಾರೆ? ಆ ಥರ ಮಗು ಏನಂತೆ, ಅಪ್ಪಾಜಿ ಓದ್ತಾ ಇದ್ದೀನಿ ಅಂದರೆ ನೋಡಿ, ದೂರದಲ್ಲಿದೆ ಎಲೆಕ್ಟ್ರಾನ್. ದೂರದಲ್ಲಿದ್ದಾಗ ಬೈಂಡಿಂಗ್ ಎನರ್ಜಿ ಕಡಿಮೆ. ಅಂದರೆ ಈ ತಂದೆ ಹೌದೇನೋ ನನ್ನ ಮಗಳು ಓದ್ತಾ ಇದ್ದಾಳೆ ಅಥವಾ ನನ್ನ ಮಗ ಓದ್ತಾ ಇದ್ದಾನೆ ಅಂತ ಅನ್ಕೊಂತಾರೆ. ಅಂದರೆ ಅಲ್ಲಿ ಅದೇ ಪಕ್ಕದಲ್ಲೇ ಇದ್ದರೆ ನಾವು ಚೆಕ್ ಮಾಡ್ತೇವೆ. ಅಂದರೆ ಇಲ್ಲಿ ಅಟಾಮಿಕ್ ಸೈಜ್ ಎಲೆಕ್ಟ್ರಾನ್ಸ್ಗಳು ಹತ್ತಿರ ಇದ್ದರೆ ಬೈಂಡಿಂಗ್ ಎನರ್ಜಿ ಜಾಸ್ತಿ. ಸೊ ಅಲ್ಲಿ ಎಲೆಕ್ಟ್ರಾನ್ ಅನ್ನು ಕದಿಯೋಕೆ ಹೊರಗಡೆ ತೆಗೆಯೋದು ತುಂಬ ಕಷ್ಟ. ಅಂದರೆ ಅಲ್ಲಿ ಆಟಮ್ ಸೈಜ್ ಚಿಕ್ಕದಿದ್ರೆ ಅಯನೀಕರಣ ಶಕ್ತಿ ಜಾಸ್ತಿ ಬೇಕು. ಚಿಕ್ಕ ಆಟಮ್ ಅನ್ನು ಬ್ರೇಕ್ ಮಾಡೋಕೆ ಎನರ್ಜಿ ಜಾಸ್ತಿ ಬೇಕು, ದಾರಿ ತಪ್ಪಿಸೋಕೆ ಸಾಧ್ಯ ಇಲ್ಲ.
ಅದೇ ದೊಡ್ಡ ಆಟಮ್ ಇದೆ, ತುಂಬ ಎಲೆಕ್ಟ್ರಾನ್ಗಳು ದೂರ ಇದೆ ನ್ಯೂಕ್ಲಿಯಸ್ ಇಂದಲೂ, ಬೈಂಡಿಂಗ್ ಎನರ್ಜಿ ಕಡಿಮೆ ಆಯಿತು, ಈಸಿಯಾಗಿ ನಾವು ಒಂದು ಎಲೆಕ್ಟ್ರಾನ್ ಕಿತ್ಕೊಂಡ್ಬರ್ಬೋದು. ಹಾಗಾಗಿ ನಾವು ಏನಂತೀವಿ, ಅಯನೀಕರಣ ಶಕ್ತಿ ಅಟಮ್ ಸೈಜ್ ದೊಡ್ಡದಿದ್ರೆ ಕಡಿಮೆ ಶಕ್ತಿ, ಅಟಮ್ ಸೈಜ್ ಚಿಕ್ಕದಿದ್ರೆ ಜಾಸ್ತಿ ಶಕ್ತಿ. ಸಿಂಪಲ್ ಕಾನ್ಸೆಪ್ಟ್. ಸೊ ಕೊನೆಯದಾಗಿ ಎಲೆಕ್ಟ್ರೋಪಾಸಿಟಿವಿಟಿ. ಎಲೆಕ್ಟ್ರೋಪಾಸಿಟಿವಿಟಿ ಅಂದರೆ ಎಲೆಕ್ಟ್ರಾನ್ಗಳನ್ನು ಬಿಟ್ಟು ಕೊಡುವ ಶಕ್ತಿ. ನಮಗೆಲ್ಲ ಗೊತ್ತಿದೆ ಸ್ನೇಹಿತರೆ, ಲೋಹಗಳು ಎಲೆಕ್ಟ್ರಾನ್ ಡೊನಾರ್ಸ್, ಎಲೆಕ್ಟ್ರಾನನ್ನು ಬಿಟ್ಟು ಕೊಡುವಂತಹ ಗುಣವನ್ನು ಹೊಂದಿದೆ. ಎಲೆಕ್ಟ್ರೋಪಾಸಿಟಿವ್ ಅಂತೇಳಿ ಕರಿತೀವಿ. ಹಾಗಾಗಿ ಲೋಹಗಳು ಎಲ್ಲಿರುತ್ತೆ, ಎಸ್ ಬ್ಲಾಕ್ ಎಲಿಮೆಂಟ್ಸಲ್ಲಿ ಲೋಹಗಳು ಎಲೆಕ್ಟ್ರೋಪಾಸಿಟಿವ್ ನೇಚರ್ ಎಸ್ ಬ್ಲಾಕ್ ಎಲಿಮೆಂಟ್ಸಲ್ಲಿ ಜಾಸ್ತಿ ಇದೆ. ನಾನು ಎಡಭಾಗದಿಂದ ಬಲಭಾಗಕ್ಕೆ ಚಲಿಸ್ತಾ ಹೋಗ್ತೀನಿ. ನಿಮಗೆ ನಾನು ಹೇಳಿದೆ, ಮೊದಲನೇದಾಗಿ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಇದೆ ಸ್ನೇಹಿತರೆ, ಲಾಸ್ಟಿಗೆ ಪಿ ಬ್ಲಾಕ್ ಎಲಿಮೆಂಟ್ಸ್ ಇದೆ. ಪಿ ಬ್ಲಾಕ್ ಎಲಿಮೆಂಟ್ಸ್ನ ಒಂದು ವಿಶೇಷ ಗುಣ ಏನು, ಪಿ ಬ್ಲಾಕ್ ಎಲಿಮೆಂಟ್ಸ್ಗಳು ಅಲೋಹಗಳಾಗಿದೆ. ಅಲೋಹಗಳು ಏನು, ಲೋಹಗಳು ಎಲಿಮೆಂಟ್ಸ್ ಎಲೆಕ್ಟ್ರಾನ್ಸನ್ನು ಬಿಟ್ಟು ಕೊಡುತ್ತೆ, ಅಲೋಹಗಳು ಬಿಟ್ಟು ಕೊಡಲ್ಲ. ಅಂದರೆ ಎಲೆಕ್ಟ್ರೋಪಾಸಿಟಿವ್ ನೇಚರು ಎಡಭಾಗದಿಂದ ಬಲಭಾಗಕ್ಕೆ ಚಲಿಸಿದಂತೆ ಕಡಿಮೆಯಾಗುತ್ತೆ. ಯಾಕೆ, ಲೋಹದ ಗುಣ ಕಡಿಮೆ ಆಯಿತು, ಲೋಹ ಅಂದರೆ ದಾನ ಮಾಡುವಂತಹ ಗುಣ ಕಡಿಮೆ ಆಗ್ತಾ ಇದೆ. ಅದೇ ನಾನು ಮೇಲ್ಭಾಗದಿಂದ ಕೆಳಭಾಗಕ್ಕೆ ಬಂದರೆ ಲೋಹದ ಗುಣ ಜಾಸ್ತಿ ಆಯಿತು, ಎಲೆಕ್ಟ್ರಾನನ್ನು ಡೊನೇಟ್ ಮಾಡುವಂತಹ ಶಕ್ತಿ ಟಾಪಿಂದ ಬಾಟಮಿಗೆ ಬಂದಾಗ ಜಾಸ್ತಿ ಇದೆ. ಇದು ಪ್ರಾಪರ್ಟೀಸ್ ಆಫ್ ಪೀರಿಯಾಡಿಕ್ ಟೇಬಲ್ ಅಂತೇಳಿ ಕರಿತೀವಿ. ಸೊ ಇಲ್ಲಿ ಇನ್ನೊಂದು 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ನ ಡಿಸ್ಕಷನ್ನೊಂದಿಗೆ ನನ್ನ ಕಾನ್ಸೆಪ್ಟ್ನ ಮುಗಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಆಧುನಿಕ ಆವರ್ತಕ ಕೋಷ್ಟಕದ ಪಿತಾಮಹ. ಸೊ ಇಲ್ಲೊಂದು ಪ್ರಶ್ನೆ ಯಾವ ರೀತಿ ಸಂಭವಿಸ್ಬೋದು ಪರೀಕ್ಷೆಯಲ್ಲಿ ಅಂದರೆ, ನ್ಯೂಲ್ಯಾಂಡ್, ಮೆಂಡಲೀವ್, ಡೋಬರೈನರ್, ಮೋಸ್ಲೆ. ನೋಡಿ ಇಲ್ಲಿ ಸ್ನೇಹಿತರೆ, ನಾವೆಲ್ಲ ಹೇಳ್ತಾ ಇದ್ವಿ ಮೆಂಡಲೀವ್ ಅನ್ನ ಆಧುನಿಕ ಆವರ್ತಕ ಕೋಷ್ಟಕದ ಪಿತಾಮಹ ಅಂತೇಳಿ ಕರಿತೀವಿ. ಆದರೆ ನಾವಿವತ್ತು ಪೀರಿಯಾಡಿಕ್ ಟೇಬಲನ್ನು ಕನ್ಸಿಡರ್ ಮಾಡಿದರೆ ಮೋಸ್ಲೆ ಅವರ ಪೀರಿಯಾಡಿಕ್ ಟೇಬಲ್ ಜಾರಿಯಲ್ಲಿದೆ. ಹಾಗಾಗಿ ನಾವಿಲ್ಲಿ ಮೋಸ್ಲೆ ಆಪ್ಷನ್ಸನ್ನು ಗುರುತಿಸಬೇಕಾಗತ್ತೆ. ಸೊ ನಾವು ಈವನ್ ಮೆಂಡಲೀವ್ ಸ್ಟ್ಯಾಂಡರ್ಡ್ ಪೀರಿಯಾಡಿಕ್ ಟೇಬಲ್, ಇಲ್ಲಿ ಮೋಸ್ಲೆ ಆಪ್ಷನ್ ಇಲ್ಲ ಅಂದರೆ ಮೆಂಡಲೀವ್ ಗುರುತಿಸ್ಬೋದಾಗಿತ್ತು. ಆದರೆ ಇಲ್ಲಿ ಮೋಸ್ಲೆ, ಸೊ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಪ್ರಪೋಸ್ಡ್ ಬೈ ಮೋಸ್ಲೆ. ಹಾಗಾಗಿ ನಾವು ಇವತ್ತು ಬಳಸ್ತಾ ಇರೋ ಪೀರಿಯಾಡಿಕ್ ಟೇಬಲ್ ಮೋಸ್ಲೆ ಪೀರಿಯಾಡಿಕ್ ಟೇಬಲ್ ಆಗಿರೋದ್ರಿಂದ ಆಧುನಿಕ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಬೇಸ್ಡ್ ಆನ್ ಅಟಾಮಿಕ್ ನಂಬರ್. ನೋಡಿ ಅಲ್ಲೊಂದು ಇನ್ನೊಂದು ವಿಚಾರ ಕೊಟ್ಬಿಡ್ತಾರೆ, ಅಟಾಮಿಕ್ ನಂಬರ್ ಪರಮಾಣು ಸಂಖ್ಯೆ ಅಂತ ಬಂತು ಅಂದರೆ ಮೋಸ್ಲೆ, ಪರಮಾಣು ದ್ರವ್ಯರಾಶಿ ಅಂತ ಎಲ್ಲಾದರೂ ಕೇಳಿಬಿಟ್ರು ಅಂದರೆ ಸ್ನೇಹಿತರೆ ಮೆಂಡಲೀವ್. ಕನ್ಫ್ಯೂಷನ್ ಆಗಬೇಡಿ. ಸೊ ಭಾಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಕನ್ಫ್ಯೂಷನ್ ಆಗ್ತಾರೆ. ಸೊ ಹಾಗಾಗಿ ಪರಮಾಣು ಸಂಖ್ಯೆಯನ್ನು ನಾನು ಕನ್ಸಿಡರ್ ಮಾಡಿದರೆ ಮೋಸ್ಲೆ, ಪರಮಾಣು ದ್ರವ್ಯರಾಶಿ ಕನ್ಸಿಡರ್ ಮಾಡಿದರೆ ಮೆಂಡಲೀವ್. ಸೊ ಇದು ಹುಷಾರಾಗಿರಿ. ಸೊ ಮುಂದೆ ಆಧುನಿಕ ಆವರ್ತಕ ಕೋಷ್ಟಕದ ಬೆನ್ನೆಲುಬು. ಸೊ ಏನು, ಬ್ಯಾಕ್ ಬೋನ್ ಏನು ನೋಡಿ, ಪರಮಾಣು ಸಂಖ್ಯೆ, ಎಲೆಕ್ಟ್ರಾನಿಕ್ ವಿನ್ಯಾಸ, ಪರಮಾಣು ರಾಶಿ, ಧಾತುಗಳ ಗುಣಲಕ್ಷಣಗಳು. ಇಲ್ಲಿ ನಾವು ಎಲೆಕ್ಟ್ರಾನಿಕ್ ವಿನ್ಯಾಸವನ್ನು ಗಮನಿಸಿ, ಆಧುನಿಕ ಆವರ್ತಕ ಕೋಷ್ಟಕ ನಾನು ಹೇಳಿದೆ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಔಟರ್ ಮೋಸ್ಟ್ ಎಸ್ ಆರ್ಬಿಟಲ್ಗಳು ಫಿಲ್ ಆಗಿರುತ್ತೆ. ಪಿ ಬ್ಲಾಕ್ ಎಲಿಮೆಂಟ್ಸ್ ಔಟರ್ ಮೋಸ್ಟ್ ಪಿ ಆರ್ಬಿಟಲ್ ಪಿ ಕವಚಗಳು ತುಂಬಿರುತ್ತೆ. ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂದರೆ ಹೊರ ಕವಚ ತುಂಬಿದೆ, ಒಳ ಕವಚ ಖಾಲಿಯಾಗಿದೆ, ಸಂಕ್ರಮಣ ಧಾತುಗಳು. ಎಫ್ ಬ್ಲಾಕ್ ಎಲಿಮೆಂಟ್ಸ್ ಒಳ ಸಂಕ್ರಮಣ ಧಾತುಗಳು, ಒಳ ಕವಚ ತುಂಬಿದೆ, ಹೊರ ಕವಚ ಖಾಲಿಯಾಗಿದೆ. ನೋಡಿ ಈ ಮಾಹಿತಿಯನ್ನು ನೀವು ಯಾವ ರೀತಿ ಕಲಿಬೇಕು ಸ್ನೇಹಿತರೆ ಅಂದರೆ, ಕೆಲವೊಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸನ್ನು ಮನೆಯಲ್ಲಿ ಬರ್ಕೊಳ್ಳಿ. ಸೊ ಆವಾಗ ನಾನು ಹೇಳುವ ಮಾಹಿತಿ ತುಂಬ ಅದ್ಭುತವಾಗಿ ನಿಮಗೆ ರಿಸೀವ್ ಆಗುತ್ತೆ. ದಯವಿಟ್ಟು ಈ ಪ್ರಯತ್ನವನ್ನು ಮಾಡಿ. ಸೊ ಯಾವುದೇ ಒಂದು ಕಾನ್ಸೆಪ್ಟಿಗೆ ಸ್ವಲ್ಪ ಫಂಡಮೆಂಟಲ್ಸ್ಗಳನ್ನು ನನ್ನ ಜೊತೆಯಲ್ಲಿ ನೀವು ಕೂಡ ಪ್ರಿಪೇರ್ ಆಗಬೇಕಾಗತ್ತೆ. ಸೊ ಇಲ್ಲಾಂದರೆ ಈ ಕಾನ್ಸೆಪ್ಟು ನಾನೀಗ ಹೇಳ್ತಾ ಇದ್ದರೆ ನಿಮಗೆ ಅನ್ನೋನ್ ಆಗಿಬಿಡುತ್ತೆ. ಹಾಗಾಗಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸನ್ನು ಬರೆದುಕೊಂಡು ಈ ಒಂದು ಇನ್ಫಾರ್ಮೇಷನ್ಸನ್ನು ರಿಸೀವ್ ಮಾಡ್ಕೊಳ್ಳಿ. ಸಕ್ಸೆಸಿವ್ ಎಫೆಕ್ಟಿವ್ ಆಗಿ ನೀವು ಇದನ್ನು ಕಲಿಬೋದು. ಹಾಗಾಗಿ ಆಧುನಿಕ ಆವರ್ತಕ ಕೋಷ್ಟಕದ ಬೆನ್ನೆಲುಬು ಅಂದರೆ ಎಲೆಕ್ಟ್ರಾನಿಕ್ ವಿನ್ಯಾಸ. ಇಲ್ಲಿ ನೆಕ್ಸ್ಟು, ಸೊ ನಾನು ಹೇಳಿದೆ ಎಲಿಮೆಂಟ್ಸ್ ಇನ್ ವಿಚ್ ಅಲ್ಟಿಮೇಟ್ ಎಂಡ್ ಶೆಲ್ಸ್ ಆರ್ ಫಿಲ್ಡ್. ನೋಡಿ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಡೆಫಿನೇಷನ್ಸ್ಗಳು ಇವತ್ತಿಗೂ ಕೂಡ ಅರ್ಥ ಆಗಿಲ್ಲ. ಸೊ MSc
ಆ ಥರದ್ದೆಲ್ಲ ಕೋರ್ಸ್ಗಳನ್ನು ತಿಳ್ಕೊಂಡಿರ್ತಾರೆ. ಅವರಿಗೆ ಡೆಫಿನೇಷನ್ಸ್ಗಳನ್ನು ಕನ್ವಿನ್ಸ್ ಮಾಡುವ ಕೆಪಾಸಿಟಿ ಎಲ್ಲೋ ಒಂದು ಕಡೆ ಕಡಿಮೆ ಆಗಿರುತ್ತೆ. ಸೊ ಯಾಕೆ ಅಂದರೆ ಕೇವಲ ಡೆಫಿನೇಷನ್ಸನ್ನು ಓದೋದ್ರ ಮೂಲಕ ಅದು ನಮಗೆ ಕ್ಲಾರಿಟಿ ಸಿಗಲ್ಲ. ನೋಡಿ, ಇಲ್ಲಿ ಹೇಳಿದ್ರು ಅಲ್ಟಿಮೇಟ್ ಶೆಲ್ಸ್ಗಳು ಅಂದರೆ ಎಂಡ್ ಶೆಲ್ಸ್ಗಳು, ಪೆನ್ ಅಲ್ಟಿಮೇಟ್ ಶೆಲ್ಸ್ಗಳು ಅಂದರೆ ಇನ್ನರ್ ಶೆಲ್ಸ್ಗಳು ಅಂದರೆ ಹೊರಗಿನ ಕವಚವನ್ನು ಎಂಡ್ ಶೆಲ್, ಪೂರ್ವಾಂತರ ಅಂದರೆ ಅದಕ್ಕೆ ಹಿಂದಿನ, ಅಂದರೆ ಈ ಮ್ಯಾಥಮ್ಯಾಟಿಕ್ಸಲ್ಲಿ ಹೇಳ್ತಾರೆ, ಶ್ರೇಣಿಗಳು ಪಾಠ ಮಾಡ್ತಿರೋ ನಿಮ್ಗೆ ಹೇಳ್ಕೊಡ್ತಾರೆ. ಇನ್ನರ್ ಅಂದರೆ ಹಿಂದಿನ ಎಲಿಮೆಂಟು, ಮುಂದಿನ ಎಲಿಮೆಂಟು, ಡಿಫ್ರೆನ್ಸನ್ನು ತೊಗೊಳ್ತಿರುವಾಗ T2 - T1 ಅಂತಾರೆ. ಅದೇ ರೀತಿ ಎಂಡ್ ಶೆಲ್ಲು, ಎಂಡಿನ ಹಿಂದಿನ ಶೆಲ್ಲು, ಪೂರ್ವಾಂತರ ಶೆಲ್ಗಳು. ಸೊ ಕನ್ಸಿಡರ್ ಮಾಡಿದರೆ ಟ್ರಾನ್ಸಿಷನ್ ಎಲಿಮೆಂಟ್ಸ್ಗಳನ್ನು ಸುಲಭವಾಗಿ ಅರ್ಥ ಮಾಡ್ಕೋಬೇಕು. ಇದು ಕೂಡ ನಮಗೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ ತುಂಬ ಅತ್ಯದ್ಭುತವಾಗಿ ಕೇಳುವಂಥ ಒಂದು ಪ್ರಶ್ನೆಗೆ ಉದಾಹರಣೆಯಾಗಿದೆ. ಆವರ್ತಕ ಕೋಷ್ಟಕದ ಯಾವ ಭಾಗದಲ್ಲಿ ನಾವು ಹೆಚ್ಚಾಗಿ ಅಲೋಹವನ್ನು ಕಾಣುತ್ತೇವೆ? ನಿಮ್ಗೆ ಹೇಳಿದೆ. ಸೊ ಎಸ್ ಬ್ಲಾಕ್ ಎಲಿಮೆಂಟ್ಸಲ್ಲಿ ನಾವು ಹೆಚ್ಚಾಗಿ ಲೋಹವನ್ನು ಕಾಣುತ್ತೇವೆ. ಪಿ ಬ್ಲಾಕ್ ಎಲಿಮೆಂಟ್ಸಲ್ಲಿ ನಾವು ಹೆಚ್ಚಾಗಿ ಅಲೋಹವನ್ನು ಕಾಣ್ತೀವಿ. ಅತ್ಯಂತ ಕ್ರಿಯಾಶೀಲ ಧಾತು, ದ ಮೋಸ್ಟ್ ರಿಯಾಕ್ಟಿವ್ ಎಲಿಮೆಂಟ್ ಇನ್ ದ ಪೀರಿಯಾಡಿಕ್ ಟೇಬಲ್ ಈಸ್ ಫ್ಲೂರಿನ್. ಅತಿ ಹೆಚ್ಚು ಕ್ರಿಯಾಶೀಲ ಫ್ಲೂರಿನ್ ಆಗಿದೆ. ಸೊ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ಪಿ ಬ್ಲಾಕಲ್ಲಿ ಅಲೋಹವನ್ನು ಹೆಚ್ಚಾಗಿ ಕಾಣುತ್ತೇವೆ. ಅತ್ಯಂತ ಕ್ರಿಯಾಶೀಲ ಧಾತು ಫ್ಲೂರಿನ್. ಸೊ ನೆಕ್ಸ್ಟು ಎಫ್ ಬ್ಲಾಕ್ ಧಾತುಗಳನ್ನು ಒಳ ಸಂಕ್ರಮಣ ಧಾತುಗಳು ಎಂದು ಕರೆಯುತ್ತೇವೆ. ಸೊ ನಿಮಗೆ ಕೇಳ್ತಾರೆ, ಈ ಕೆಳಗಿನ ಯಾವ ಧಾತುಗಳನ್ನು ಒಳ ಸಂಕ್ರಮಣ ಧಾತುಗಳು ಎಂದು ಕರೆಯುತ್ತಾರೆ? ಎಸ್ ಬ್ಲಾಕ್, ಪಿ ಬ್ಲಾಕ್, ಡಿ ಬ್ಲಾಕ್, ಎಫ್ ಬ್ಲಾಕ್. ಮಲ್ಟಿಪಲ್ ಚಾಯ್ಸ್. ಇಲ್ಲಿ ಎಫ್ ಬ್ಲಾಕ್ ಧಾತುಗಳನ್ನು, ಎಲಿಮೆಂಟ್ಸನ್ನು ಒಳ ಸಂಕ್ರಮಣ ಧಾತುಗಳು ಅಂತೇಳಿ ಕರಿತೀವಿ. ಡಿ ಬ್ಲಾಕ್ ಇದನ್ನು ಸಂಕ್ರಮಣ ಧಾತುಗಳು ಅಂತೇಳಿ, ಅಂದರೆ ಟ್ರಾನ್ಸಿಷನ್ ಅಷ್ಟಕ ನಿಯಮವನ್ನು ಪ್ರಪೋಸ್ ಮಾಡಿದ್ದು. ಸೊ ಯಾರು? ನ್ಯೂಲ್ಯಾಂಡ್. ಅಷ್ಟಕ ನೋಡಿ, ಅಲ್ಲಿ ಹೇಳಿದ್ರು 8 ಎಲಿಮೆಂಟ್ಸ್ಗಳನ್ನು ತಗೊಂಡ ಅವನು. ಸೊ ಕಂಪೇರ್ ಮಾಡಿ, 8 ಎಲಿಮೆಂಟ್ಸ್ಗಳನ್ನು ತಗೊಂಡ. ಮೊದಲನೇ ಎಲಿಮೆಂಟು 8ನೇ ಎಲಿಮೆಂಟ್ನ ಜೊತೆಗೆ ರಾಸಾಯನಿಕ ಸಾಮ್ಯತೆಯನ್ನು ಹೊಂದಿದೆ. ಅಷ್ಟಕ ನಿಯಮವನ್ನು ನ್ಯೂಲ್ಯಾಂಡ್ರವರು ಅದ್ಭುತವಾಗಿ ಕೊಟ್ಟರು. ಆದರೆ ಅದಕ್ಕೆ ಅಷ್ಟಕ ಕೇವಲ 8 ಎಲಿಮೆಂಟ್ಸ್ಗಳಿಗೆ ಸೀಮಿತವಾಗಿತ್ತು. ಆದರೆ ಪೀರಿಯಾಡಿಸಿಟಿ 8, 18, 32 ಎಲಿಮೆಂಟ್ ತನಕ ಹೋದಾಗ ನ್ಯೂನತೆ ಅಂದರೆ ವಿಫಲತೆಯನ್ನು ಕಾಣಿತು. ತ್ರಿವಳಿ ನಿಯಮವನ್ನು ಹೇಳಿದ, ಅಂದರೆ ತ್ರಿವಳಿ ನಿಯಮವನ್ನು ಪ್ರಪೋಸ್ ಮಾಡಿದ ವಿಜ್ಞಾನಿ ಯಾರು ಅಂದರೆ ಡೋಬರೈನರ್ನ ತ್ರಿವಳಿಗಳು. ಸೊ ಇದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿ ಹೈಲೈಟ್ ಆಗ್ತಾ ಇದೆ. ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಆವರ್ತ ಮತ್ತು ವರ್ಗಗಳ ಸಂಖ್ಯೆ ಎಷ್ಟು? ಸೊ ಇಲ್ಲಿ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ 7 ಹಾರಿಜಾಂಟಲ್ ರೋಸ್ ಇರುತ್ತೆ, 7 ಆವರ್ತಗಳು. ಅದನ್ನು ನಾವು ಅಡ್ಡ ಸಾಲುಗಳು ಅಂತೀವಿ. 18 ವರ್ಗಗಳು ಅಂದರೆ ಕಂಬ ಸಾಲುಗಳು ಇದೆ. ಹಾಗಾಗಿ 7 ಮತ್ತು 18, ಇಲ್ಲಿ 18 ಮತ್ತು 7 ಅಂತೇಳಿ ಕನ್ಫ್ಯೂಷನ್ ಆಗಬೇಡಿ. ಸೊ ತುಂಬ ಸಿಂಪಲ್ ಆಗಿ 7 ಅಡ್ಡ ಸಾಲುಗಳು, 18 ವರ್ಗ ಕಂಬ ಸಾಲುಗಳು ಅಂತೇಳಿ ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ. ಸೊ ನೋಡಿ, ಈ ಒಂದು ವಿಶೇಷವಾದ ಪ್ರಯತ್ನ ಅಂದರೆ ಪೀರಿಯಾಡಿಕ್ ಟೇಬಲ್. ಸೊ ದ ಮಾಡ್ರನ್ ಪೀರಿಯಾಡಿಕ್ ಟೇಬಲ್, ಫಂಡಮೆಂಟಲ್ಸ್ ಮತ್ತು ಪೀರಿಯಾಡಿಕ್ ಟೇಬಲ್ನ ಸಂಪೂರ್ಣ ಮಾಹಿತಿಯನ್ನು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಒಂದು ಹೊಸ ಪ್ರಯೋಗಾತ್ಮಕ ರೀತಿಯಲ್ಲಿ ನಾವಿವತ್ತು ಮಾಡಿದ್ದೀವಿ. ದಯವಿಟ್ಟು ಈ ಪ್ರಯೋಗವನ್ನು ನೋಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ನೋಟಿಫಿಕೇಷನನ್ನು ಪಡ್ಕೊಳ್ಳಿ. ಸೊ ಈ ಅವಕಾಶವನ್ನು ನೀಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.